ಹಲೋ ನಮಸ್ತೆ, ವೆಲ್ಕಮ್ ಟು ಅ ಕ್ಲಾಸ್ ಟುಡೇ. ಸೊ ಇವತ್ತು ನಾವು ಆ್ಯಕ್ಚುಲ್ ಬೇರ್ ಆ್ಯಕ್ಟ್ ರೀಡಿಂಗನ್ನು ಮಾಡ್ತಾ ಇರುವಂಥದ್ದು. ಸೊ ನಿಮಗೆ ಇಲ್ಲಿ ಸ್ಕ್ರೀನಲ್ಲಿ ಕಾಣ್ತಾ ಇರುವ ಹಾಗೆ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ 1908 ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಬೇರ್ ಆ್ಯಕ್ಟನ್ನು ರೀಡ್ ಮಾಡ್ತಾ ಇದ್ದೇವೆ. ಸೊ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ನಿಮಗೆ ಬೇರೆ ಬೇರೆ ಓವರ್ ವ್ಯೂವನ್ನು ತಿಳಿಸ್ಕೊಟ್ಟಿದ್ದೆ ಅಲ್ವಾ, ಎಷ್ಟು ಪಾರ್ಟ್ಸ್ ಇದೆ, ಎಷ್ಟು ಆರ್ಡರ್ಸ್ ಇದೆ, ಯಾವುದು ಇಂಪಾರ್ಟೆಂಟ್ ಅಂತ ಹೇಳುವಂಥ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗನ್ನು ನಾವು ಮಾಡ್ಕೊಂಡಿದ್ವಿ. ಸೊ ಐ ಸಜೆಸ್ಟ್ ಆಲ್ ಆಫ್ ಯು ಟು ಟೇಕ್ ಔಟ್ ಯುವರ್ ಬೇರ್ ಆ್ಯಕ್ಟ್ಸನ್ನು ತೊಗೊಂಡು ಇಟ್ಕೊಳ್ಳಿ. ಪೆನ್ಸಿಲಲ್ಲಾದರೂ ಮಾರ್ಕ್ ಮಾಡ್ಕೊಳ್ಳಿ ಅಟ್ಲೀಸ್ಟ್, ಆಯಿತಾ? ಅಥವಾ ಪೆನ್ನಲ್ಲಿ ತುಂಬ ಶಾಶ್ವತವಾದ ಮಾರ್ಕ್ ಮಾಡ್ಕೊಳ್ಬೇಡಿ, ಅಥವಾ ಬೇರೆ ಬುಕ್ಕಲ್ಲಿ ಬರ್ಕೊಳ್ಳಿ ಯಾವುದು ಇಂಪಾರ್ಟೆಂಟ್ ಸೆಕ್ಷನ್ ಅಂತ. ಸೊ ತುಂಬ ನಿಮ್ಮ ಬೇರ್ ಆ್ಯಕ್ಟಲ್ಲಿ ಹೈಲೈಟ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಬಟ್ ಸ್ಟಡಿ ಮಾಡಿ ಯಾವ ರೀತಿಯಲ್ಲಿ ಆ ಕಾನ್ಸೆಪ್ಟ್ಸ್ಗಳು ಹೇಗೆ ನೀಡಿದ್ದಾರೆ, ನಾವು ಎಲ್ಲಿ ಈ ವಿಷಯದ ಕ್ವಶನ್ ಬಂದರೆ ಯಾವ ರೀತಿ ಓದಬೇಕು ಹೇಳುವಂಥದ್ದನ್ನು ಮಾಹಿತಿ ಬೇಕಾಗತ್ತೆ. ಸೊ ಫಸ್ಟ್ ಆಫ್ ಆಲ್ ಪ್ರಿಲಿಮಿನರಿ ಫಸ್ಟ್ ಪಾರ್ಟ್ ಅಂತ ಹೇಳಿದ್ದೆ ಅಲ್ವಾ. ಸೊ ಫಸ್ಟ್ ಪಾರ್ಟ್ ಅಂತಲೂ ಹೇಳಲಿಕ್ಕಾಗೋದಿಲ್ಲ, ಪಾರ್ಟ್ 1 ಬೇರೆ, ಆದರೆ ನಮ್ಮ ಕ್ಲಾಸಿಫಿಕೇಷನಲ್ಲಿ ಮೊದಲೇ ಒಂದು ಭಾಗ ಪ್ರಿಲಿಮಿನರಿ ಅಂತ ಇರುತ್ತೆ. ಸೊ ಪ್ರತಿಯೊಂದು ಬೇರೆ ಆ್ಯಕ್ಟಲ್ಲೂ ಕೂಡ ನಾವು ಕಾಣ್ತೇವೆ. ಅದು ಫಸ್ಟ್ ಡೆಫಿನಿಷನ್ಸ್ ವೆರಿ ವೆರಿ ಇಂಪಾರ್ಟೆಂಟು, ಮತ್ತು ಸೆಕ್ಷನ್ 1 ಶಾರ್ಟ್ ಟೈಟಲ್ ಆ್ಯಂಡ್ ಕಮೆನ್ಸ್ಮೆಂಟ್ ಆ್ಯಂಡ್ ಎಕ್ಸ್ಟೆಂಟ್. ಸೊ ಇದು ಬೇಸಿಕಲಿ ಏನು ಹೇಳುತ್ತೆ, ಯಾವಾಗ ಎನ್ಯಾಕ್ಟ್ ಆಯಿತು, ಯಾವಾಗ ಜಾರಿಗೆ ಬಂತು, ಯಾವ್ಯಾವ ಜಾಗದಲ್ಲಿ ಇದು ಅಪ್ಲೈ ಆಗುತ್ತೆ ಹೇಳುವಂಥದ್ದೆಲ್ಲ ಕೂಡ ಸೆಕ್ಷನ್ 1 ಹೇಳುತ್ತೆ. ಡೆಫಿನೇಷನ್ಸ್ಗಳು ನಿಮ್ಗೆ ಗೊತ್ತಿರುವ ಹಾಗೆ ಬೇರೆ ಬೇರೆ ಟರ್ಮ್ಸ್ಗಳದ್ದು ಡೆಫಿನೇಷನ್ಸ್ಗಳನ್ನು ಇಲ್ಲಿ ಹೇಳ್ತಾರೆ. ಸೊ ಮೇಯ್ನಾಗಿ ಡಿಕ್ರಿ, ಮೀನ್ ಪ್ರಾಫಿಟ್ಸ್, ಲೀಗಲ್ ರೆಪ್ರೆಸೆಂಟೇಟಿವ್ಸ್ ಅಂದರೆ ಯಾರು ಹೇಳುವಂಥದ್ದು, ಆ ರೀತಿಯೆಲ್ಲ ಇಂಪಾರ್ಟೆಂಟ್ ಡೆಫಿನೇಷನ್ಸ್ಗಳಿವೆ, ಅದನ್ನು ನಾವು ನೋಡೋಣ, ಆಯಿತಾ? ಸೊ ಅದನ್ನು ಬಿಟ್ಟು ಉಳಿದೆಲ್ಲವೂ ಕೂಡ ವಿ ಕ್ಯಾನ್ ಸ್ಕಿಪ್. ಇನ್ನು ಹೆಚ್ಚು ಅಂದರೆ ಕ್ವಶನ್ ಅಂದರೆ ಡೈರೆಕ್ಟಾಗಿ ನಿಮಗೆ ಯಾವ ಸೆಕ್ಷನ್ನು ಏನು ಹೇಳುತ್ತೆ ಅಂತ ಹೇಳಿ ಹೇಳ್ಬೋದು, ಕೇಳ್ಬೋದು, ಅಷ್ಟೇ ಬಿಟ್ಟರೆ. ಸೊ ನೋಡಿ, ಸಬಾರ್ಡಿನೇಷನ್ ಆಫ್ ಕೋರ್ಟ್ಸ್, ಸೇವಿಂಗ್ಸ್, ಅಪ್ಲಿಕೇಶನ್ ಆಫ್ ಕೋಡ್ ಟು ರೆವೆನ್ಯೂ ಕೋರ್ಟ್ಸ್, ಪೆಕ್ಯುನರಿ ಜ್ಯೂರಿಡಿಕ್ಷನ್, ಪ್ರೊವಿನ್ಷಿಯಲ್ ಸ್ಮಾಲ್ ಕಾಸ್ಟ್ ಕೋರ್ಟ್ಸ್, ಪ್ರೆಸಿಡೆನ್ಸಿ ಸ್ಮಾಲ್ ಕಾಸ್ಟ್ ಕೋರ್ಟ್ಸ್, ಇದನ್ನೆಲ್ಲ ಕೂಡ ವಿ ಕ್ಯಾನ್ ಅವಾಯ್ಡ್ ಸ್ಟಡಿ ಮಾಡಬೇಕಂತ ಇಲ್ಲ. ಬೇಸಿಕ್ಕಾಗಿ ಸೆಕ್ಷನ್ 1 ಮತ್ತು ಸೆಕ್ಷನ್ 2 ದಿಸ್ ಈಸ್ ಇಂಪಾರ್ಟೆಂಟ್, ಇದು ಇಂಪಾರ್ಟೆಂಟ್ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ. ಸೊ ನೋಡೋಣ, ಇಲ್ಲಿ ನೋಡಿ ಸೆಕ್ಷನ್ 1 ಅಂತ ಬಂದಾಗ ಅದಕ್ಕಿಂತ ಮುಂಚೆ ಪ್ರಿಯಂಬಲ್ ಅಂತ ಹೇಳಿ ನಾವು ಕಾಣ್ತೇವೆ. ಈ ಪ್ರಿಯಂಬಲಲ್ಲಿ ಮೇಯ್ನಾಗಿ ಏನಂತಂದರೆ ಟು ಕಾನ್ಸಾಲಿಡೇಟ್ ಆ್ಯಂಡ್ ಅಮೆಂಡ್ ದ ಲಾಸ್ ರಿಲೇಟಿಂಗ್ ಟು ಪ್ರೊಸೀಜರ್ ಆಫ್ ದಿ ಕೋರ್ಟ್ಸ್ ಆಫ್ ಸಿವಿಲ್ ಜುಡಿಕೇಚರ್. ಸೊ ಮೊದಲು ಕೋರ್ಟ್ಸ್ ಆಫ್ ಸಿವಿಲ್ ಜುಡಿಕೇಚರ್ ಅಂತ ಹೇಳಿ ಕರಿತಿದ್ರು. ಆ ಸಿವಿಲ್ ಜುಡಿಕೇಚರ್ನ ಪ್ರೊಸೀಜರ್ಗೆ ಸಂಬಂಧಪಟ್ಟ ಹಾಗೆ ಏನು ಕಾನೂನು ಇತ್ತಲ್ಲ, ಅದನ್ನು ಕಾನ್ಸಾಲಿಡೇಟ್, ಅದನ್ನೆಲ್ಲ ಒಟ್ಟು ಮಾಡಿ ಅದಕ್ಕೆ ಸಂಬಂಧಪಟ್ಟ ಕಾನೂನನ್ನು ಅಮೆಂಡ್ ಮಾಡುವಂಥ ಉದ್ದೇಶ. ಸೊ ಆ್ಯಕ್ಚುಲಿ ಇದು ಎನ್ಯಾಕ್ಟ್ ಆಗಿದ್ದು 21 ಮಾರ್ಚ್ 1908ಗೆ, ಆದರೆ ಜಾರಿಗೆ ಬಂದಿದ್ದು ನೋಡಿ 1 ಜನವರಿ 1909. ಸೊ ಇದು ಕೂಡ ತುಂಬ ವೆರಿ ಇಂಪಾರ್ಟೆಂಟು. 1 ಜಾನ್ 1909ನಲ್ಲಿ ಜಾರಿಗೆ ಬಂದಿದೆ ಇದು, ಆಯಿತಾ? ಹಾಗೆ ಈ ಆ್ಯಕ್ಟ್ಗೆ ಏನಂತ ಕರೀತಾರೆ, ದಿಸ್ ಇಸ್ ನೋನ್ ಆ್ಯಸ್ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ 1908 ಅಂತ ಹೇಳಿ ಕರೆಯುವಂಥ ಆ್ಯಕ್ಟ್ ಇದು. ಸೊ ಸೆಕ್ಷನ್ 1 ಈಸ್ ವೆರಿ ಇಂಪಾರ್ಟೆಂಟ್. ಬೇಸಿಕಲಿ ಯಾವಾಗ ಜಾರಿಗೆ ಬಂತು, ಎಲ್ಲಿ ಅಪ್ಲೈ ಆಗುತ್ತೆ ಅಂತ ಹೇಳಿ ಕೇಳ್ತಾರೆ. ಸೊ ಆ್ಯಕ್ಚುಲಿ ಇಟ್ ಈಸ್ ಅಪ್ಲಿಕೇಬಲ್ ಟು ಹೋಲ್ ಆಫ್ ಇಂಡಿಯಾ, ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಆದರೆ ನೋಡಿ, ಎಕ್ಸೆಪ್ಟ್ ಅಂತ ಇದೆಲ್ಲ, ಇಟ್ ಈಸ್ ನಾಟ್ ಅಪ್ಲಿಕೇಬಲ್ ಟು ಸ್ಟೇಟ್ ಆಫ್ ನಾಗಾಲ್ಯಾಂಡ್ ಮತ್ತು ಟ್ರೈಬಲ್ ಏರಿಯಾಸ್. ಯಾಕೆಂದರೆ ಅದು ಮುಂಚೆ ಆ ಸ್ಟೇಟ್ ಫಾರ್ಮೇಷನ್ ಆಗುವಂಥ ಕಾರಣಕ್ಕೆ ಕೆಲವೊಂದು ಕಾನೂನನ್ನ ಅಪ್ಲೈ ಮಾಡೋದಿಲ್ಲ. CRPC ಕೂಡ ಹಾಗೆ, BNSS ಕೂಡ ಅದೇ ರೀತಿ ಇದೆ. ಅಲ್ಲಿ ಸ್ಟೇಟ್ ಆಫ್ ನಾಗಾಲ್ಯಾಂಡ್ ಮತ್ತು ಟ್ರೈಬಲ್ ಏರಿಯಾಸ್ಗೆ ಅಪ್ಲೈ ಆಗೋದಿಲ್ಲ. ಹಾಗಿದ್ರೆ ಟ್ರೈಬಲ್ ಏರಿಯಾಸ್ ಅಂದರೆ ಏನು ಅಂತ ಹೇಳುವಂಥದ್ದು, ಟ್ರೈಬಲ್ ಏರಿಯಾಸ್ ಅಂದರೆ ಈಗ ಕರ್ನಾಟಕದಲ್ಲಿ ಟ್ರೈಬಲ್ ಏರಿಯಾಸ್ ಅಂತ ಇದ್ದರೆ ಅದೆಲ್ಲ ಬರೋದಿಲ್ಲ. ಟ್ರೈಬಲ್ ಏರಿಯಾಸ್ ಅಂತ ಹೇಳಿ ಅಸ್ಸಾಮ್ದು, ಆ್ಯಕ್ಚುಲಿ ಟ್ರೈಬಲ್ ಏರಿಯಾಸ್ ಆಫ್ ಅಸ್ಸಾಂ, ಅದು ಎಲ್ಲಿ ಕಾನ್ಸ್ಟಿಟ್ಯೂಷನ್ನ 6th ಶೆಡ್ಯೂಲಲ್ಲಿ ಮೆನ್ಷನ್ ಮಾಡಿದ್ದಾರೆ, ಆಯಿತಾ? ಪ್ಯಾರಾಗ್ರಾಫ್ 20 ಆಫ್ 6th ಶೆಡ್ಯೂಲ್ ಟು ದಿ ಕಾನ್ಸ್ಟಿಟ್ಯೂಷನ್ನು ಅಲ್ಲಿ ಏನು ಹೇಳಿದ್ದಾರೆ, 6th ಶೆಡ್ಯೂಲ್ ಪ್ಯಾರಾ 20, ಅದರಲ್ಲಿ ಅದು ಡೇಟ್ ಒಂದು ಕೊಟ್ಟಿದ್ದಾರೆ, 21 ಜಾನ್ವರಿ 1972. ಸೊ 1972 21 ಜನವರಿಗಿಂತ ಮೊದಲು ಕಾನ್ಸ್ಟಿಟ್ಯೂಷನಲ್ಲಿ ಇರುವಂಥ 6ನೇ ಶೆಡ್ಯೂಲ್ನ 20ನೇ ಪ್ಯಾರಾದಲ್ಲಿ ಯಾವ್ಯಾವ ಟ್ರೈಬಲ್ ಏರಿಯಾಸ್ಗಳು ಅಂತ ಹೇಳಿ ಒಂದು ಲಾಂಗ್ ಲಿಸ್ಟ್ ಕೊಟ್ಟಿದ್ರು. ಆ ಲಿಸ್ಟಲ್ಲಿರುವಂಥ ಏರಿಯಾಗಳಿಗೆ ಮಾತ್ರ ಟ್ರೈಬಲ್ ಏರಿಯಾಸ್ ಅಂತ ಹೇಳಿ ಕರಿಬೋದು ಅಂತ ಹೇಳಿ ಹೇಳ್ತಾರೆ. ಓಕೆ, ಸೊ ಅದಕ್ಕೋಸ್ಕರ ಸ್ಟೇಟ್ ಆಫ್ ನಾಗಾಲ್ಯಾಂಡ್ ಆ್ಯಂಡ್ ಟ್ರೈಬಲ್ ಏರಿಯಾಸ್, ಅದು ಟ್ರೈಬಲ್ ಏರಿಯಾಸ್ ಅಂದರೆ ಎಲ್ಲ ಟ್ರೈಬಲ್ ಏರಿಯಾಸ್ ಅಲ್ಲ, ಒಂದು ಪರ್ಟಿಕ್ಯುಲರ್ ಒಂದು ಲಿಸ್ಟ್ ಇದೆ. ಆ ಲಿಸ್ಟು ಅದು ಮುಂಚೆ ಯಾವುದು ಎಕ್ಸಿಸ್ಟಿಂಗ್ ಇತ್ತು ಆ ಲಿಸ್ಟ್ನ ಪ್ರಕಾರ ಟ್ರೈಬಲ್ ಏರಿಯಾಸ್ಗಳು ಮಾತ್ರ ಅಂತ ಹೇಳಿ.
ಸೊ ಹಾಗೆ ಇಲ್ಲೆಲ್ಲ ಇದೀಗ ಎಲ್ಲ ಅಪ್ಲೈ ಆಗುತ್ತೆ. ಬೇರೆ ಬೇರೆ ಅಮೀನ್-ದವಿ ಐಲ್ಯಾಂಡ್ಸ್, ಈಸ್ಟ್ ಗೋದಾವರಿ, ವೆಸ್ಟ್ ಗೋದಾವರಿ, ವಿಶಾಖಪಟ್ಟಣಮ್, ಸ್ಟೇಟ್ ಆಫ್ ಆಂಧ್ರ ಪ್ರದೇಶ, ಲಕ್ಷದ್ವೀಪ್, ಇಲ್ಲೆಲ್ಲವೂ ಕೂಡ CPC ಅಪ್ಲೈ ಆಗುತ್ತೆ ಅಂತ ಹೇಳ್ತಾರೆ. ಯಾಕೆಂದರೆ ಇದು 1908 ಆಗಿರುವಂಥ ಕಾನೂನಲ್ಲ, ಆವಾಗೇನು ಇದು ಸಿಕ್ಕಿರಲಿಲ್ಲ, ಭಾರತಕ್ಕೆ ಸ್ವಾತಂತ್ರ್ಯ ಕೂಡ ಸಿಕ್ಕಿರಲಿಲ್ಲ. ಸೊ ಇಲ್ಲಿ ನಾವು ಕಾಣೋ ಹಾಗೆ ಆಮೇಲೆ ಎಲ್ಲ ಇಲ್ಲಿ ಆ್ಯಡ್ ಮಾಡ್ತಾ ಬಂದರು, ಬೇರೆ 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 ಇದಕ್ಕೆ ಇಲ್ಲಿ ಅಪ್ಲೈ ಆಗುತ್ತೆ ಅಂತ ಹೇಳ್ಕೊಂಡು. ಸೊ ಅದಕ್ಕೋಸ್ಕರ ಇನ್ನೂ ಅಮೆಂಡ್ ಆಗಲಿಲ್ಲ ಅಲ್ಲ. ಸೊ ಹೊಸ ಈಗ ಭಾರತೀಯ ನ್ಯಾಯ ಸಂಹಿತೆ ಥರ ಫುಲ್ ಇಂಡಿಯನೈಸೇಷನ್ ಆಗಿಲ್ಲ CPC. ಅದಕ್ಕೋಸ್ಕರ ಇನ್ನೂ ಆ ಹಳೆ ಇದೆಲ್ಲ ಇದೆ. ಬಟ್ ನೀವು ನೆನ್ಪಿಟ್ಕೊಳ್ಳೋದು ಬೇಕಾಗಿರುವಂಥದ್ದು ಏನಂತಂದರೆ CPC ಇಡೀ ಭಾರತಕ್ಕೆ ಅಪ್ಲೈ ಆಗುತ್ತೆ ಎಕ್ಸೆಪ್ಟ್ ಸ್ಟೇಟ್ ಆಫ್ ನಾಗಾಲ್ಯಾಂಡ್ ಆ್ಯಂಡ್ ಟ್ರೈಬಲ್ ಏರಿಯಾಸ್. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಇನ್ನು ಬರುವಂಥದ್ದು ಸೆಕೆಂಡ್ ಸೆಕ್ಷನ್ ಡೆಫಿನಿಷನ್ಸ್ ಹೇಳುವಂಥದ್ದು ಇಂಪಾರ್ಟೆಂಟ್ ಸೆಕ್ಷನ್ ಅಂತಲೇ ಹೇಳ್ಬೋದು. ನೀವು ಯಾವುದೇ ಆ್ಯಕ್ಟ್ ಇರಲಿ ಈ ಸೆಕ್ಷನನ್ನು ಡೆಫಿನಿಷನ್ಸ್ ಹೇಳುವಂಥದ್ದನ್ನು ನೆನ್ಪಿಟ್ಕೊಳ್ಬೇಕು. ಸೊ ಇದರಲ್ಲಿ ನೋಡಿ ಎಷ್ಟು ಡೆಫಿನೇಷನ್ಸ್ ಇದೆ ನೋಡಿ. ಸೆಕ್ಷನ್ 2(1) ಹಿಡಿದು ವಿ ಕ್ಯಾನ್ ಸಿ ದೇರ್ ಆರ್ ಅಬೌಟ್ ಜಾಸ್ತಿ ಇಲ್ಲ 20, ಸೆಕ್ಷನ್ 20 ಸೈನ್ಡ್ ಹೇಳೋ ತನಕ ಇದೆ. ಅದೀಗ ನೀವು ಮೋಟರ್ ವೆಹಿಕಲ್ಸ್ ಆ್ಯಕ್ಟೆಲ್ಲ ನೋಡಿದ್ರೆ ತುಂಬ ಡೀಟೇಲ್ ಆದಂತಹ ಇದಿರುತ್ತೆ, ಡೆಫಿನಿಷನ್ಸ್ ಇರುತ್ತೆ. ಇದರಲ್ಲಿ ಅಂಥ ತುಂಬ ಡೆಫಿನಿಷನ್ಸ್ ಇಲ್ಲ, ಕೆಲವೊಂದು ಲಿಮಿಟೆಡ್ ಡೆಫಿನಿಷನ್ಸ್ ಇದೆ, ಬಹಳ ಇಂಪಾರ್ಟೆಂಟ್. ಒಂದು ಡಿಕ್ರಿ ಹೇಳುವಂಥ ಡೆಫಿನೇಷನ್ನು ವೆರಿ ಇಂಪಾರ್ಟೆಂಟ್. ಹಾಗೆ ಕೆಲವೊಂದು ಸಲ ಕೇಳ್ತಾರೆ ಫಾರಿನ್ ಜಡ್ಜ್ಮೆಂಟ್ ಮತ್ತು ಫಾರಿನ್ ಕೋರ್ಟ್, ಕೆಲವೊಂದು ಸಲ ಕೇಳ್ತಾರೆ ಹೂ ಇಸ್ ಅ ಡಿಕ್ರಿ ಹೋಲ್ಡರ್ ಅಂತ ಕೇಳ್ತಾರೆ. ಡಿಕ್ರಿ ಹೋಲ್ಡರ್ನ ಅಪೋಸಿಟ್ ಯಾರಾಗಿರ್ತಾರೆ? ಜಡ್ಜ್ಮೆಂಟ್ ಡೆಟ್ಟರ್ ಅಲ್ವಾ. ಸೊ ಜಡ್ಜ್ಮೆಂಟ್ ಡೆಟ್ಟರ್ ಆಗಿರ್ತಾರೆ. ಇನ್ನು ಡಿಕ್ರಿ ಅಂತ ಬಂದ್ಕೊಳ್ಳೆ ಡಿಕ್ರಿ, ಜಡ್ಜ್ಮೆಂಟ್ ಮತ್ತು ಆರ್ಡರ್ ಹೇಳುವಂಥ ಆ ಮೂರು ಡಿಫ್ರೆನ್ಸನ್ನು ಕೂಡ ಕೇಳುವಂಥ ಸಾಧ್ಯತೆ ಇರುತ್ತೆ. ಇನ್ನೊಂದು ಲೀಗಲ್ ರೆಪ್ರೆಸೆಂಟೇಟಿವ್ ಹೇಳುವಂಥ ಅದು ಇಂಪಾರ್ಟೆಂಟ್. ಮೀನ್ ಪ್ರಾಫಿಟ್ ಹೇಳುವಂಥದ್ದು ಕೂಡ ಇಂಪಾರ್ಟೆಂಟ್. ಇನ್ನು ಉಳಿದಿದ್ದೆಲ್ಲ ಈ ಪಬ್ಲಿಕ್ ಆಫೀಸರ್ ಹೇಳುವಂಥದ್ದಕ್ಕೆ ದೇರ್ ಇಸ್ ಅ ವೆರಿ ಲಾಂಗ್ ಲಿಸ್ಟ್ ಡೆಫಿನಿಷನ್ ಅಂತ ಹೇಳ್ಬೋದು. ಪಬ್ಲಿಕ್ ಆಫೀಸರ್ ನೋಡಿ ಇಲ್ಲಿ ಇಷ್ಟು A to H ತನಕ ನಾವು ಕಾಣ್ತೇವೆ. ಅದೇನಂತ ಒಂದು ಜಸ್ಟ್ ನೋಡೋಣ ಏನು ಹೇಳುತ್ತೆ ಅಂತ ಹೇಳಿ. ಓಕೆ, ಸೊ ಡಿಕ್ರಿ, ಫಸ್ಟ್ ಆಫ್ ಆಲ್ ಡಿಕ್ರಿ ಅಂದರೆ ಏನು? ಡಿಕ್ರಿ ಇಸ್ ದ ಫಾರ್ಮಲ್ ಎಕ್ಸ್ಪ್ರೆಷನ್ ಆಫ್ ಎನ್ ಅಡ್ಜುಡಿಕೇಷನ್. ಯಾಕೆಂದರೆ 3 ವಿಚಾರಗಳು ಬರ್ತವೆ. ಸೊ ಐ ವಾಂಟ್ ಟು ಎಕ್ಸ್ಪ್ಲೇನ್ ದ್ಯಾಟ್ ವಿತ್ ದಿ ಹೆಲ್ಪ್ ಆಫ್ ಒಂದು ವೈಟ್ ಬೋರ್ಡಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಡಿಕ್ರಿ, ಜಡ್ಜ್ಮೆಂಟ್ ಮತ್ತು ಆರ್ಡರ್ ಅಂತ ಹೇಳುವಂಥದ್ದು. ಎಸ್, ಸೊ ನೋಡಿ 3 ವಿಚಾರಗಳು ಬರ್ತವೆ. ಒಂದು ಡಿಕ್ರಿ, ಜಡ್ಜ್ಮೆಂಟ್ ಮತ್ತು ಆರ್ಡರ್. ಜಡ್ಜ್ಮೆಂಟ್ ಅಂದರೆ ನಾವಿಲ್ಲಿ ನೋಡುವಂಥದ್ದು, ಫಸ್ಟ್ ಜಡ್ಜ್ಮೆಂಟ್ ನೋಡೋಣ. ಇಟ್ ಮೀನ್ಸ್ ದ ಸ್ಟೇಟ್ಮೆಂಟ್ ಗಿವನ್ ಬೈ ದಿ ಜಡ್ಜ್ ಆಫ್ ದಿ ಗ್ರೌಂಡ್ಸ್ ಆಫ್ ಅ ಡಿಕ್ರಿ ಆರ್ ಆರ್ಡರ್. ಅಂದರೆ ಜಡ್ಜ್ ಒಂದು ಯಾವುದಾದ್ರು ಆರ್ಡರ್ ಮಾಡ್ತಾರೆ, ಒಂದು ಸ್ಟೇಟ್ಮೆಂಟ್ ಅಲ್ವಾ, ಒಂದು ಸ್ಟೇಟ್ಮೆಂಟ್ ನೀಡುವಂಥದ್ದು, ಜಡ್ಜ್ ನೀಡುವಂಥದ್ದು. ಯಾಕೆ ಸ್ಟೇಟ್ಮೆಂಟ್ ಕೊಡ್ತಾರೆ? ಅವರು ಒಂದು ಡಿಕ್ರಿ ಮಾಡಿರ್ತಾರೆ ಅಥವಾ ಆರ್ಡರ್ ಮಾಡಿರ್ತಾರೆ ಅಲ್ವಾ. ಅದ್ರದ್ದು ಏನು ಗ್ರೌಂಡ್ಸ್ ಅಂತ ಹೇಳುವಂಥ ಕಾರಣಕ್ಕೆ ಆ ಒಂದು ಡೀಟೇಲ್ಡ್ ಅಂದರೆ ಒಂದು ಫುಲ್ ರೀಸನ್ಡ್ ಒಂದು ಆರ್ಡರ್ ಇರುತ್ತಲ್ಲ, ಅದಕ್ಕೆ ಜಡ್ಜ್ಮೆಂಟ್ ಅಂತ ಹೇಳುವಂಥದ್ದು. ಅದು ಡಿಕ್ರಿ ಮೇಲೆ ಕೂಡ ಇರ್ಬೋದು, ಆರ್ಡರ್ ಮೇಲೆ ಕೂಡ ಇರ್ಬೋದು. ಹಾಗಿದ್ರೆ ಅದಕ್ಕೋಸ್ಕರ ನಾವು ಡಿಕ್ರಿ ಅಂದರೆ ಏನಂತ ತಿಳ್ಕೊಳ್ಬೇಕು, ಆರ್ಡರ್ ಅಂತ ಏನಂತ ತಿಳ್ಕೊಳ್ಬೇಕು. ಸೊ ನಾವು ಲೈಕ್ ತುಂಬ ಕಾಮನ್ ಮ್ಯಾನ್ಸ್ ಲ್ಯಾಂಗ್ವೇಜಲ್ಲಿ ನೋಡ್ಲಿಕ್ಕೆ ಹೋಗೋದಾದರೆ ಆ ಫುಲ್ ಒಂದು ರೈಟ್ಸ್ ಮತ್ತು ಲಯಬಿಲಿಟೀಸನ್ನು ನಿರ್ಧಾರ ಮಾಡುವಂಥದ್ದು ಡಿಕ್ರಿ. ಆರ್ಡರ್ ಅಂದರೆ ಈಗ ಕೆಲವೊಂದು ಸಲ ಅಡ್ಜರ್ಮೆಂಟ್ ಆರ್ಡರ್ ಕೂಡ ಇರುತ್ತೆ ಅಲ್ವಾ. ಕೆಲವರು ಯಾರೋ ಒಬ್ಬರು ತೀರ್ಕೊಂಡಿರ್ತಾರೆ, ಅವರ ಮಕ್ಕಳನ್ನು ಸೇರಿಸ್ತಾರೆ. ಸೊ ಅದರಿಂದ ಕೋರ್ಟ್ ಕೇಸನ್ನು ಡಿಸೈಡ್ ಆಗೋದಿಲ್ಲ. ಸೊ ಅದು ಆರ್ಡರ್ ಆ್ಯಕ್ಚುಲಿ ಹೇಳುವಂಥದ್ದಾದರೆ. ಈಗ ನಿಮಗೆ ಸಿಂಪಲ್ ಟರ್ಮ್ಸಲ್ಲಿ ಅರ್ಥ ಮಾಡಿಸ್ಬೇಕಂತಂದರೆ ಲೀಗಲ್ ಟರ್ಮ್ಸ್ ಬೇರೆ ಇದೆ. ಬಟ್ ಡಿಕ್ರಿ ಅಂದರೆ ಫುಲ್ಲಾಗಿ ಫೈನಲ್ ಆಗಿ ಆ ರೈಟ್ಸ್ಗಳನ್ನು, ಲಯಬಿಲಿಟೀಸನ್ನೆಲ್ಲ ಕೂಡ ಡಿಸೈಡ್ ಮಾಡಿ ಹೇಳುವಂಥದ್ದು. ಅದಕ್ಕೆ ಡಿಕ್ರಿ, ಪ್ರಾಪರ್ ಡಿಕ್ರಿ ಅಂತ ಹೇಳ್ತಾರೆ. ಅಂದರೆ ಬೇಸಿಕಲಿ ಡಿಕ್ರಿ ಹೇಳುವಂಥದ್ದು ಏನಾಯಿತು, ಸೂಟ್ ಡಿಸ್ಮಿಸ್ ಆಯಿತಾ, ಡಿಕ್ರಿ ಆಯಿತಾ, ಪ್ರಾಪರ್ಟಿ ಯಾರಿಗೆ ಬಂತು ಹೇಳುವಂಥದ್ದು, ಆ ವಿಚಾರ ಎಲ್ಲ ಕೂಡ ಅದರದ್ದು ಫುಲ್ ರೀಸನ್ಸ್ ಎಲ್ಲ ಇರುತ್ತಲ್ಲ ಅದು, ಮತ್ತು ಇದೆಲ್ಲ ಸೇರಿ ಜಡ್ಜ್ಮೆಂಟ್ ಆ್ಯಕ್ಚುಲಿ ಆಯಿತಾ. ಆರ್ಡರ್ ಕೂಡ ಹಾಗೆ, ಅದರಲ್ಲಿ ರೈಟ್ಸ್ ಆ್ಯಂಡ್ ಲಯಬಿಲಿಟೀಸ್ ನಿರ್ಧಾರ ಮಾಡೋದಿಲ್ಲ. ಕೇಸನ್ನು ಅಡ್ಜರ್ಮೆಂಟ್ ಮಾಡಿದ್ರಾ ಅಥವಾ ಟೆಂಪರ್ ಇಂಜೆಕ್ಷನ್ ಕೊಟ್ರಾ, ಇಂಟರ್ಲಾಕ್ಯುಟರಿ ಅಪ್ಲಿಕೇಶನ್ ನಿರ್ಧಾರ ಮಾಡ್ತಾರೆ, ಅಥವಾ ಮೈನರನ್ನು ಸೇರಿಸಿದ್ರಾ ಅಂತ ಹೇಳಿ ಆರ್ಡರ್ ಮಾಡುವಂಥದ್ದು. ಅದಕ್ಕೆ ಪ್ಲಸ್ ರೀಸನ್ಸ್. ಸೊ ಅದು ಫುಲ್ ಎಂಟೈರ್ ಇದು
ಜಡ್ಜ್ಮೆಂಟ್ ಆನ್ ಆರ್ಡರ್ ಅಂತ ಹೇಳುವಂಥದ್ದು. ಸೊ ಇಷ್ಟೇ ಡಿಫ್ರೆನ್ಸ್. ಬಟ್ ಡಿಕ್ರಿ ಅಂತ ಬಂದಾಗ, ಡೆಫಿನೇಷನ್ ಅಂತ ಬಂದಾಗ, ಇಟ್ಸ್ ಅ ಫಾರ್ಮಲ್ ಎಜುಡಿಕೇಷನ್ ಅಂತ ಕರೀತಾರೆ. ಒಂದು ಫಾರ್ಮಲ್ ಆಗಿ ಕೋರ್ಟು ಎಜುಡಿಕೇಟ್ ಮಾಡುವಂಥದ್ದು. ಬೇಟ ಫಾರ್ಮಲ್ ಆಗಿ ಇಟ್ಸ್ ಅ ಫಾರ್ಮಲ್ ಎಕ್ಸ್ಪ್ರೆಷನ್ ಆಫ್ ಎಜುಡಿಕೇಷನ್ ಆಫ್ ದಿ ಕೋರ್ಟ್ ಅಂತ ಸೊ ನೀವು ಇಷ್ಟು ಮಾತ್ರ ನೆನ್ಪಿಟ್ಕೊಳ್ಳಿ ಆ ಶಬ್ದಗಳು. ಫಾರ್ಮಲ್ ಎಕ್ಸ್ಪ್ರೆಷನ್ ಆಫ್ ಎಜುಡಿಕೇಷನ್. ಆರ್ಡರ್ ಕೂಡ ಅದೇ, ಆದರೆ ಫಾರ್ಮಲ್ ಎಕ್ಸ್ಪ್ರೆಷನ್ ಆಫ್ ಎಜುಡಿಕೇಷನ್ ಬಟ್ ವಿಚ್ ಇಸ್ ನಾಟ್ ಅ ಡಿಕ್ರಿ ಅಂತ ಹೇಳ್ತಾರೆ. ಅಂದರೆ ಯಾವುದೋ ಡಿಕ್ರಿ ಅಲ್ವೋ, ಅಂದರೆ ಫಸ್ಟ್ ಡಿಕ್ರಿ ಅಂದರೆ ಏನಂತ ನಾವು ತಿಳ್ಕೊಳ್ಬೇಕು ಅದಕ್ಕೋಸ್ಕರ. ಸೊ ಇಲ್ಲಿ ನೋಡಿ, ಫಾರ್ಮಲ್ ಎಕ್ಸ್ಪ್ರೆಷನ್ ಆಫ್ ಅಡ್ಜುಡಿಕೇಷನ್ ವಿಚ್ ಸೋ ಫಾರ್ ಆಸ್ ರಿಗಾರ್ಡ್ಸ್ ದ ಕೋರ್ಟ್ ಎಕ್ಸ್ಪ್ರೆಸಿಂಗ್ ಇಟ್ ಕನ್ಕ್ಲೂಸಿವ್ಲಿ ಡಿಟರ್ಮೈನ್ಸ್, ಅದು ಫೈನಲಿ ಡಿಸೈಡ್ ಮಾಡುತ್ತೆ. ಸೊ ಕನ್ಕ್ಲೂಸಿವ್ ಡಿಟರ್ಮಿನೇಷನ್ ಹೇಳುವಂಥದ್ದು, ಫೈನಲ್ ಡಿಟರ್ಮಿನೇಷನ್, ಒಂದು ಕನ್ಕ್ಲೂಷನ್ ಬರುತ್ತೆ ಈ ರೀತಿ. ಈಗ ಅಡ್ಜರ್ಮೆಂಟ್ ಮಾಡಿದರೆ ಫೈನಲ್ ಆಗಿ ನಿಮಗೆ ಆ ಒಂದು ಪ್ರಾಪರ್ಟಿ ಓನರ್ ಯಾರು ಅಂತ ಗೊತ್ತಾಗತ್ತಾ? ಇಲ್ಲ ಅಲ್ವಾ? ಆದರೆ ಡಿಕ್ರಿ ಮಾಡಿದರೆ ಒಂದು ಫೈನಲ್ ಯಾರು ಓನರು ಅಂತ ಒಂದು ಫೈನಲ್ ಅದರದ್ದು ರೀಸನಿಂಗ್ ಬಂದಿರುತ್ತೆ. ಅದ್ರ ಮುಖಾಂತರ ಏನು ಮಾಡುತ್ತೆ? ದ ರೈಟ್ಸ್ ಆಫ್ ದ ಪಾರ್ಟೀಸ್ಗಳ ರೈಟ್ಸ್ಗಳನ್ನು ಅದು ನಿರ್ಧಾರ ಮಾಡುತ್ತೆ, ಪಾರ್ಟೀಸ್ ರೈಟ್ಸನ್ನು ವಿತ್ ರಿಗಾರ್ಡ್ ಟು ಆಲ್ ಆರ್ ಎನಿ ಅದರ್ ಮ್ಯಾಟರ್ಸ್ ಇನ್ ಕಾಂಟ್ರವರ್ಸಿ. ಸೊ ಯಾವ ರೈಟ್ಸ್, ಯಾವ ಕಾಂಟ್ರವರ್ಷಿಯಲ್ ರೈಟ್ಸ್ ಇರುತ್ತೆ. ಕಾಂಟ್ರವರ್ಸಿ ಅಂದರೆ ನಾವು ಈ ಸೋಷಿಯಲ್ ಮೀಡಿಯಾದಲ್ಲಿ ಹೇಳುವಂಥ ಕಾಂಟ್ರವರ್ಸಿ ಅಲ್ಲ, ಆ ಪಾರ್ಟೀಸ್ಗಳ ಮಧ್ಯೆ ಏನು ಡಿಸ್ಪ್ಯೂಟ್ ಆಗಿರುತ್ತೆ, ಏನು ಜಗಳ ಆಗಿರುತ್ತೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರ ರೈಟ್ಸ್ ಇರುತ್ತಲ್ಲ, ಅದನ್ನು ತುಂಬ ಫೈನಲ್ ಆಗಿ ಕನ್ಕ್ಲೂಸಿವ್ ಆಗಿ ನಿರ್ಧಾರ ಮಾಡುವಂತಹ ಕೋರ್ಟ್ನ ಒಂದು ಫಾರ್ಮಲ್ ಎಕ್ಸ್ಪ್ರೆಷನ್, ಫಾರ್ಮಲ್ ವ್ಯಕ್ತಪಡಿಸುವಂಥದ್ದು, ಅದಕ್ಕೆ ಡಿಕ್ರಿ ಅಂತ ಕರೀತಾರೆ. ಅಂಥ ಡಿಕ್ರಿ ಪ್ರಿಲಿಮಿನರಿ ಡಿಕ್ರಿ ಆದರೂ ಆಗಿರ್ಬೋದು, ಫೈನಲ್ ಡಿಕ್ರಿ ಆದರೂ ಆಗಿರ್ಬೋದು ಅಂತ ಸೊ ಎರಡು ರೀತಿಯ ಕ್ಯಾಟಗರಿ ಇದೆ. ಪ್ರಿಲಿಮಿನರಿ ಡಿಕ್ರಿ ಅಂತ ಹೇಳ್ತಾರೆ, ಫೈನಲ್ ಡಿಕ್ರಿ ಅಂತ ಕೂಡ ಬೇರೆ ಬೇರೆ ಕ್ಯಾಟಗರಿ ಇದೆ. ಆದರೆ ಇದರಲ್ಲಿ ಕೆಲವೊಂದು ಅಪ್ಲೈ ಆಗುತ್ತೆ, ಕೆಲವೊಂದು ಅಪ್ಲೈ ಆಗೋದಿಲ್ಲ. ಸೊ ಇಟ್ ಇಸ್ ಡೀಮ್ಡ್ ಟು ಇನ್ಕ್ಲೂಡ್ ಅಂತ ಇದೆ, ಬಟ್ ಶಲ್ ನಾಟ್ ಇನ್ಕ್ಲೂಡ್ ಅಂತ ಎರಡು ಕ್ಯಾಟಗರಿ ಇದೆ. ಅಂದರೆ ಡೀಮ್ಡ್ ಡಿಕ್ರಿ ಅಂತ ಒಂದು ಕ್ಯಾಟಗರಿಗೆ ಕರೀತಾರೆ, ಅದು ಈ ನೇಚರ್ ಇದ್ದರೂ ಸಹ ಅದು ಡಿಕ್ರಿ ಆಗೋದಿಲ್ಲ. ವಿಚ್ ಡಸ್ ನಾಟ್ ಇನ್ಕ್ಲೂಡ್ ಅಂತ ನಾವು ನೋಡ್ತೇವಲ್ಲ, ಡಸ್ ನಾಟ್ ಇನ್ಕ್ಲೂಡ್, ಇದು ಇನ್ಕ್ಲೂಡ್ಸ್ ಅಂತ ಹೇಳುವಂಥದ್ದು. ಇದು ತುಂಬ ಸಲ ಕ್ವಶನ್ ಕೇಳ್ತಾರೆ, ಅದಕ್ಕೆ ನಾನು ಡೀಟೇಲ್ ಆಗಿ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಿದ್ದೇನೆ. ಸೊ ಡೀಮ್ಡ್ ಡಿಕ್ರಿಯಲ್ಲಿ ಎರಡು ಕ್ಯಾಟಗರಿ. ಒಂದು ರಿಜೆಕ್ಷನ್ ಆಫ್ ದಿ ಪ್ಲೇಂಟ್, ಮತ್ತು ಡಿಟರ್ಮಿನೇಷನ್ ಆಫ್ ಎನಿ ಕ್ವಶನ್ ವಿದಿನ್ ಸೆಕ್ಷನ್ 144. ಪ್ಲೇಂಟ್ ರಿಜೆಕ್ಟ್ ಮಾಡ್ತಾರಲ್ಲ, ರಿಜೆಕ್ಷನ್ ಆಫ್ ದಿ ಪ್ಲೇಂಟ್. ಇನ್ನೊಂದು ಆರ್ಡರ್ ಅಂಡರ್ ಸೆಕ್ಷನ್ 144, ರಿಸ್ಟೋರೇಷನ್ ಅಂತ ನೋಡುವಂಥ ಒಂದು ಸೆಕ್ಷನ್. ಅದೇನಂತ ಮೀನ್ವೈಲ್ ನಾನು ಹೇಳ್ತೇನೆ, ಆಯಿತಾ? ಸೊ ರಿಜೆಕ್ಷನ್ ಆಫ್ ದಿ ಪ್ಲೇಂಟ್ ಹೇಳುವಂಥದ್ದು ಈಗ ನಮಗೆ ಆರ್ಡರ್ 6 ರೂಲ್ 10 ಬರುತ್ತೆ. ಅದು ಆ್ಯಕ್ಚುಲಿ ನೋಡಲಿಕ್ಕೆ ಡಿಕ್ರಿ ಥರ ಕಾಣೋದಿಲ್ಲ, ಆದರೂ ಸಹ ಅದನ್ನು ಡಿಕ್ರಿ ಅಂತ ಪರಿಗಣಿಸಬೇಕು ಅಂತ ಹೇಳ್ತಾರೆ. ಹಾಗೆ ರಿಸ್ಟೋರೇಷನ್ ಆರ್ಡರ್ ಅಂತ ಒಂದು ಇದೆ ಸೆಕ್ಷನ್ 144, ಅದನ್ನು ಕೂಡ ಡಿಕ್ರಿ ಅಂತ ಕನ್ಸಿಡರ್ ಮಾಡಬೇಕು ಅಂತ ಆದರೆ ಯಾವುದು ಡಿಕ್ರಿ ಆಗೋದಿಲ್ಲ, ಆ್ಯನ್ ಅಡ್ಜುಡಿಕೇಷನ್ ಫ್ರಮ್ ವಿಚ್ ಆ್ಯನ್ ಅಪೀಲ್ ಲೈಸ್ ಆಸ್ ಆನ್ ಅಪೀಲೇಬಲ್ ಆರ್ಡರ್, which lies as an appeal. ಅಪೀಲ್ ಫ್ರಮ್ ಆರ್ಡರ್, ಇದಕ್ಕೆ ನಾವು ಶಾರ್ಟ್ ಆಗಿ ಅಪೀಲೇಬಲ್ ಆರ್ಡರ್ ಅಂತ ಹೇಳ್ಬೋದು. ಅಪೀಲೇಬಲ್ ಆರ್ಡರ್. ಹಾಗೆ ಎನಿ ಆರ್ಡರ್ ಆಫ್ ಡಿಸ್ಮಿಸಲ್ ಫಾರ್ ಡಿಫಾಲ್ಟ್, ಡಿಸ್ಮಿಸಲ್ ಫಾರ್ ಡಿಫಾಲ್ಟ್. ಏನಿದು ಡಿಸ್ಮಿಸಲ್ ಫಾರ್ ಡಿಫಾಲ್ಟ್ ಅಂದರೆ, ಒಬ್ಬ ಪಾರ್ಟಿ ಹಾಜರಾಗಲಿಲ್ಲ ಕೋರ್ಟಿಗೆ, ಡಿಫಾಲ್ಟ್ ಅಥವಾ ಯಾವುದೋ ದುಡ್ಡು ಕಟ್ಟಬೇಕಿತ್ತು, ಕಟ್ಟಲಿಲ್ಲ, ಸೂಟನ್ನು ಡಿಸ್ಮಿಸ್ ಮಾಡಿಬಿಡ್ತಾರೆ. ಸೊ ನೋಡಿ, ಅದು ನಿಜವಾದ ಫೈನಲ್ ನಿರ್ಧಾರನೇ ಆ್ಯಕ್ಚುಲಿ ಅಲ್ವಾ, ನೆಕ್ಸ್ಟ್ ಮುಂದುವರಿಯೋಕ್ಕಾಗೋದಿಲ್ಲ ಸೂಟ್. ಆದರೂ ಸಹ
ಅದು ಪಾರ್ಟಿಗಳ ರೈಟನ್ನು ನಿರ್ಧಾರ ಮಾಡ್ತಾ ಇದೆಯಾ, ಇಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಅದು ಡಿಕ್ರಿ ಅಲ್ಲ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಸೊ ಬೇಸಿಕಲಿ ಯಾಕೆ ಡಿಕ್ರಿ ಮತ್ತು ಆರ್ಡರ್ ಮತ್ತು ಯಾಕೆ ಕ್ಲಾಸಿಫಿಕೇಷನ್ ಅಂತ ಅಂದರೆ, ನೋಡಿ, ಡಿಕ್ರಿ ಮೇಲೆ ವೆರಿ ಡಿಟೇಲ್ ಆಗಿ ಅಪೀಲ್ ಹೋಗ್ಬೋದು. ಅದು ಡಿಕ್ರಿ ಅಂತ ಕರೆಸ್ಕೊಂಡ್ರೆ, ಕೋರ್ಟ್ ಮಾಡಿರುವಂಥದ್ದು ಯಾವುದೋ ಒಂದು ಸ್ಟೇಟ್ಮೆಂಟ್ ಇದೆ, ಅದು ಡಿಕ್ರಿ ಅಂತ ಕರೆಸ್ಕೊಂಡ್ರೆ ಅಪೀಲ್ ಹೋಗ್ಬೋದು. ಫಸ್ಟ್ ಅಪೀಲ್ ಈಸ್ ಅವೈಲೇಬಲ್, ಸೆಕೆಂಡ್ ಅಪೀಲ್ ಈಸ್ ಅವೈಲೇಬಲ್. ಆದರೆ ಅದು ಆರ್ಡರ್ ಅಂತ ಕರೆಸ್ಕೊಂಡ್ರೆ ಅದು ಸೆಕ್ಷನ್ ಬೇರೆ ಆಗುತ್ತೆ. ಎಲ್ಲ ಆರ್ಡರ್ಸ್ಗಳ ಮೇಲೂ ಅಪೀಲ್ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಫಸ್ಟ್ ಅಪೀಲ್ ಮಾತ್ರ ಹೋಗ್ಬೋದು ಆರ್ಡರ್ಗೆ, ಸೆಕೆಂಡ್ ಅಪೀಲ್ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ ಅಪೀಲ್ಗೆ ಹೋಗುವಂಥ ಕಾರಣದಲ್ಲಿ ವ್ಯತ್ಯಾಸ ಆಗುತ್ತೆ. ಅದಕ್ಕೋಸ್ಕರ ಕೋರ್ಟ್ ಹೇಳುವಂಥ ಒಂದು ಯಾವುದೋ ಒಂದು ಜಡ್ಜ್ಮೆಂಟ್ ಇರ್ಬೋದು, ಅಥವಾ ಅದಕ್ಕೆ ವಾಟ್ ಎವರ್ ಯು ಕಾಲ್, ಅದು ಡಿಕ್ರಿ ಆದರೆ ಅಪೀಲ್ ಆಗುತ್ತೆ. ಅಪೀಲ್ಗೆ ಪ್ರಾವಿಷನ್ ಇದೆ, ಡಿಟೇಲ್ಡ್ ಪ್ರಾವಿಷನ್ ಇದೆ. ಅದೇ ಆರ್ಡರ್ ಆದರೆ ಅಷ್ಟು ಪ್ರಾವಿಷನ್ಸ್ ಇಲ್ಲ. ಅದಕ್ಕೋಸ್ಕರ ಕೆಲವೊಂದು ಡಿಕ್ರಿ ಥರ ಕಾಣುವಂತಹದ್ದು ಸಹ ಡಿಕ್ರಿ ಅಲ್ಲ ಅಂತ ಹೇಳಿ ಇಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ಇಟ್ ಡಸ್ ನಾಟ್ ಇನ್ಕ್ಲೂಡ್, ಡಿಕ್ರಿ ಆಗೋದಿಲ್ಲ ಅಂತ ಹೇಳ್ತಾರೆ. ಅಥವಾ ಯಾವುದು ನಿಜವಾಗ್ಲೂ ಡಿಕ್ರಿ ಥರ ಫೈನಲ್ ಅಲ್ಲ ಆದರೂ ಸಹ ಅದರ ನೇಚರಿಗೋಸ್ಕರ ಪ್ಲೇಂಟನ್ನು ರಿಜೆಕ್ಟ್ ಮಾಡುವಂಥದ್ದು. ರಿಜೆಕ್ಷನ್ ನಾನು ಐ ಥಿಂಕ್ ಐ ಮೆನ್ಷನ್ಡ್ ಆರ್ಡರ್ 6, ಎಸ್, ಆರ್ಡರ್ 6ಅಲ್ಲಿ ಬರುವಂಥದ್ದು. ಹಾಗೆ ರಿಸ್ಟೋರೇಷನ್ ಹೇಳುವಂಥದ್ದು ಅದರಲ್ಲೂ ಕೂಡ ನಾವು ಕಾಣ್ತೇವೆ. ಆಯಿತಾ. ಹಾಗೆ ಪ್ರಿಲಿಮಿನರಿ ಮತ್ತು ಫೈನಲ್ ಡಿಕ್ರಿ ಅಂತ ಕೂಡ ನಾವು ನೋಡಿದ್ವಿ. ಸೊ ಪ್ರಿಲಿಮಿನರಿ ಡಿಕ್ರಿ ಅಂದರೆ ಏನು? ಅ ಡಿಕ್ರಿ ಇಸ್ ಪ್ರಿಲಿಮಿನರಿ ವೆನ್ ಫರ್ದರ್ ಪ್ರೊಸೀಡಿಂಗ್ಸ್ ಹ್ಯಾವ್ ಟು ಬಿ ಟೇಕನ್ ಬಿಫೋರ್ ದ ಸೂಟ್ ಕ್ಯಾನ್ ಬಿ ಕಂಪ್ಲೀಟ್ಲಿ ಡಿಸ್ಪೋಸ್ಡ್ ಆಫ್. ಅಂದರೆ ಸಿಂಪಲ್. ಈಗ ಹೆಚ್ಚಾಗಿ ಎಕ್ಸಾಂಪಲ್ಸ್ ಪಾರ್ಟಿಷನ್ ಡಿಕ್ರಿಗೆ ಕೊಡ್ತಾರೆ. ಪಾರ್ಟಿಷನ್ಗೆ ಪ್ರಿಲಿಮಿನರಿ ಡಿಕ್ರಿ, ಫೈನಲ್ ಡಿಕ್ರಿ ಅಂತ ಹೇಳಿ ಇರುತ್ತೆ. ನೋಡಿ ಏನಾಗತ್ತೆ ಅಂತಂದರೆ, ಒಂದು ಸೂಟ್ ಫೈಲ್ ಆಗಿದೆ, ಪಾರ್ಟಿಷನ್ ಸೂಟು. ಸೊ ಫಸ್ಟ್ ಆಫ್ ಆಲ್ ಆ ಸೂಟ್ ಪಾರ್ಟಿಷನ್ ಮಾಡ್ಬೋದಾ? 1/3 ಶೇರ್ ಕೇಳಿದ್ದಾರೆ. ನೋಡಿದ್ರೆ ಆ 3ನೇವನಿಗೆ ಶೇರ್ ಇಲ್ಲ, ಬರೀ ಅರ್ಧ ಶೇರ್ ಮಾತ್ರ ಅಲ್ವಾ. ಸೊ ಫಸ್ಟ್ ನಿರ್ಧಾರ ಮಾಡಬೇಕು ವೆದರ್ ಆ ರೈಟ್ಸ್ಗಳು ಇದೆಯಾ, ಡು ದೇ ಹ್ಯಾವ್ ದ ರೈಟ್ಸ್ ರಿಗಾರ್ಡಿಂಗ್ ದಿಸ್ ಅಂತ ಹೇಳಿ. ಸೊ ಅದನ್ನು ನಿರ್ಧಾರ ಮಾಡಲಿಕ್ಕೆ ಕೋರ್ಟ್ ಒಂದು ಡಿಕ್ರಿ ಮಾಡುತ್ತೆ, ಪ್ರಿಲಿಮಿನರಿ ಡಿಕ್ರಿ ಅಂತ ಹೇಳಿ. ಆದರೆ ಅದು ಅಲ್ಲಿಗೆ ಮುಗಿಯೋದಿಲ್ಲ. ಇಷ್ಟು ದೊಡ್ಡ ಪ್ರಾಪರ್ಟಿಯಲ್ಲಿ ಯಾವ ಭಾಗ ಯಾರಿಗೆ ಸೇರಬೇಕು, ಹೀಗೆ ಡಿವೈಡ್ ಮಾಡಬೇಕಾ, ಅಥವಾ ಹೀಗೆ ಡಿವೈಡ್ ಮಾಡಬೇಕಾ, ಅಥವಾ ಹೀಗೆ ಡಿವೈಡ್ ಮಾಡಬೇಕಾ, ಅಥವಾ ಈ ಪೋರ್ಷನ್ ಇವರಿಗೆ, ಈ ಪೋರ್ಷನ್ ಇನ್ನೊಬ್ಬರಿಗೆ, ಈ ರೀತಿ ಮಾಡಬೇಕಾ. ಸೊ ಹೇಗೆ, ಯಾವ ರೀತಿ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು ಹೇಳುವಂಥದ್ದನ್ನು ಇನ್ನೂ ನಿರ್ಧಾರ ಮಾಡಲಿಕ್ಕೆ ಬಾಕಿ ಇರುತ್ತೆ. ಸೊ ಅದಕ್ಕೆ ಇನ್ನೊಂದು ಡಿಕ್ರಿಯನ್ನು ಪಾಸ್ ಮಾಡಬೇಕು ಅಲ್ವಾ. ಹೌ ಅದನ್ನು ಎಕ್ಸಿಕ್ಯೂಟ್ ಮಾಡ್ಬೋದು ಹೇಳುವಂಥದ್ದು, ಅದಕ್ಕೆ ಇನ್ನೊಂದು ಡಿಕ್ರಿ. ಸೊ ಫಸ್ಟ್ ಇನಿಷಿಯಲು ಇವರಿಗೆ ಈ ಥರ ಹಕ್ಕು ಇದೆ, ಮಾರ್ಗೇಜ್ ಮಾಡ್ಬೋದು, ಅಥವಾ ಪ್ರಿಲಿಮಿನರಿ ಪಾರ್ಟಿಷನ್ ಮಾಡ್ಬೋದು ಹೇಳುವಂಥದ್ದೆಲ್ಲವೂ ಸಹ ಅದನ್ನು ಕೋರ್ಟ್ ಆ ಹಕ್ಕನ್ನು ಗುರುತಿಸುವಂಥದ್ದು ಪ್ರಿಲಿಮಿನರಿ ಡಿಕ್ರಿ ಆಗಿರುತ್ತೆ. ಆ ಹಕ್ಕು ಆದ ನಂತರ ಯಾವ ರೀತಿ ಅದನ್ನು ಕಾರ್ಯರೂಪಕ್ಕೆ ತರ್ಬೋದು ಅಂತ ಹೇಳುವಂಥದ್ದು ನೋಡುವಂಥದ್ದು ಫೈನಲ್ ಡಿಕ್ರಿ. ಪಾರ್ಟಿಷನ್ ಬೈ ಮೀಟ್ಸ್ ಆ್ಯಂಡ್ ಬೌಂಡ್ಸ್ ಅಂತ ಹೇಳಿ ಕರೀತಾರೆ. ಆಯಿತಾ. ಸೊ ಅದಕ್ಕೋಸ್ಕರ ಪ್ರಿಲಿಮಿನರಿ ಡಿಕ್ರಿ ಆದರೆ ಇನ್ನೂ ಸ್ವಲ್ಪ ಬಾಕಿ ಇರುತ್ತೆ, ಇನ್ನೂ ಅದನ್ನು ಇದು ಮಾಡುವಂಥ ಇದು ಬಾಕಿ ಇರುತ್ತೆ. ವಾಟ್ ವಿ ಸಿ ಹಿಯರ್, ಫರ್ದರ್ ಪ್ರೊಸೀಡಿಂಗ್ಸ್ ಹ್ಯಾವ್ ಟು ಬಿ ಟೇಕನ್ ಬಿಫೋರ್ ದ ಸೂಟ್ ಕ್ಯಾನ್ ಬಿ ಕಂಪ್ಲೀಟ್ಲಿ ಡಿಸ್ಪೋಸ್ಡ್ ಆಫ್ ಅಂತ ಹೇಳಿ ನಾವು ಕಾಣ್ತೇವೆ. ಯಾವಾಗ ಫೈನಲ್ ಆಗುತ್ತೆ, ಕಂಪ್ಲೀಟ್ಲಿ ಡಿಸ್ಪೋಸ್ ಆದಾಗ ಅದು ಫೈನಲ್ ಅಂತ ಕರೆಸ್ಕೊಳುತ್ತೆ. ಹಾಗೆ ಕೆಲವೊಂದು ಪಾರ್ಟ್ಲಿ ಪ್ರಿಲಿಮಿನರಿ, ಪಾರ್ಟ್ಲಿ ಫೈನಲ್ ಅಂತ ಕೂಡ ಇರುತ್ತೆ ಕೆಲವೊಂದು. ಆಯಿತಾ. ಸೊ ಇಷ್ಟಕ್ಕೆ ನಾವು ಇನ್ನೂ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋದರೆ ಬಹಳಷ್ಟಿದೆ. ಬಟ್ ಯು ಜಸ್ಟ್ ರಿಮೆಂಬರ್, ಪ್ರಿಲಿಮಿನರಿ ಡಿಕ್ರಿ ಅಂತ ಮಾಡ್ಬೋದು, ಫೈನಲ್ ಡಿಕ್ರಿ ಅಂತ ಮಾಡ್ಬೋದು. ಕೆಲವೊಂದು ನೇಚರು ಪಾರ್ಟ್ಲಿ ಪ್ರಿಲಿಮಿನರಿ ಆ್ಯಂಡ್ ಪಾರ್ಟ್ಲಿ ಫೈನಲ್ ಡಿಕ್ರಿ ಅಂತ ಕೂಡ ಅದರದ್ದು ನೇಚರ್ ಇರುತ್ತೆ. ಸೊ ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಸೊ ಡಿಕ್ರಿ ಈಸ್ ಸಮಥಿಂಗ್ ವೇರ್ ಫಾರ್ಮಲ್ ಎಕ್ಸ್ಪ್ರೆಷನ್ ಆಫ್ ಎನ್ ಅಡ್ಜುಡಿಕೇಷನ್ ಇರುತ್ತೆ, ವಿಚ್ ಕನ್ಕ್ಲೂಸಿವ್ಲಿ ಡಿಟರ್ಮೈನ್ಸ್ ದ ರೈಟ್ಸ್ ಆಫ್ ದ ಪಾರ್ಟೀಸ್. ಯಾವ ವಿಚಾರದ ಬಗ್ಗೆ with respect to the matters in controversy in the suit, and it includes rejection of the plaint and determination of any question within section 144, and it does not include any adjudication from which an appeal lies, athwa it does not include an appealable orders or an order for dismissal for default. So very very important
ಡೆಫಿನೇಷನ್ನು ಅದರದ್ದು ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ, ಸೆಕ್ಷನ್ 2(2) ಅಂತ ಕೂಡ ನೆನ್ಪಿಟ್ಕೊಳ್ಳಿ. ಸೊ ಡಿಗ್ರಿ ಹೋಲ್ಡರ್ ಅಂದರೆ ಯಾರು? ಸೊ ಯಾರ ಪರವಾಗಿ ಡಿಗ್ರಿ ಪಾಸ್ ಆಗಿದೆ ಅವರು ಡಿಗ್ರಿ ಹೋಲ್ಡರ್. ಆಯಿತಾ? ಇಲ್ಲಿ 2 ಕ್ಯಾಟಗರಿ ಕೊಡ್ತಾರೆ. ಅಥವಾ ಯಾರು ಎಕ್ಸಿಕ್ಯೂಷನ್ ಮಾಡ್ಬೋದು ಅವರು ಕೂಡ, ಇನ್ ಹೂಸ್ ಫೇವರ್ ಅ ಡಿಗ್ರಿ ಹ್ಯಾಸ್ ಬಿನ್ ಪಾಸ್ಡ್ ಆರ್ ಆ್ಯನ್ ಆರ್ಡರ್ ಕೇಪಬಲ್ ಆಫ್ ಎಕ್ಸಿಕ್ಯೂಷನ್ ಹ್ಯಾಸ್ ಬಿನ್ ಮೇಡ್. 2 ರೀತಿಯ ಪಾರ್ಟಿಗಳಿರ್ತಾರೆ. ಕೋರ್ಟು ಆರ್ಡರ್ ಮಾಡುತ್ತಲ್ವಾ, ಜಡ್ಜ್ಮೆಂಟ್ ಮಾಡುತ್ತೆ. ಕೋರ್ಟು ಒಬ್ಬರ ಪರವಾಗಿ ಆರ್ಡರ್ ಮಾಡುತ್ತೆ. ಸೊ ಹಾಗೆ ಆರ್ಡರ್ ಮಾಡಿದಾಗ ಯಾರ ಪರವಾಗಿ ಆರ್ಡರ್ ಆಗಿರ್ತಾರೆ ಹೀಸ್ ನೋನ್ ಆಸ್ ದಿ DHR ಅಥವಾ ಡಿಗ್ರಿ ಹೋಲ್ಡರ್ ಅಂತ ಕರೆಸ್ಕೊಳ್ತಾನೆ. ಯಾರ ವಿರುದ್ಧ ಕೋರ್ಟ್ ಆರ್ಡರ್ ಮಾಡಿರುತ್ತೆ ಹೀಸ್ ಕನ್ಸಿಡರ್ಡ್ ಟು ಬಿ ದ ಜಡ್ಜ್ಮೆಂಟ್ ಡೆಟರ್ ಅಂತ ಹೇಳಿ ಕರೆಸ್ಕೊಳ್ತಾರೆ. ಸೊ ಒಂದು ಪಾರ್ಟಿ ಖುದ್ದಾಗಿ ಪಾರ್ಟಿನೇ ಆಗ್ಬೋದು ಅವರು, ಅಥವಾ ಯಾರು ಎಕ್ಸಿಕ್ಯೂಷನ್, ಯಾಕೆಂದರೆ ಇವನು ಸತ್ತು ಹೋಗ್ತಾನೆ, ಇವನ ಮಕ್ಕಳು ಅದನ್ನು ಎಕ್ಸಿಕ್ಯೂಟ್ ಮಾಡ್ಬೋದು ಅಲ್ವಾ. ಸೊ ಅವರು ಕೂಡ ಆ್ಯನ್ ಆರ್ಡರ್ ಕೇಪಬಲ್ ಆಫ್ ಎಕ್ಸಿಕ್ಯೂಷನ್ ಕ್ಯಾನ್ ಬಿ ಮೇಡ್, ಅವರು ಕೂಡ ಡಿಗ್ರಿ ಹೋಲ್ಡರ್ ಆಗ್ತಾರೆ. ಹಾಗೆ JDR, ಈ ವ್ಯಕ್ತಿ ಸತ್ತು ಹೋಗ್ತಾನೆ, ಅವನ ಮಕ್ಕಳ ವಿರುದ್ಧ ಕೆಲವೊಂದು ಸಲ ಎಕ್ಸಿಕ್ಯೂಟ್ ಮಾಡ್ಬೋದು. ಸೊ ಇಲ್ಲಿ ಫಾರ್ ಅಂತ ಹೇಳಿ ನಾವು ನೋಡಿದ್ರೆ ಇಲ್ಲಿ ಅಗೇನ್ಸ್ಟ್ ಅಂತ ಹೇಳಿ ಕಾಣ್ತವೆ. ಈ ಒಂದು ಡಿಫ್ರೆನ್ಸ್. ಯಾರ ವಿರುದ್ಧ ಕೂಡ ಎಕ್ಸಿಕ್ಯೂಷನ್ ಮಾಡ್ಬೋದು, ಅವರು ಕೂಡ JDR ಆಗ್ತಾರೆ ಅಂತ ಹೇಳಿ. ಸೊ ಇದೆರಡು ಡೆಫಿನೇಷನ್ಸ್ಗಳನ್ನು ನಾವು ನೋಡ್ಬೋದು. ಹಾಗೆ ಆರ್ಡರ್ ಅಂತ ಹೇಳಿ ನಾವು ನೋಡಿದ್ವಲ್ಲ, ಆರ್ಡರ್ ಇಲ್ಲೂ ಕೂಡ ನೋಡಿ, ಇಟ್ ಈಸ್ ದ ಫಾರ್ಮಲ್ ಎಕ್ಸ್ಪ್ರೆಷನ್ನೇ ಆಫ್ ಎನಿ ಡಿಸಿಷನ್ ಬಟ್ ವಿಚ್ ಇಸ್ ನಾಟ್ ಎ ಡಿಗ್ರಿ. ಡಿಗ್ರಿ ಕೂಡ ಫಾರ್ಮಲ್ ಎಕ್ಸ್ಪ್ರೆಷನ್ ಆಫ್ ಎಜುಕೇಷನ್ನೇ, ಬಟ್ ಅದಕ್ಕೆ ಒಂದು ಲಾಂಗ್ ಲಿಸ್ಟ್ ಇತ್ತು, ರೈಟ್ಸ್ಗಳನ್ನ ನಿರ್ಧಾರ ಮಾಡುತ್ತೆ ಹಾಗೆ ಹೀಗೆ ಅಂತ ಎಲ್ಲ. ಬಟ್ ಆರ್ಡ್ರ್ ಹಾಗಲ್ಲ, ಅದೊಂದು ಕೋರ್ಟ್ನ ಒಂದು ನಿರ್ಧಾರ. ಆದರೆ ಅದು ಡಿಗ್ರಿ ಆಗಿರಬೇಕಂತಲ್ಲ, ಡಿಗ್ರಿ ಯಾವುದು ಡಿಗ್ರಿ ಅಲ್ಲವೋ ಅದೆಲ್ಲವೂ ಕೂಡ ಆರ್ಡ್ರ್ ಅಂತ ಹೇಳಿ ಇಲ್ಲಿ ನಾವು ಕಾಣ್ತೇವೆ. ಓಕೆ, ಎಸ್. ಹಾಗೆ ಜಡ್ಜ್ಮೆಂಟ್ ಡೆಟರ್, ಎನಿ ಪರ್ಸನ್ ಅಗೇನ್ಸ್ಟ್ ಹೂಮ್ ಅ ಡಿಗ್ರಿ ಹ್ಯಾಸ್ ಬಿನ್ ಪಾಸ್ಡ್ ಆರ್ ಆನ್ ಆರ್ಡರ್ ಕೇಪಬಲ್ ಆಫ್ ಎಕ್ಸಿಕ್ಯೂಷನ್ ಹ್ಯಾಸ್ ಬಿನ್ ಮೇಡ್. ಯಾರ ವಿರುದ್ಧ ಡಿಗ್ರಿ ಪಾಸ್ ಮಾಡಿದ್ದಾರೆ ಅಥವಾ ಯಾರ ವಿರುದ್ಧ ಎಕ್ಸಿಕ್ಯೂಷನ್ ಮಾಡ್ಬೋದು ಅಂಥವರಿಗೆ ಜಡ್ಜ್ಮೆಂಟ್ ಡೆಟರ್ ಅಂತ ಹೇಳಿ ಕರೀತಾರೆ. ಇನ್ನು ಫಾರಿನ್ ಕೋರ್ಟ್, ಫಾರಿನ್ ಜಡ್ಜ್ಮೆಂಟ್. ಫಾರಿನ್ ಜಡ್ಜ್ಮೆಂಟ್ ಅಂದರೆ ಏನು? ಫಾರಿನ್ ಕೋರ್ಟ್ ನೀಡುವಂಥ ಜಡ್ಜ್ಮೆಂಟ್ಗೆ ಫಾರಿನ್ ಜಡ್ಜ್ಮೆಂಟ್ ಅಂತ ಹೇಳ್ತಾರೆ. ಹಾಗೆ ಫಾರಿನ್ ಕೋರ್ಟ್ ಅಂದರೆ ಏನು? ಫಾರಿನ್ ಕೋರ್ಟ್ ಅಂದರೆ ಅ ಕೋರ್ಟ್ ಸಿಚುಯೇಟೆಡ್ ಔಟ್ಸೈಡ್ ಇಂಡಿಯಾ, ಭಾರತದಿಂದ ಹೊರಗಿರುವಂಥದ್ದು, ಪ್ಲಸ್ ಭಾರತದಲ್ಲಿ ಎಸ್ಟಾಬ್ಲಿಷ್ ಆಗದೇ ಇರುವಂಥದ್ದು, ವಿಚ್ ಇಸ್ ನಾಟ್ ಎಸ್ಟಾಬ್ಲಿಷ್ ಆರ್ ಕಂಟಿನ್ಯೂಡ್ ಬೈ ದ ಅಥಾರಿಟಿ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್. ಅಂದರೆ ಮೊದಲು ಕಾಶ್ಮೀರ ಎಲ್ಲ ಇತ್ತಲ್ವಾ, ಸೊ ಅಲ್ಲಿ ಭಾರತದಲ್ಲಿ ಅಂದರೆ ಸೆಂಟ್ರಲ್ ಗೌರ್ಮೆಂಟಿಗೆ ಬರ್ತಿರಲಿಲ್ಲ ಅದು. ಸೊ ಅದಕ್ಕೋಸ್ಕರ ಇದನ್ನು ಇನ್ಕ್ಲೂಡ್ ಮಾಡಿದ್ರು. ಬಟ್ ಅಲ್ಟಿಮೇಟ್ಲಿ ಏನು, ಭಾರತದಿಂದ ಹೊರಗಿರುವಂಥದ್ದು, ಆರ್ ವಿಚ್ ಇಸ್ ನಾಟ್ ಎಸ್ಟಾಬ್ಲಿಷ್ಡ್ ಆರ್ ಕಂಟಿನ್ಯೂಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್, ಹಾಗಂತ ನಾವು ತಗೊಳ್ಬೋದು. ಇನ್ನು ಲೀಗಲ್ ರೆಪ್ರೆಸೆಂಟೇಟಿವ್ಸ್, ವೆರಿ ಇಂಪಾರ್ಟೆಂಟ್ ಡೆಫಿನೇಷನ್. ಲೀಗಲ್ ರೆಪ್ರೆಸೆಂಟೇಟಿವ್ ಅಂದರೆ ಏನು? ಅ ಪರ್ಸನ್ ಹೂ ರೆಪ್ರೆಸೆಂಟ್ಸ್ ದ ಎಸ್ಟೇಟ್ ಆಫ್ ದಿ ಡಿಸೀಸ್ಡ್ ಪರ್ಸನ್. ಯಾರು ಮೃತ ವ್ಯಕ್ತಿಯ ಒಂದು ಆಸ್ತಿಯನ್ನು ರೆಪ್ರೆಸೆಂಟ್ ಮಾಡ್ತಾನೆ ಅವನಿಗೆ ಲೀಗಲ್ ರೆಪ್ರೆಸೆಂಟೇಟಿವ್ ಅಂತ ಕರೀತಾರೆ. ಪ್ಲಸ್ ಇನ್ನೂ ಕೆಲವರು ಇನ್ಕ್ಲೂಡ್ ಆಗ್ತಾರೆ, ಒನ್ ಹೂ ಇಂಟರ್ಮಿಡಲ್ಸ್ ವಿತ್ ದ ಎಸ್ಟೇಟ್ ಆಫ್ ದಿ ಡಿಸೀಸ್ಡ್. ಯಾರು ಅದನ್ನು ಡೀಲ್ ಮಾಡ್ತಾನೆ, ಅದರಲ್ಲಿ ಆ ಪ್ರಾಪರ್ಟಿಯಲ್ಲಿ ಡೀಲ್ ಮಾಡ್ತಾನೆ, ಅಥವಾ ಕೆಲವೊಂದು ಸಲ ರೆಪ್ರೆಸೆಂಟೇಟಿವ್ ಕ್ಯಾರೆಕ್ಟ್ರಲ್ಲಿ ಒಂದು ಕೇಸನ್ನು ನಡೆಸ್ತಿರ್ತಾರೆ, ಆಯಿತಾ? ಅಂದರೆ ಇವರ ಪರವಾಗಿ ಇವರು ನಡೆಸ್ತಿರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಯಾರಿಗೆ ಆ ಪ್ರಾಪರ್ಟಿ ಬರುತ್ತೆ ಅಂಥವರು ಸಹ, ಅಂದರೆ ಅಲ್ಟಿಮೇಟ್ಲಿ ಯಾರು ಅದನ್ನು ರೆಪ್ರೆಸೆಂಟ್ ಮಾಡ್ತಾರಲ್ಲ ಮೃತ ವ್ಯಕ್ತಿಯ ಆಸ್ತಿಯನ್ನು, ಹೀ ಈಸ್ ಕನ್ಸಿಡರ್ಡ್ ಟು ಬಿ ದ ಲೀಗಲ್ ರೆಪ್ರೆಸೆಂಟೇಟಿವ್ ಅಂತ ಹೇಳಿ ಕರೀತಾರೆ. ಸೆಕ್ಷನ್ 211 ಅಲ್ಲಿ ಬರುತ್ತೆ. ಅದರ ನಂತರ ಬರುವಂಥದ್ದು ಮೀನ್ ಪ್ರಾಫಿಟ್ಸ್, ಮಧ್ಯಕಾಲೀನ ಲಾಭ ಅಂತ ಹೇಳಿ ಕರುವಂಥದ್ದು. ಈ ಮೀನ್ ಪ್ರಾಫಿಟ್ಸ್ನ ಅವಶ್ಯಕತೆ ಯಾಕೆ ಬರುತ್ತೆ ಅಂತಂದರೆ, ಜನರಲಿ ನೋಡಿ, ಇಟ್ ಕಮ್ಸ್ ಫ್ರಮ್ ದ ವರ್ಡ್ ರಾಂಗ್ಫುಲ್ ಪೊಸೆಷನ್. ಸೊ ನಾನು ಯಾರ್ದೋ ಮನೆಯಲ್ಲಿ ಬಾಡಿಗೆ ಇದ್ದೆ, ಆ ಬಾಡಿಗೆ ಅವಧಿ ಮುಕ್ತಾಯ ಆಗಿದೆ. ಬಟ್ ಸ್ಟಿಲ್ ನಾನೇನು ಮಾಡಿದ್ದೆ, ಅಲ್ಲೆಲ್ಲವೂ ಕೂಡ ತೋಟ ಎಲ್ಲ ಹಾಕಿದ್ದೆ, ಅಲ್ಲಿ ತೆಂಗಿನ ಮರ ಇತ್ತು, ಅಥವಾ ಅಲ್ಲಿ ಬಾವಿ ಇತ್ತು, ಅಥವಾ ಗಾರ್ಡನ್ ಇತ್ತು, ಫ್ರೂಟ್ ಈಲ್ಡಿಂಗ್ ಗಾರ್ಡನ್, ಮಾವಿನ ಮರ ಎಲ್ಲ ಇತ್ತು ಅಂತ ತಿಳ್ಕೊಳ್ಳಿ. ಸೊ ನಾನು ಅದನ್ನು ಯೂಸ್ ಮಾಡ್ತಾ ಇದ್ದೆ, ಟೆನೆನ್ಸಿ ಬಾಡಿಗೆ ಅವಧಿ ಇರುವಾಗಲೂ ಸಹ. ಈಗ ಬಾಡಿಗೆ ಮುಗ್ದು ಹೋಗಿದೆ, ಬಟ್ ಸ್ಟಿಲ್ ನಾನು ಆ ಮಾವಿನ ಹಣ್ಣೆಲ್ಲ ಇದಾಗಿರುವಂಥದ್ದು, ತೆಂಗಿನ ಮರ ಇರುವಂಥದ್ದು ಅದರದ್ದೆಲ್ಲ ಕೂಡ ಮಾರಾಟ ಮಾಡಿ ದುಡ್ಡು ಮಾಡ್ತಾ ಇದ್ದಾನೆ. ಸೊ ನನ್ನ ಪೊಸೆಷನ್ ರಾಂಗ್ಫುಲ್ ಆಗಿದೆ. ಅಂಥ ಸಂದರ್ಭದಲ್ಲಿ ನಾನು ಏನು ಪ್ರಾಫಿಟ್ ಮಾಡ್ಕೊಳ್ತೇನೆ ಅದನ್ನು ಅಕೌಂಟ್ ಮಾಡೋ ಅವಶ್ಯಕತೆ ಇರುತ್ತೆ ಅಲ್ವಾ. ನನ್ನ ಹೊರಗೆ ಹಾಕಲಿಲ್ಲ, ಏನು
ಹೊರಗೆ ಹಾಕಿದರೆ ನನ್ನ ಟೆನೆನ್ಸಿ ಮುಗಿದ ಸಮಯದಿಂದ ನನ್ನ ಹೊರಗೆ ಹಾಕೋ ತನಕ ಎಷ್ಟು ಸಮಯದಲ್ಲಿ ನಾನು ಏನು ಪ್ರಾಫಿಟ್ ಮಾಡ್ಕೊಂಡಿದ್ದೇನೆ ಆ ಪ್ರಾಪರ್ಟಿಯಿಂದ, ಅದಕ್ಕೆ ಮೀನ್ ಪ್ರಾಫಿಟ್ಸ್ ಅಂತ ಹೇಳಿ ಕರೀತಾರೆ. ಪ್ರಾಫಿಟ್ಸ್ ಡಿರೈವ್ಡ್ ಔಟ್ ಆಫ್ ದ ರಾಂಗ್ಫುಲ್ ಪೊಸೆಷನ್ ಅಂತ ಹೇಳುವಂಥದ್ದು ಮೀನ್ ಪ್ರಾಫಿಟ್ಸ್. ಆಯಿತಾ? ಸೊ ಅದರದ್ದು ಡೆಫಿನೇಷನ್ ನೋಡೋದಾದರೆ, ಇಟ್ ಮೀನ್ಸ್ ದೋಸ್ ಪ್ರಾಫಿಟ್ಸ್ ವಿಚ್ ದ ಪರ್ಸನ್ ಇನ್ ರಾಂಗ್ಫುಲ್ ಪೊಸೆಷನ್ ಆಫ್ ಸಚ್ ಪ್ರಾಪರ್ಟಿ ಆ್ಯಕ್ಚುಲಿ ರಿಸೀವ್ಡ್ ಆರ್ ಮೈಟ್ ವಿತ್ ಆರ್ಡಿನರಿ ಡಿಲಿಜೆನ್ಸ್ ಹ್ಯಾವ್ ರಿಸೀವ್ಡ್ ದೇರ್ ಫ್ರಾಮ್. ಅಂದರೆ ಯಾರು ರಾಂಗ್ಫುಲ್ ಪೊಸೆಷನಲ್ಲಿ ಇರುವಂತಹ ವ್ಯಕ್ತಿ ನಿಜವಾಗ್ಲೂ ಪ್ರಾಫಿಟನ್ನು ತೊಗೊಂಡಿದ್ದಾನೆ ಅಥವಾ ತೊಗೊಳ್ಬೋದು, ಅದ್ರ ಜೊತೆಗೆ ಇಂಟ್ರೆಸ್ಟ್ ಸಹಿತವಾಗಿ, ಆಯಿತಾ, ಇಂಟ್ರೆಸ್ಟ್ ಸಹಿತವಾಗಿ ಇರುವಂತಹ ಪ್ರಾಫಿಟ್ಸ್ ಬರುತ್ತೆ, ಅದ್ರ ಜೊತೆಗೆ ಇಂಟ್ರೆಸ್ಟ್ ಕೂಡ ಕೇಳ್ಬೋದು ಮೀನ್ ಪ್ರಾಫಿಟ್ಸ್ ಅಂತ ಹೇಳಿ. ಆದರೆ ಇಟ್ ಡಸ್ ನಾಟ್ ಇನ್ಕ್ಲೂಡ್, ಏನು ಇನ್ಕ್ಲೂಡ್ ಆಗೋದಿಲ್ಲ, ಪ್ರಾಫಿಟ್ಸ್ ಡ್ಯೂ ಟು ಇಂಪ್ರೂವ್ಮೆಂಟ್ಸ್. ಪಾಪ ಅವನೇ ಏನೋ ಕಟ್ಕೊಂಡಿದ್ದಾನೆ, ಆಯಿತಾ, ಅವನಲ್ಲಿ ಯಾವುದೋ ಒಂದು ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದಾನೆ, ಮೇ ಬಿ ಬೋರ್ವೆಲ್ ಮಾಡ್ಕೊಂಡಿದ್ದಾನೆ ಅಂತ ತಿಳ್ಕೊಳ್ಳಿ. ಆ ಬೋರ್ವೆಲ್ ಅವನೇ ಕಟ್ಕೊಂಡಿದ್ದಲ್ಲ. ಸೊ ಆವಾಗ ಅದರಿಂದ ಬಂದಂತಹ ಪ್ರಾಫಿಟನ್ನು ಕೇಳಲಿಕ್ಕಿಲ್ಲ, ಯಾಕೆಂದರೆ ಅವನ ಖರ್ಚನ್ನು ಮಾಡ್ಕೊಂಡಿದ್ದಲ್ವಾ. ಸೊ ಇಟ್ ಡಸ್ ನಾಟ್ ಇನ್ಕ್ಲೂಡ್ ಇಂಪ್ರೂವ್ಮೆಂಟ್ಸ್ ಮೇಡ್ ಬೈ ದಿ ಪರ್ಸನ್ ಇನ್ ರಾಂಗ್ಫುಲ್ ಪೊಸೆಷನ್. ರಾಂಗ್ಫುಲ್ ಪೊಸೆಷನ್ ಇರುವಂಥ ವ್ಯಕ್ತಿ ಮಾಡ್ಕೊಂಡಿರುವಂತಹ ಇಂಪ್ರೂವ್ಮೆಂಟ್ಸಿಂದ ಬಂದಂಥ ಪ್ರಾಫಿಟ್ಸ್ ಬರೋದಿಲ್ಲ, ಬಟ್ ರಾಂಗ್ಫುಲ್ ಪೊಸೆಷನಲ್ಲಿದ್ದಂತಹ ಪ್ರಾಫಿಟ್ಸು ಪ್ಲಸ್ ಇಂಟ್ರೆಸ್ಟ್ ಕೂಡ ಮೀನ್ ಪ್ರಾಫಿಟ್ಸ್ ಅಂತ ಕನ್ಸಿಡರ್ ಆಗತ್ತೆ ಅಂತೇಳಿ ಹೇಳ್ತಾರೆ. ಇನ್ನು ಪಬ್ಲಿಕ್ ಆಫೀಸರ್ ನೋಡೋಣ. ಪಬ್ಲಿಕ್ ಆಫೀಸರ್ ಅಂದರೆ ಬೇಸಿಕ್ ಆಗಿ ನಾವು ನೋಡುವಂಥದ್ದಾದರೆ ಇಲ್ಲಿ ನೋಡಿ, ಲಾಸ್ಟ್ ಕ್ಯಾಟಗರಿ ಏನಿದೆಲ್ಲ, ಯಾರು ಪಬ್ಲಿಕ್ ಡ್ಯೂಟಿ ಮಾಡ್ತಾರೆ ಅವರು, ಅಥವಾ ಯಾರು ಗೌರ್ಮೆಂಟ್ನ ಫೀಸ್ ರೆಮ್ಯುನರೇಷನ್ ತೊಗೊಳ್ತಾರೆ ಅವರು. ಆ್ಯಕ್ಚುಲಿ ನಾವು ಬ್ರಾಡ್ ಕ್ಯಾಟಗರಿ ನೋಡೋದಾದರೆ, ಇನ್ನು ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ ಪ್ರತಿ ಎವ್ರಿ ಜಡ್ಜ್ ಅಥವಾ IAS ಆಫೀಸರ್ ಕ್ಯಾಟಗರಿ ಅವರು ಇರ್ಬೋದು. ಲೆಟ್ ಮಿ ರೈಟ್ ಇಟ್ ಇಯರ್. ಜಸ್ಟ್ ಎಕ್ಸಾಂಪಲ್ಗೆ ಹೇಳ್ತೇನೆ, IAS IPS ಆ ಕ್ಯಾಟಗರಿ ಇರ್ಬೋದು, ಅಥವಾ ಇದು ಮಿಲ್ಟ್ರಿಗೆ ಸಂಬಂಧಪಟ್ಟದ್ದು, ಆರ್ಮಿ ಸೋಲ್ಜರ್ಸ್. ಸೊ ಸೋಲ್ಜರ್ಸು, ಆರ್ಮಿ, ನೇವಿ ಅವ್ರದ್ದೆಲ್ಲ ಬರುವಂಥದ್ದು. ಅಥವಾ ಇಲ್ಲಿ ಆ್ಯನ್ ಆಫೀಸರ್ ಫಾರ್ ಕೋರ್ಟ್ ಆಫ್ ಜಸ್ಟಿಸ್. ಸೊ ಯಾರು ಇನ್ವೆಸ್ಟಿಗೇಟ್ ಮಾಡ್ತಾರೆ ಅಂದರೆ ಯಾರು ಬೇಸಿಕಲಿ ಡಾಕ್ಯುಮೆಂಟ್ ರೆಫರ್ ಮಾಡುವಂಥದ್ದು ಪ್ರಾಪರ್ಟಿ ಬಗ್ಗೆ, ಅಂದರೆ ಕೋರ್ಟ್ನ ಸಂಬಂಧಪಟ್ಟ ಎಲ್ಲ ಆಫೀಸರ್ಸ್. ಜಡ್ಜ್ ಬಿಟ್ಟು ಬೇರೆನೂ ಎಷ್ಟೋ ಜನ ಇರ್ತಾರಲ್ವಾ, ಕೋರ್ಟ್ ಆಫೀಸರ್ಸ್ ಅಂತ ಹೇಳ್ಬೋದು. ಇದು ಎವ್ರಿ ಪರ್ಸನ್ ಹೂ ಹೋಲ್ಡ್ಸ್ ಎನಿ ಆಫೀಸ್ ಬೈ ವರ್ಚು ಆಫ್ ವಿಚ್ ಇಸ್ ಎಂಪವರ್ ಟು ಪ್ಲೇಸ್. ಅಂದರೆ ಜೈಲರ್ಸ್, ಯಾರಿಗೆ ಕನ್ಫೈನ್ ಅಂದರೆ ಒಂದು ಬಂಧಿ ಮಾಡಲಿಕ್ಕೆ ಅವಕಾಶ ಇರುತ್ತೆ ಅವರು ಅಲ್ವಾ. ಸೊ ಜೈಲರ್ಸ್, ಪ್ರಿಸನ್ ಆಫೀಸರ್ಸ್ ಅವರೆಲ್ಲ ಬರ್ತಾರೆ. ಇನ್ನು ಇವರೆಲ್ಲ ಯಾರು, ಪ್ರಿವೆಂಟ್ ಆಫೆನ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡುವಂಥದ್ದು, ಕಳ್ಳರನ್ನ ಕರ್ಕೊಂಡು ಬರುವಂಥದ್ದು, ಅವರೆಲ್ಲ ಯಾರು, ಪೊಲೀಸ್. ಸೊ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕೂಡ ಪಬ್ಲಿಕ್ ಆಫೀಸರ್ ಅಂತ ಕರೆಸ್ಕೊಳ್ತಾರೆ. ಅಥವಾ ಇದು ಪ್ರಾಪರ್ಟಿಗೆ ಸಂಬಂಧಪಟ್ಟದ್ದು, ರೆವೆನ್ಯೂ ಮ್ಯಾಟರ್ಸ್ ಎಲ್ಲ ಇರುತ್ತಲ್ಲ, ಗೌರ್ಮೆಂಟ್ ಆಫೀಸರ್ಸ್ ಅವರೆಲ್ಲ ಕೂಡ ರೆವೆನ್ಯೂ ಆಫೀಸರ್ಸ್ ಯಾರು ಇರ್ತಾರೆ. ಸೊ ಜನರಲ್ ಆಗಿ ಪಬ್ಲಿಕ್ ಆಫೀಸರ್ ಅಂದರೆ ಯಾರು, ಒಂದು ಜಡ್ಜ್ ಇರ್ಬೋದು, ಅಥವಾ ಈಗ ಇವರು UPSC ಲೆವೆಲ್ನ ಕ್ಯಾಡರ್ನ ಆಫೀಸರ್ಸ್, ಅಥವಾ ಸೋಲ್ಜರ್ಸ್, ಕೋರ್ಟಲ್ಲಿ ಬರುವಂಥ ಆಫೀಸರ್ಸ್, ಜೈಲರ್ಸ್, ಪೊಲೀಸ್, ಅಥವಾ ರೆವೆನ್ಯೂ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟದಿರ್ಬೋದು, ಅಥವಾ ಯಾರೇ ಇರಲಿ, ಎವ್ರಿ ಆಫೀಸರ್ ಇನ್ ದ ಸರ್ವಿಸ್ ಆರ್ ಪೇ ಆಫ್ ದಿ ಗೌರ್ಮೆಂಟ್ನ ಸರ್ವಿಸ್ಸು ಅಥವಾ ಗೌರ್ಮೆಂಟ್ ನೀಡುವಂಥ ಹಣ, ರೆಮ್ಯುನರೇಷನ್ ಇರ್ಬೋದು, ಫೀಸ್ ಇರ್ಬೋದು, ಕಮಿಷನ್ ಇರ್ಬೋದು, ಯಾಕೆ ಅವರು ಪಬ್ಲಿಕ್ ಡ್ಯೂಟಿ ಮಾಡ್ತಾರೆ ಅಂತ ಹೇಳಿ ನೀಡುವಂಥ ಕಾರಣಕ್ಕೋಸ್ಕರ. ಸೊ ಈ ಕ್ಯಾಟಗರಿಯಲ್ಲಿ ಉಳಿದಂಥ ಎಲ್ಲ ಪಬ್ಲಿಕ್ ಆಫೀಸರ್ಸ್ಗಳು ಕೂಡ ಬರ್ತಾರೆ, ಆಯಿತಾ. ಸೊ ದಿಸ್ ಈಸ್ ಅಬೌಟ್ ಅವರ್ ಮೇನ್ ಇಂಪಾರ್ಟೆಂಟ್ ಡೆಫಿನಿಷನ್ಸ್ಗಳ ಬಗ್ಗೆ. ಇನ್ನು ಕೆಲವೊಂದೆಲ್ಲ ದಟ್ಸ್ ನಾಟ್ ನೆಸೆಸರಿ ಆ್ಯಕ್ಚುಲಿ. ಡಿಸ್ಟ್ರಿಕ್ಟ್ ಇರ್ಬೋದು, ಕ್ವಶನ್ ಬಂದರೆ ಮೇನಾಗಿ ಯಾವ ಸೆಕ್ಷನ್ ಹೇಳತ್ತೆ ಅಂತೇಳಿ ಕೇಳ್ಬೋದು. ಗೌರ್ಮೆಂಟ್ ಪ್ಲೀಡರ್ ಇರ್ಬೋದು, ಹೈಕೋರ್ಟ್. ಸೊ ನೋಡಿ, ಪ್ಲೀಡರ್ ಅಂದರೆ ಏನು, ಯಾರು ಕೋರ್ಟ್ ಮುಂದೆ ಹಾಜರಾಗ್ಬೋದು, ಹೂ ಇಸ್ ಎಂಟೈಟಲ್ ಟು ಅಪಿಯರ್ ಆ್ಯಂಡ್ ಪ್ಲೀಡ್ ಫಾರ್ ಅನದರ್ ಇನ್ ಕೋರ್ಟ್. ಸೊ ಅದರಲ್ಲಿ ಅಡ್ವೊಕೇಟ್, ವಕೀಲ, ಹೈಕೋರ್ಟ್ ಅಟಾರ್ನಿ ಎಲ್ಲ ಬರ್ತಾರೆ. ಇನ್ನು ಗೌರ್ಮೆಂಟ್ ಪ್ಲೀಡರ್ ಅಂದರೆ ಯಾರು, ಗೌರ್ಮೆಂಟ್ ಪ್ಲೀಡರ್ ಅಂದರೆ ಸ್ಟೇಟ್ ಗೌರ್ಮೆಂಟ್ ಅಪಾಯಿಂಟ್ ಮಾಡಿರುವಂಥದ್ದು. ಸ್ಟೇಟ್ ಗೌರ್ಮೆಂಟು ತನ್ನ ಕೇಸನ್ನು ನಡೆಸಲಿಕ್ಕೆ ಅಪಾಯಿಂಟ್ ಮಾಡಿರುವಂತಹ ವಕೀಲರು, ಹಿ ಈಸ್ ನೋನ್ ಆಸ್ ದ ಗೌರ್ಮೆಂಟ್ ಪ್ಲೀಡರ್.
ಜಡ್ಜ್ ಅಂದರೆ ಯಾರು? ಸಿವಿಲ್ ಕೋರ್ಟ್. ನೋಡಿ, ಇಲ್ಲಿ ಕ್ರಿಮಿನಲ್ ಕೋರ್ಟ್ ಇಲ್ಲ, ಯಾಕೆ ಅಲ್ವಾ? ಕ್ರಿಮಿನಲ್ ಕೋರ್ಟಲ್ಲಿ ಮ್ಯಾಜಿಸ್ಟ್ರೇಟ್ ಅಂತ ಹೇಳ್ತಾರೆ, ಇಲ್ಲಿ ಸಿವಿಲ್ ಕೋರ್ಟ್ನ ಪ್ರಿಸೈಡಿಂಗ್ ಆಫೀಸರ್ಗೆ ಜಡ್ಜ್ ಅಂತ ಹೇಳ್ತಾರೆ. ಇನ್ನು ಇದೆಲ್ಲ ದಿಸ್ ಹ್ಯಾಸ್ ಲಾಸ್ಟ್ ಸಿಗ್ನಿಫಿಕೆನ್ಸಿ ಹೈಕೋರ್ಟ್ ಅಂತ ಹೇಳುವಂಥದ್ದು. ನೋಡಿ, ಒಂದು ನಾವು ಜನರಲ್ ನಾಲೆಜ್ ವಿಷಯ, ಅಂಡಮಾನ್ ನಿಕೋಬಾರ್ಸ್ಗೆ ಯಾವ ಹೈಕೋರ್ಟ್ ಬರುತ್ತೆ? ಕಲ್ಕತ್ತಾ ಹೈಕೋರ್ಟ್ ಬರುತ್ತೆ. ಸುಮ್ಮನೆ ಒಂದು ಬೇಸಿಕ್ಕಾಗಿ ನಾವು ಈಗ ಜನರಲ್ ನಾಲೆಜ್ಗೆ ತಿಳ್ಕೊಳ್ಬೋದು. ಬಿಟ್ಟರೆ ಹೈಕೋರ್ಟ್ ಅಂದರೆ ಬರೀ ಇದಷ್ಟೇ ಅಲ್ಲ, ಇಟ್ ಹ್ಯಾಸ್ ಲಾಟ್ಸ್ ಆಫ್ ಮೀನಿಂಗ್ ಅಲ್ವಾ? ಸಮ್ಹೌ ಇದು ಕಂಟಿನ್ಯೂ ಆಗ್ತಾ ಇದೆ. ಇನ್ ಇಂಡಿಯಾ ಕೂಡ ಇದೆಲ್ಲ ದಿಸ್ ಹ್ಯಾಸ್ ಲಾಸ್ಟ್ ಸಿಗ್ನಿಫಿಕೆನ್ಸ್. ಈಗ ಇದನ್ನು ಯಾರು ನೋಡುವಂಥದ್ದಲ್ಲ. ಇದೆಲ್ಲ ವೆರಿ ರೂಲ್ಸ್ ಅಂದರೆ ಬೇಕಾದ್ರೆ ನಾವು ನೋಡ್ಬೋದು. ಅಂದರೆ ಯಾವುದು ಫಸ್ಟ್ ಶೆಡ್ಯೂಲಲ್ಲಿ ಇದೆ ಅಲ್ವಾ, ಅದೇ ಆರ್ಡರ್ಸಲ್ಲಿ ಇರುವಂಥದ್ದು, ದ್ಯಾಟ್ ಈಸ್ ಸೆಟ್ ಟು ಬಿ ರೂಲ್ಸ್ ಆರ್ ವಿಚ್ ಇಸ್ ಮೇಡ್ ಅಂಡರ್ ಸೆಕ್ಷನ್ 122 ಆರ್ 125. 122 125 ಇರುವಂಥದ್ದಕ್ಕೆ ರೂಲ್ಸ್ ಅಂತ ಹೇಳಿ ಕೂಡ ನಾವು ಹೇಳ್ತೇವೆ. ಸೊ ದಿಸ್ ವಾಸ್ ಆಲ್ ಅಬೌಟ್ ಅವರ್ ಡೆಫಿನಿಷನ್ಗೆ ಸಂಬಂಧಪಟ್ಟ ವಿಚಾರ ಆಯಿತು. ಇನ್ನು ನೆಕ್ಸ್ಟ್ ಪಾರ್ಟ್ 1 ಬಂದಾಗ ಸೂಟ್ಸ್ ಇನ್ ಜನರಲ್ ಅಂತ ಹೇಳಿ ನಾವು ನೋಡ್ತೇವೆ. ಸೂಟ್ಸ್ ಇನ್ ಜನರಲಲ್ಲಿ ನೋಡಿ, ಒಂದು ಜ್ಯೂರಿಡಿಕ್ಷನ್ ಬಗ್ಗೆ ನಾವಿಲ್ಲಿ ಕಾಣ್ತೇವೆ. ಕೋರ್ಟ್ನ ಜ್ಯೂರಿಡಿಕ್ಷನ್ ಅಂದರೆ ನಿರ್ಧಾರ ಆಗುವಂಥದ್ದು ಹೇಗೆ ಅಂತೇಳಿ, ಪ್ಲಸ್ ಪ್ಲೇಸ್ ಆಫ್ ಸೂಯಿಂಗ್, ಇದು ಟೆರಿಟೋರಿ ಜ್ಯೂರಿಡಿಕ್ಷನ್ನು, ಯಾವ ಡಿಸ್ಟ್ರಿಕ್ಟಲ್ಲಿ ನೀವು ಸೂಟ್ ಫೈಲ್ ಮಾಡ್ಬೋದು ಅಂತ ಹೇಳುವಂಥದ್ದು. ಆಮೇಲೆ ಹೇಗೆ ಸೂಟನ್ನು ಇನ್ಸ್ಟಿಟ್ಯೂಟ್ ಮಾಡ್ತಾರೆ ಹೇಳುವಂಥದ್ದು ಕೂಡ ಇಲ್ಲಿ ನಾವು ಕಾಣ್ತೇವೆ. ಮತ್ತು ಸಮನ್ಸನ್ನು ಯಾವ ರೀತಿ ಕಳಿಸ್ತಾರೆ, ಯಾವ್ದಾದ್ರು ಡಾಕ್ಯುಮೆಂಟ್ಸ್ಗಳನ್ನ ನಿಮ್ಗೆ ತರಿಸ್ಕೊಳ್ಬೇಕಾ, ಅದನ್ನು ಯಾವ ರೀತಿ ತರಿಸ್ಕೊಳ್ತೀರಿ ಹೇಳುವಂಥದ್ದು, ಯಾವ ರೀತಿ ಜಡ್ಜ್ಮೆಂಟ್ ಮತ್ತು ಡಿಕ್ರಿ ಮಾಡ್ತಾರೆ ಹೇಳುವಂಥದ್ದು, ಇಂಟ್ರೆಸ್ಟ್ ಹೇಗೆ ನಿರ್ಧಾರ ಮಾಡ್ತಾರೆ, ಕಾಸ್ಟ್ಗಳನ್ನು ಹೇಗೆ ನಿರ್ಧಾರ ಮಾಡ್ತಾರೆ ಅಂತ ಹೇಳುವಂಥದ್ದು. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ಹೇಳುವಂಥದ್ದು ಸೆಕ್ಷನ್ 9, ಸೆಕ್ಷನ್ 10, ಸೆಕ್ಷನ್ 11 ಬೇಸಿಕಲಿ, ಆಯಿತಾ? ಸೊ ಇದಕ್ಕೆ ರೆಸ್ ಸಬ್ ಜುಡೈಸ್ ಅಂತ ಕರೀತಾರೆ. ರೆಸ್ ಸಬ್ ಜುಡೈಸ್, ಇದಕ್ಕೆ ಹೇಗೂ ರೆಸ್ ಜುಡಿಕೇಟಾ. ಇದು ಸೂಟ್ಸ್ ಆಫ್ ಸಿವಿಲ್ ನೇಚರ್ ಅಂತ ಹೇಳಿ ಹೇಳ್ತಾರೆ. ಇದು 3 ಸೆಕ್ಷನ್ನು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಏನು ಹಾಗಂತಂತಂದರೆ, ಲೆಟ್ಸ್ ಸಿ ಹಿಯರ್. ಎಸ್, ಸೊ ಸೂಟ್ಸ್ ಆಫ್ ಸಿವಿಲ್ ನೇಚರ್ ಅಂತ ಹೇಳುವಂಥದ್ದು ನಾರ್ಮಲ್ಲು ಕೋರ್ಟಿಗೆ, ಸಿವಿಲ್ ಕೋರ್ಟಲ್ಲಿ ನೀವು ಯಾವ ರೀತಿ ಕೇಸಸ್ಗಳನ್ನು ಹಾಕಬೇಕು, ನೀವು ಸೂಟ್ಸ್ ಆಫ್ ಸಿವಿಲ್ ನೇಚರನ್ನು ಹಾಕಬೇಕು ಅಷ್ಟೇ. ಆ ಸಿವಿಲ್ ನೇಚರ್ ಯಾವುದು ಎಕ್ಸ್ಪ್ರೆಸ್ಲರ್ ಇಂಪ್ಲೈಡ್ಲಿ ಬಾರ್ಡ್ ಆಗಿರೋದಿಲ್ಲೋ, ಈಗ ಒಂದು ಕೋರ್ಟ್ ಇದೆ, ಕೋರ್ಟಿಗೆ ಎಲ್ಲ ರೀತಿಯ ಸಿವಿಲ್ ನೇಚರ್ ಸೂಟ್ಸ್ಗಳನ್ನು ಟ್ರೈ ಮಾಡುವಂಥ ಅಧಿಕಾರ ಇದೆ, ಅನ್ಲೆಸ್ ಎಕ್ಸ್ಪ್ರೆಸ್ಲಿ ಅದ್ರ ಬಗ್ಗೆ ಬಾರ್ ಇದೆ, ಇಲ್ಲ ಈ ರೀತಿ ಸೂಟ್ಸ್ಗಳನ್ನು ನೀವು ಹಾಕಲಿಕ್ಕಿಲ್ಲ, ಅಥವಾ ಈ ರೀತಿ ಎಕ್ಸ್ಪ್ರೆಸ್ಲಿನೂ ಬಾರ್ ಇರ್ಬೋದು, ಇಂಪ್ಲಾಯ್ಡ್ಲಿನೂ ಬಾರ್ ಇರ್ಬೋದು. ಈಗ ಉದಾಹರಣೆಗೆ ನೋಡಿ, ಸಿವಿಲ್ ಕೋರ್ಟಲ್ಲಿ ಎಲೆಕ್ಷನ್ಗೆ ಸಂಬಂಧಪಟ್ಟ ಸೂಟ್ಸ್ಗಳನ್ನು ಹಾಕೋದಿಲ್ಲ, ಅಥವಾ ರೆವೆನ್ಯೂ ಮ್ಯಾಟರ್ಸ್ಗಳನ್ನು ಹಾಕೋದಿಲ್ಲ, ಬಾರ್ ಇದೆ ಅಲ್ವಾ? ಸೊ ಅದಕ್ಕೋಸ್ಕರ ಯು ಹ್ಯಾವ್ ಟು ಟ್ರೈ ಆಲ್ ಸೂಟ್ಸ್ ಆಫ್ ಅ ಸಿವಿಲ್ ನೇಚರ್. ಸಿವಿಲ್ ಕೋರ್ಟಿಗೆ ನಾರ್ಮಲಿ ಎಲ್ಲ ಸಿವಿಲ್ ತರಹದ ಸೂಟ್ಸ್ಗಳನ್ನು ಫೈಲ್ ಮಾಡುವಂಥ ಅಧಿಕಾರ ಇದೆ, ಎಕ್ಸೆಪ್ಟ್ ಎಲ್ಲಾದರೂ ಬಾರ್ ಆಫ್ ಜೂರಿಡಿಕ್ಷನ್ ಅಂತ ಹೇಳಿ ಕೊಟ್ಟಿರ್ತಾರೆ, ಅಲ್ಲಿ ನಿಷೇಧ ಇದ್ದರೆ ಬಿಟ್ಟರೆ ಬೇರೆ ಯಾವ ಕೋರ್ಟಲ್ಲಿ ಆ ಸಿವಿಲ್ ಕೋರ್ಟಲ್ಲಿ ಹಾಕಲಿಕ್ಕಿಲ್ಲ, ಆಯಾ ಕೋರ್ಟ್ಗಳಲ್ಲೇ ಹಾಕಬೇಕು. ರೆವೆನ್ಯೂ ಕೋರ್ಟ್ ಅಂದರೆ ಅಸಿಸ್ಟೆಂಟ್ ಕಮಿಷನರ್ದು, ಅಥವಾ ಈಗ ಕಂಪ್ನಿ ಕೋರ್ಟ್ಸ್ ಇರುತ್ತೆ ಅಲ್ವಾ? ಸೊ ಕಂಪ್ನಿಗೆ ಮ್ಯಾಟ್ರಸ್ ಎಲ್ಲ ಸಿವಿಲ್ ಕೋರ್ಟಲ್ಲಿ ಹಾಕುವಂಥದ್ದಲ್ಲ. ಸೊ ಕೋರ್ಟ್ ಈಸ್ ಹ್ಯಾವಿಂಗ್ ಜೂರಿಡಿಕ್ಷನ್ ಟು ಟ್ರೈ ಆಲ್ ಸೂಟ್ಸ್ ಆಫ್ ಅ ಸಿವಿಲ್ ನೇಚರ್. ಅಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ. ಈಗ ನೋಡಿ, ಕೆಲವೊಂದು ರಿಲಿಜಿಯಸ್ಗೆ ಸಂಬಂಧಪಟ್ಟದ್ದು ಕ್ವಶನ್ಗೆ ಬಂದಾಗ, ಆ ರಿಲಿಜನಲ್ಲಿ ಒಂದು ಪ್ರಾಪರ್ಟಿ ಅಥವಾ ಒಂದು ಹಕ್ಕು, ಆಯಿತಾ, ರೈಟ್ ಟು ಪ್ರಾಪರ್ಟಿ ಆರ್ ಟು ಆನ್ ಆಫೀಸ್, ಒಂದು ಪ್ರಾಪರ್ಟಿಗೆ ಸಂಬಂಧಪಟ್ಟಾಗೆ ಅಥವಾ ಈ ಪದವಿ ನಮಗೆ ಬೇಕು ಹೇಳುವಂಥದ್ದನ್ನು ಒಂದು ಸಿವಿಲ್ ಸೂಟಲ್ಲಿ ವ್ಯಾಜ್ಯ ಮಾಡಿದ್ದಾರೆ. ಆವಾಗ ಅದು ಸಿವಿಲ್ ಸೂಟ್ ಅಂತಲೇ ನಾವು ಕನ್ಸಿಡರ್ ಮಾಡ್ಬೋದು ಅಂತ ಹೇಳ್ತಾರೆ.
ಓಕೆ, ಯಾಕೆಂದರೆ ಕೆಲವೊಂದು ರಿಲಿಜಿಯಸ್ ರೈಟ್ಸ್ ಅಥವಾ ಸೆರೆಮನೀಸ್ ಅಂತ ಬಂದಾಗ ಆವಾಗ ಯಾರು ನಿರ್ಧಾರ ಮಾಡಬೇಕು? ಈಗ ಉದಾಹರಣೆಗೆ ಯಾವುದೋ ಒಂದು ಹೋಮ ಮಾಡಬೇಕು ಅಂತ ಇರುತ್ತೆ. ಆ ಹೋಮದಲ್ಲಿ ಫಸ್ಟ್ ಯಾರು ಮಾಡಬೇಕು ಅಥವಾ ಆಮೇಲೆ ನಂತರ ಏನು ಮಾಡಬೇಕು ಹೇಳುವಂಥದ್ದು, ಅದೆಲ್ಲ ಸಿವಿಲ್ ಸೂಟಲ್ಲಿ ನಿಜವಾಗ್ಲೂ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಇದು ಪ್ಯೂರ್ ರಿಲಿಜಿಯಸ್ ಕ್ವಶನ್, ಅದು ಪ್ಯೂರ್ ರಿಲಿಜಿಯಸ್ ಮ್ಯಾಟರ್. ಆದರೆ ಒಂದು ವೇಳೆ ಅದಕ್ಕೆ ಸಂಬಂಧಪಟ್ಟ ಹಾಗೆ, ಈಗ ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದು ಅಥವಾ ಆ ಮುಕ್ತೇಸರರ ಹುದ್ದೆ, ಇದೆಲ್ಲ ಕೂಡ ಏನಾಗುತ್ತೆ, ಒಂದು ಪ್ರಾಪರ್ಟಿ, ದೇವಸ್ಥಾನದ ಆಸ್ತಿ, ಪ್ರಾಪರ್ಟಿಗೆ ಸಂಬಂಧಪಟ್ಟ ಹಾಗೆ, ಅಥವಾ ಒಂದು ಪದವಿ, ಆಫೀಸ್ ಅಂತ ಹೇಳ್ತಾರಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ವಶನ್ ಬಂತು ಅಂತ ಆದರೆ ಆವಾಗ ಏನಾಯಿತು, ಲೀಗಲ್ ರೈಟ್ಸ್ಗಳು ಇನ್ವಾಲ್ವ್ ಆಗ್ತವೆ ಅಲ್ವಾ. ಲೀಗಲ್ ರೈಟ್ಸ್ಗಳು ಇನ್ವಾಲ್ವ್ ಆದಾಗ ಆಫ್ಕೋರ್ಸ್ ಸಿವಿಲ್ ಸೂಟನ್ನು ಹಾಕ್ಬೋದು ಅಂತ ಹೇಳ್ತಾರೆ. ಸೊ ಅಂಥ ಆಫೀಸಿಗೆ ಈಗ ಕೆಲವೊಂದು ಸಲ ಫ್ರೀಯಾಗಿ ಅಲ್ವಾ, ಅದು ಗೌರವಧನ ಅಥವಾ ಅದೇನು ಇರೋದೇ ಇಲ್ಲ, ಅವರು ಫ್ರೀಯಾಗಿ ಮಾಡ್ತಿರ್ತಾರೆ. ಹಾಗೆ ಫ್ರೀಯಾಗಿ ಮಾಡಿದರೂ ಸಹ ಅದಕ್ಕೆ ಫೀಸ್ ಇದೆಯಾ ಇಲ್ವಾ ಅದು ಸಂಬಂಧ ಇಲ್ಲ, ಬಟ್ ಸ್ಟಿಲ್ ಅದು ಸೂಟ್ ಆಫ್ ಸಿವಿಲ್ ನೇಚರ್ ಆಗತ್ತೆ ಅಂತ ಹೇಳ್ತಾರೆ. ಆಯಿತಾ, ಇದು ಸೆಕ್ಷನ್ 9ಗೆ ಸಂಬಂಧಪಟ್ಟದ್ದು. ಸೆಕ್ಷನ್ 10 ಏನು, ರೆಸ್ ಸಬ್ ಜುಡೈಸ್. ಇಲ್ಲಿ ನೋಡಿ, ಇದೆಲ್ಲ ಸ್ಟೇಟ್ ಅಮೆಂಡ್ಮೆಂಟ್ಸ್ಗಳು. ಆಯಾ ಸ್ಟೇಟ್ಗಳು ಬೇಕಿದ್ರೆ ಅಮೆಂಡ್ಮೆಂಟ್ಸ್ಗಳನ್ನು ಮಾಡ್ಕೊಳ್ಬೋದು. ಇದು ಸೆಂಟ್ರಲ್ ಆ್ಯಕ್ಟ್ ಅಲ್ವಾ, ಕನ್ಕರೆಂಟ್ ಲಿಸ್ಟಲ್ಲಿ ಬರುತ್ತೆ ಕೋಡ್ ಆಫ್ ಸಿವಿಲ್ ಪ್ರೊಸೀಜರು. ಬೇಕಿದ್ರೆ ಅಮೆಂಡ್ಮೆಂಟ್ಗಳನ್ನು ಮಾಡ್ಕೊಳ್ಬೋದು ಅಂತ ಹೇಳಿತ್ತು. ಸೊ ಸ್ಟೇಟ್ಗಳು ತಮ್ಮ ಪ್ರೊಸೀಜರು ತಮಗೆ ಅನುಗುಣವಾಗಿ ಅವರು ಅಮೆಂಡ್ಮೆಂಟ್ಗಳನ್ನು ಮಾಡಿಕೊಂಡಿದ್ದಾರೆ. ಸೊ ನೆಕ್ಸ್ಟ್ ಬರುವಂಥದ್ದು ಸ್ಟೇ ಆಫ್ ಸೂಟ್. ಸ್ಟೇ ಆಫ್ ಸೂಟ್ ಅಂದರೆ ಏನು? ಸ್ಟೇ ಆಫ್ ಸೂಟ್ ಮತ್ತು ರೆಸ್ ಜುಡಿಕೇಟಾಗೆ ಬಹಳ ಡಿಫ್ರೆನ್ಸ್ ಇಲ್ಲ. ಒಂದು ಪೆಂಡಿಂಗ್, ಇನ್ನೊಂದು ಜಜ್ಮೆಂಟ್ ಆಗಿದೆ ಅಂತ ಹೇಳಿ. ಸೊ ಈ ಎರಡು ಕ್ಯಾಟಗರಿಗಳು ಏನಾಗತ್ತೆ ಅಂತಂದರೆ, ಎರಡು ಜಜ್ಮೆಂಟ್ಗಳು ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಎರಡು ಜಜ್ಮೆಂಟ್ಗಳು ಬಂದಾಗ ಒಂದೇ ವಿಚಾರ, ಒಂದೇ ಪಾರ್ಟಿ, ಒಂದೇ ಸಬ್ಜೆಕ್ಟ್ ಮ್ಯಾಟರು ಇರುವಾಗ ಎರಡು ಜಜ್ಮೆಂಟ್ಗಳು ಬಂದರೆ ಏನಾಗುತ್ತೆ, ಸುಮ್ಮನೆ ಕಾನ್ಫ್ಲಿಕ್ಟ್ ಆಗತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಏನು ಹೇಳ್ತಾರೆ, ಇಲ್ಲ ಈ ರೀತಿಯ ಇದು ಅವಕಾಶ ಇಲ್ಲ, ಯಾವುದಾದ್ರೂ ಒಂದು ಸೂಟು ನೀವು ಬಿಡಬೇಕು, ಅಥವಾ ಆಲ್ರೆಡಿ ಡಿಸೈಡ್ ಆಗಿದ್ದರೆ ನೀವು ಹಳೆದಕ್ಕೆ ನೀವು ಇದು ಹಾಕ್ಕೊಂಡಿರಬೇಕು ಅಂತ ಹೇಳುವಂಥ ಪ್ರಿನ್ಸಿಪಲ್ಸ್ಗಳು ಇದೆರಡರಲ್ಲೂ. ಸೊ ಸ್ಟೇ ಆಫ್ ಸೂಟಲ್ಲಿ ಸೂಟು ಪೆಂಡಿಂಗ್ ಇರುತ್ತೆ, ಒಂದು ಸೂಟು ಇನ್ನೂ ಶುರುವಾಗಲಿಕ್ಕಿದೆ. ರೆಸ್ ಜುಡಿಕೇಟಲ್ಲಿ ಆಲ್ರೆಡಿ ಡಿಸೈಡ್ ಆಗಿರುತ್ತೆ. ಅದು ಹೇಗೆ ಬರುತ್ತೆ ಅಂತ ಹೇಳ್ತೇನೆ ಏನಂತ ಹೇಳಿ ನಿಮಗೆ. ಸೊ ಆಲ್ರೆಡಿ ಒಂದು ಸೂಟ್ ಇದೆ, ಸೇಮ್ ಪಾರ್ಟೀಸ್ಗಳು, ಕೋರ್ಟು ನಿರ್ಧಾರ ಮಾಡಿದೆ, ಇಟ್ ಹ್ಯಾಸ್ ಗಿವನ್ ಡಿಸಿಷನ್ ಬಂದಿದೆ ಈ ಸೂಟಲ್ಲಿ. ಮತ್ತೆ ಈ ವ್ಯಕ್ತಿ ಏನು ಮಾಡ್ತಾನೆ, ಹಿ ಈಸ್ ಗೋಯಿಂಗ್ ಟು ಫೈಲ್ ಅ ಸೂಟ್, ಆಲ್ರೆಡಿ ಡಿಸೈಡೆಡ್. ಅದೇ ಇದು ಪೆಂಡಿಂಗ್ ಇದೆ, ಡಿಸಿಷನ್ ಆಗಲಿಲ್ಲ, ಈ ಸೂಟು ಪೆಂಡಿಂಗ್ ಇದೆ. ಅಗೇನ್ ಈಸ್ ಫೈಲಿಂಗ್. ಕೆಲವರು ಅದೇ ವಿಚಾರದ ಮೇಲೆ ಮತ್ತೆ ಕೇಸ್ ಹಾಕ್ತಾರೆ, ಅಥವಾ ಇವನು ಹಾಕ್ಬೋದು ಅಲ್ವಾ. ಸೊ ಒಂದು ವೇಳೆ ಸೂಟ್ ಪೆಂಡಿಂಗ್ ಇದ್ದರೆ, ಇನ್ನೂ ಡಿಸಿಷನ್ ಆಗಲಿಲ್ಲ, ಹಾಗೆ ಡಿಸಿಷನ್ ಬರೋ ತನಕ ಕಾಯ್ಬೋದಲ್ವಾ. ಯಾಕೆ ಮತ್ತೆ ಹೊಸದಾಗಿ ಹಾಕಬೇಕು, ಹೊಸ ಕೇಸನ್ನು ಹಾಕುವಂಥ ಅವಶ್ಯಕತೆ ಇಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಇದರದ್ದು ಟ್ರಯಲನ್ನು ಸ್ಟೇ ಮಾಡಿಬಿಡ್ತಾರೆ. ಅದಕ್ಕೆ ಇದು ಸೆಕ್ಷನ್ 10 ರೆಸ್ ಸಬ್ ಜುಡೈಸ್, ಸ್ಟೇ ಆಫ್ ಸೂಟ್ ಅಂತ ಹೇಳಿ. ಒಂದೇ ಪಾರ್ಟಿಗಳು, ಒಂದೇ ವಿಚಾರ, ಒಂದೇ ವಿಷಯದ ಮೇಲೆ ಅದೇ ಇಶ್ಯೂಸ್ಗಳಿರುವಾಗ, ಅದು ಪೆಂಡಿಂಗ್ ಇರುವಾಗ, ಫಸ್ಟ್ ಸೂಟ್ ಏನಿದೆ ಅದನ್ನು ಕಂಟಿನ್ಯೂ ಮಾಡ್ತಾರೆ, ಸೆಕೆಂಡ್ ಹಾಕಿರೋಂಥ ಸೂಟನ್ನು ಸ್ಟೇ ಮಾಡ್ತಾರೆ. ಇನ್ನೊಂದು ಕ್ಯಾಟಗರಿ ಇದೆ, ಅದೇನಂತ ಅಂದರೆ ಆಲ್ರೆಡಿ ಡಿಸಿಷನ್ ಆಗಿಬಿಟ್ಟಿದೆ. ಡಿಸಿಷನ್ನೇ ಆಲ್ರೆಡಿ ಆದಾಗ, ಅದು ಸರಿಯಾಗಿ ನಿರ್ಧಾರ ಆಗಿದೆ ಅಂತ ಆದಾಗ, ಕಾಂಪಿಟೆಂಟ್ ಕೋರ್ಟು ನಿರ್ಧಾರ ಮಾಡಿದೆ ಅಂತ ಆದಾಗ ಮತ್ತೆ ಸೆಕೆಂಡ್ ಸೂಟ್ ಹಾಕುವಂಥ ಅವಶ್ಯಕತೆ ಏನಿದೆ ಅಲ್ವಾ. ಇದಕ್ಕೆ ನೀವು ಬದ್ಧರಾಗಿರಬೇಕು. ಒಂದೇ ಕೇಸನ್ನು ಎಷ್ಟು ಸಲ ನೀವು ಅದನ್ನು ಡಿಸ್ಪ್ಯೂಟ್ ಮಾಡ್ತೀರಿ. ಸೊ ಅದಕ್ಕೋಸ್ಕರ ದಿಸ್ ಇಸ್ ಬಾರ್ಡ್, ಈ ಸೂಟನ್ನು ಹಾಕಲಿಕ್ಕೆ ಇಲ್ಲ ನೀವು. ಸೊ ಅದು ಸೆಕ್ಷನ್ 11 ರೆಸ್ ಜುಡಿಕೇಟಾ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಹಲವಾರು ಪ್ರಿನ್ಸಿಪಲ್ಸ್ಗಳು ಇನ್ವಾಲ್ವ್ ಆಗಿವೆ. ಕೆಲವೊಂದು ಪಬ್ಲಿಕ್ ಪಾಲಿಸಿ ಇರ್ಬೋದು, ಒಂದು ಲಿಟಿಗೇಷನ್ಗೆ ಒಂದು ಎಂಡ್ ಇರಬೇಕು ಅಂತ ಹೇಳುವಂಥದ್ದು, ಅದಿಲ್ಲದ್ರೆ ಮುಂದುವರಿತಾ ಹೋಗ್ತದೆ ಹೇಳುವಂಥ ಒಂದು ಕಾರಣ ಇರ್ಬೋದು. ಅಥವಾ ಒಂದೇ ವ್ಯಕ್ತಿನ ಎಷ್ಟು ಸಲ ನೀವು ಹರಾಜು ಮಾಡ್ತೀರಿ, ಒಂದು ಸಲ ಅವನು ನಿರ್ಧಾರ ಆಯಿತು, ಮತ್ತು ಅದನ್ನು ರೀಓಪನ್ ಮಾಡಿ ಮತ್ತೆ ಪ್ರಾಬ್ಲಮ್ ಮಾಡುವಂಥದ್ದು ತಪ್ಪಾಗತ್ತೆ. ಸೊ ಇಂಡಿವಿಜುವಲ್ ಇಂಟ್ರೆಸ್ಟ್ಗೂ ಕೂಡ ಅದು ಹೆಲ್ಪ್ ಆಗುವಂಥದ್ದು. ಪಬ್ಲಿಕ್ಕಿಗೆ ಪಾಲಿಸಿ, ಕೋರ್ಟ್ಗಳು ಇಲ್ಲಾಂದರೆ ಅದನ್ನೇ ಮಾಡ್ತಾ ಹೋಗ್ಬೇಕಾಗತ್ತೆ. ಒಂದು ಸಲ ಡಿಸೈಡ್ ಆಗಿದ್ದನ್ನು ಮತ್ತೆ ಡಿಸೈಡ್ ಮಾಡಬೇಕಾಗಿರತ್ತೆ. ಸೊ ಅದಕ್ಕೋಸ್ಕರ
ದೇ ಹ್ಯಾವ್ ಗಿವನ್ ಲೈಕ್ ದಿಸ್. ಸೊ ಸ್ಟೇ ಆಫ್ ಸೂಟ್ ಮತ್ತು ರೆಸ್ ಜುಡಿಕೇಟ ಮಧ್ಯೆ ಒಂದು ಡಿಫ್ರೆನ್ಸ್ ಏನಂತಂದರೆ, ಇಲ್ಲಿ ಪ್ರಯರ್ ಸೂಟ್ ಪೆಂಡಿಂಗ್ ಇರುತ್ತೆ, ಇಲ್ಲಿ ಆ ಸೂಟ್ ಆಲ್ರೆಡಿ ಪ್ರಯರ್ ಡಿಸೈಡೆಡ್ ಆಗಿಬಿಟ್ಟಿರತ್ತೆ, ಪೆಂಡಿಂಗ್ ಇರೋದಿಲ್ಲ, ಡಿಸಿಷನ್ ಆಗಿಬಿಟ್ಟಿರತ್ತೆ. ಅದಕ್ಕೋಸ್ಕರ ಸೆಕೆಂಡ್ ಸೂಟ್ ಹಾಕಲಿಕ್ಕೆ ಇಲ್ಲ. ಇಲ್ಲಿ ಕೂಡ ಸೆಕೆಂಡ್ ಸೂಟ್ ಹಾಕಲಿಕ್ಕಿಲ್ಲ, ಒಂದು ವೇಳೆ ಹಾಕಿದಿದ್ರೆ ಅದನ್ನು ಸ್ಟೇ ಮಾಡ್ತಾರೆ. ಇಟ್ ಈಸ್ ಸ್ಟೇಡ್, ಯಾಕಂದರೆ ಇನ್ನೂ ಡಿಸಿಷನ್ ಬರಲಿಲ್ಲ ಅಲ್ವಾ. ಆದರೆ ಇಲ್ಲಿ ಒಂದು ಡಿಫ್ರೆನ್ಸ್ ಏನಂತಂದರೆ, ದಿಸ್ ಇಸ್ ಅಪ್ಲಿಕೇಬಲ್ ಓನ್ಲಿ ಟು ಇಂಡಿಯನ್ ಕೋರ್ಟ್ಗಳು ನೀಡಿರುವಂತಹ ಜಜ್ಮೆಂಟ್ಸ್ಗಳಿಗೆ ಮಾತ್ರ, ಇಂಡಿಯನ್ ಕೋರ್ಟ್ಸಲ್ಲಿ ಫೈಲ್ ಮಾಡಿದರೆ ಮಾತ್ರ ಈ ಸ್ಟೇ ಆಫ್ ಸೂಟ್ ಮಾಡ್ಬೋದು. ಅದೇ ಫಾರಿನ್ ಕೋರ್ಟಲ್ಲಿ ಒಂದು ಕೇಸ್ ಇದೆ, ಅದಕ್ಕೋಸ್ಕರ ಭಾರತದಲ್ಲಿ ಒಂದು ಸೂಟ್ ಹಾಕಬಾರ್ದು ಅಂದರೆ ಅದು ಅಪ್ಲೈ ಆಗೋದಿಲ್ಲ, ಸೆಕ್ಷನ್ 10 ಅಪ್ಲೈ ಆಗೋದಿಲ್ಲ. ಆದರೆ ಸೆಕ್ಷನ್ 11 ಫಾರಿನ್ ಜಜ್ಮೆಂಟ್ಸ್ಗಳು ಕೂಡ ಅಪ್ಲೈ ಆಗುತ್ತೆ. ಆಲ್ರೆಡಿ ಒಂದು ಡಿಸಿಷನ್ ಆಗಿದೆ ಅಂತ ಹೇಳಾದರೆ, ಡಿಸಿಷನ್ ನೀಡಿದೆ ಅಂತ ಆದರೆ, ಫಾರಿನ್ ಜಡ್ಜ್ಮೆಂಟೇ ಇದ್ದರೂ ಸಹ ಭಾರತದಲ್ಲಿ ಅದು ರೆಕಗ್ನೈಸ್ ಆಗುತ್ತೆ ಅಂತ ಆದರೆ ಭಾರತದಲ್ಲೂ ಕೂಡ ಸೆಕೆಂಡ್ ಸೂಟ್ ಹಾಕಲಿಕ್ಕಿಲ್ಲ. ದ್ಯಾಟ್ ಈಸ್ ದ ವೆರಿ ಇಂಪಾರ್ಟೆಂಟ್ ಡಿಫ್ರೆನ್ಸ್ ಬಿಟ್ವೀನ್ ಸ್ಟೇ ಆಫ್ ಸೂಟ್ ಮತ್ತು ರೆಸ್ ಜುಡಿಕೇಟ ಅಂತ ಹೇಳುವಂಥದ್ದು. ಸೊ ನೋಡಿ, ಇಲ್ಲಿ ನಾವು ಕಾಣ್ತೇವೆ. ಸೊ ಸ್ಟೇ ಆಫ್ ಸೂಟ್ ಅಂದರೆ ನೋ ಕೋರ್ಟ್ ಶಾಲ್ ಪ್ರೊಸೀಡ್ ವಿತ್ ದ ಟ್ರಯಲ್ ಆಫ್ ಎನಿ ಸೂಟ್ ವೇರ್ ಮ್ಯಾಟರ್ ಇನ್ ಇಶ್ಯೂ, ಆ ಇಂಪಾರ್ಟೆಂಟ್ ಏನು ವಿಚಾರ ಇದೆ, ಏನು ಅವ್ರದ್ದು ಡಿಸ್ಪ್ಯೂಟ್ ಇದೆ, ಅದು ಡೈರೆಕ್ಟ್ಲಿ ಆ್ಯಂಡ್ ಸಬ್ಸ್ಟ್ಯಾನ್ಷಿಯಲ್ ಇನ್ ಇಶ್ಯೂ ಇನ್ ಅ ಪ್ರೀವಿಯಸ್ಲಿ ಇನ್ಸ್ಟಿಟ್ಯೂಟೆಡ್ ಸೂಟ್. ಅದು ಆಲ್ರೆಡಿ ಒಂದು ಮೇನ್ ವಿಷಯ, ಡೈರೆಕ್ಟ್ಲಿ ಆ್ಯಂಡ್ ಸಬ್ಸ್ಟ್ಯಾನ್ಷಿಯಲ್ ಇಶ್ಯೂ ಆಗಿರುವಂಥದ್ದು ಬಿಟ್ವೀನ್ ದ ಸೇಮ್ ಪಾರ್ಟೀಸ್. ಆಯಿತಾ, ಸೇಮ್ ಪಾರ್ಟೀಸ್ಗಳಿರ್ಬೋದು ಅಥವಾ ಅವ್ರ ಮುಖಾಂತರ ಕ್ಲೇಮ್ ಮಾಡ್ತಾ ಇರ್ಬೋದು. ವೇರ್ ಭಾರತದಲ್ಲಿ ಇರುವಂಥದ್ದು, ಭಾರತದಲ್ಲಿ ಮಾತ್ರ ಹೇಳ್ತಾರೆ. ಬಟ್ ಇಲ್ಲಿ ನಾವು ನೋಡಿ, ಪೆಂಡೆನ್ಸಿ ಆಫ್ ಅ ಸೂಟ್ ಇನ್ ಅ ಫಾರಿನ್ ಕೋರ್ಟ್ ಡಸ್ ನಾಟ್ ಪ್ರೆಕ್ಲೂಡ್ ದ ಕೋರ್ಟ್ಸ್ ಇನ್ ಇಂಡಿಯಾ ಫ್ರಮ್ ಟ್ರೈಯಿಂಗ್ ಅ ಸೂಟ್ ಅಂತ ಹೇಳ್ತಾರೆ. ಅಂದರೆ ಸೇಮ್ ಕಾಸ್ ಆಫ್ ಆ್ಯಕ್ಷನ್ ಇದ್ದರೂ ಸಹ ಫಾರಿನ್ ಕೋರ್ಟಲ್ಲಿ ಸೂಟ್ ಪೆಂಡಿಂಗ್ ಇದೆ ಅಂತ ಹೇಳ್ಕೊಂಡು ನೀವಿಲ್ಲಿ ಕೇಸ್ ಫೈಲ್ ಮಾಡಬಾರ್ದು ಅಂತ ಹೇಳಲಿಕ್ಕಾಗೋದಿಲ್ಲ, ಕೇಸನ್ನು ಫೈಲ್ ಮಾಡ್ಬೋದು. ಆದರೆ ಸೂಟ್ ಡಿಸೈಡ್ ಆಗಿದೆ ಅಂತ ಹೇಳಾದರೆ ಫಾರಿನ್ ಕೋರ್ಟಲ್ಲಿ ಕಾಂಪಿಟೆಂಟ್ ಕೋರ್ಟ್ ಆಗಿದ್ದರೆ ಆವಾಗ ಈ ಸೆಕ್ಷನ್ 11 ಅಪ್ಲೈ ಆಗಿಬಿಡತ್ತೆ. ಅದ್ರ ಪ್ರಕಾರ ನೀವು ಭಾರತದಲ್ಲೂ ಕೂಡ ಇನ್ನೊಂದು ಸೂಟನ್ನು ಫೈಲ್ ಮಾಡಲಿಕ್ಕೆ ಇಲ್ಲ. ದ್ಯಾಟ್ ಇಸ್ ದ ಡಿಫ್ರೆನ್ಸ್. ಯಾಕೆಂದರೆ ಫಾರಿನ್ ಕೋರ್ಟ್ಗಿಂತ ಮೊದಲೇ ಭಾರತದ ಜಜ್ಮೆಂಟ್ ಬರ್ಬೋದಲ್ವಾ, ಹೂ ನೋಸ್. ಸೊ ಅದಕ್ಕೋಸ್ಕರ ಇಲ್ಲಿ ಸ್ಟೇ ಇದೆ. ದಿಸ್ ಈಸ್ ಅಪ್ಲಿಕೇಬಲ್ ಫಾರ್ ಓನ್ಲಿ ಇಂಡಿಯನ್ ಕೇಸಸ್, ಬಟ್ ದಿಸ್ ಈಸ್ ಇರೆಸ್ಪೆಕ್ಟಿವ್ ಆಫ್ ಎನಿ ಕೇಸ್, ಯಾವುದೇ ಕೇಸಲ್ಲೂ ಕೂಡ ಪ್ರಿನ್ಸಿಪಲ್ ಆಫ್ ರೆಸ್ ಜುಡಿಕೇಟ ಇಸ್ ಅಪ್ಲಿಕೇಬಲ್. ಸೊ ರೆಸ್ ಜುಡಿಕೇಟನ್ನು ನೋಡಿ, ಅಲ್ಲಿ ಏನು ಹೇಳ್ತಾರೆ, ಮ್ಯಾಟರ್ ಡೈರೆಕ್ಟ್ಲಿ ಆ್ಯಂಡ್ ಸಬ್ಸ್ಟ್ಯಾನ್ಷಿಯಲಿ ಇನ್ ಇಶ್ಯೂ ಹ್ಯಾಸ್ ಬಿನ್ ಡೈರೆಕ್ಟ್ಲಿ ಆ್ಯಂಡ್ ಸಬ್ಸ್ಟೆನ್ಷಿಯಲ್ ಇನ್ ಇಶ್ಯೂ ಇನ್ ಅ ಫಾರ್ಮರ್ ಸೂಟ್, ಮುಂಚಿನ ಸೂಟಲ್ಲಿ. ಸೊ ಫಾರ್ಮರ್ ಸೂಟ್ ಇಲ್ಲಿ ಪ್ರೀವಿಯಸ್ಲಿ ಇನ್ಸ್ಟಿಟ್ಯೂಟೆಡ್ ಸೂಟ್ ಅಂತ ಹೇಳ್ತಾರೆ, ಮೊದಲು ಸೂಟನ್ನು ಇನ್ಸ್ಟಿಟ್ಯೂಟ್ ಮಾಡಿರುವಂಥದ್ದು ಹೇಳುವಂಥದ್ದು. ಇಲ್ಲಿ ಫಾರ್ಮರ್ ಸೂಟ್ ಅಂತ ಹೇಳ್ತಾರೆ, ಬಿಟ್ವೀನ್ ದ ಸೇಮ್ ಪಾರ್ಟೀಸ್ ಅಂತ ಹೇಳುವಂಥದ್ದು ಕಾಂಪಿಟೆಂಟ್ ಕೋರ್ಟು. ಸೊ ಅದರಲ್ಲಿ ಬೇರೆ ಬೇರೆ ಕ್ಯಾರೆಕ್ಟರಿಸ್ಟಿಕ್ಸ್ಗಳಿರ್ತವೆ. ರೆಸ್ ಜುಡಿಕೇಟ ಅಂದರೆ ಮ್ಯಾಟರ್ ಶುಡ್ ಬಿ ಡೈರೆಕ್ಟ್ಲಿ ಆ್ಯಂಡ್ ಸಬ್ಸ್ಟ್ಯಾನ್ಷಿಯಲ್ ಇನ್ ಇಶ್ಯೂ, it should be in a former suit, it should be given by a competent court, it should be between the same parties, it should be heard and finally decided. ನೋಡಿ, ಅದು ಹೇಗೆ ಡಿಸಿಷನ್ ಆಗಿರಬೇಕು ಅಂದರೆ, ಕೆಲವೊಂದು ಸಲ ಪಾರ್ಟಿ ಬರದೆ ಡಿಸ್ಮಿಸ್ ಆಗಿಬಿಟ್ಟಿರತ್ತೆ ಅಲ್ವಾ. ಪಾರ್ಟಿ ಬರದೆ ಡಿಸ್ಮಿಸ್ ಆಗಿದ್ದರೆ ಅದು ಯಾಕೆ ಡಿಸ್ಮಿಸ್ ಆಗಿದ್ದು, ಸೂಟಿನ ಮೆರಿಟ್ಸ್ಗಳ ಮೇಲೆ ಅಲ್ಲ, ಪಾರ್ಟಿ ಅವರಿಗೆ ಹಕ್ಕಿದೆ ಅಂತ ಹೇಳಲ್ಲ, ಅವರ ಒಂದು ಪ್ರೊಸೀಜರಲ್ ಲ್ಯಾಪ್ಸಿಂದ ಡಿಸ್ಮಿಸ್ ಆಗಿದೆ. ಸೊ ಆವಾಗ ಅದು ಹರ್ಡ್ ಆ್ಯಂಡ್ ಫೈನಲಿ ಡಿಸೈಡೆಡ್ ಆಗಿರೋದಿಲ್ಲ. ಆ ಕಾರಣಕ್ಕೆ ನೀವು ಸೆಕೆಂಡ್ ಸೂಟ್ ಹಾಕಬಾರ್ದು ಅಂದರೆ ಏನಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ ಅಲ್ವಾ. ಸೊ ನೋಡಿ, ಹರ್ಡ್ ಆ್ಯಂಡ್ ಫೈನಲಿ ಡಿಸೈಡೆಡ್ ಆಗಿದ್ದರೆ ಮಾತ್ರ ರೆಸ್ ಜುಡಿಕೇಟ ಅಪ್ಲೈ ಆಗುತ್ತೆ, ಇಲ್ಲಾಂದರೆ ರೆಸ್ ಜುಡಿಕೇಟ ಅಪ್ಲೈ ಆಗೋದಿಲ್ಲ. ಸೊ ಇದೆಲ್ಲ ನಿಮಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿ ಕ್ವಶನ್ ಕೇಳ್ಬೋದು. ಇದರ ಮ್ಯಾಟರ್ ಡೈರೆಕ್ಟ್ಲಿ ಆ್ಯಂಡ್ ಸಬ್ಸ್ಟ್ಯಾನ್ಷಿಯಲ್ ಇಶ್ಯೂ ಅದೊಂದು ಕೇಳ್ತಾರೆ. ಸೇಮ್ ಪಾರ್ಟೀಸ್, ಬಿಟ್ವೀನ್ ದ ಸೇಮ್ ಪಾರ್ಟೀಸ್, ಇಟ್ ಶುಡ್ ಬಿ ಗಿವನ್ ಬೈ ಕಾಂಪಿಟೆಂಟ್ ಕೋರ್ಟ್, ದ ಮ್ಯಾಟರ್ ಶುಡ್ ಬಿ ಹರ್ಡ್ ಆ್ಯಂಡ್ ಫೈನಲಿ ಡಿಸೈಡೆಡ್. ಆಯಿತಾ. ಸೊ ಇದರಲ್ಲಿ ನಾವು 8 ಎಕ್ಸ್ಪ್ಲನೇಷನ್ಗಳನ್ನು ನಾವು ಕಾಣ್ತೇವೆ. ಎಕ್ಸ್ಪ್ಲನೇಷನ್ 1 2 3 4 5 6 7 8 ಅಂತ ಹೇಳುವಂಥದ್ದು. ಸೊ ಇಷ್ಟು ನೆನ್ಪಿಟ್ಕೊಳ್ಳಿ. ಎಕ್ಸ್ಪ್ಲನೇಷನ್ 4 ಹೇಳುವಂಥದ್ದು ಇಟ್ ಸ್ಪೀಕ್ಸ್ ರಿಗಾರ್ಡಿಂಗ್ ಕನ್ಸ್ಟ್ರಕ್ಟಿವ್ ರೆಸ್ ಜುಡಿಕೇಟ ಅಂತ ಹೇಳಿ. ಕನ್ಸ್ಟ್ರಕ್ಟಿವ್ ರೆಸ್ ಜುಡಿಕೇಟ ಹೇಳುವಂಥ ಒಂದು ಕಾನ್ಸೆಪ್ಟ್. ಅಂದರೆ ಇದು ಆ್ಯಕ್ಚುಲ್ ಎಕ್ಸ್ಪ್ಲನೇಷನ್ 3 ಏನಿದೆಲ್ಲ ಇದು ಆ್ಯಕ್ಚುಲ್ ಇದು ಅಂತ ಹೇಳಿ ಹೇಳ್ಬೋದು. ಅಂದರೆ ಒಂದೊಂದಾಗೆ ಹೇಳ್ತಾ ಹೋಗ್ತೇನೆ ನೋಡಿ. ಫಾರ್ಮರ್ ಸೂಟ್ ಅಂದರೆ ಏನಂತ ಹೇಳಿದ್ದಾರೆ. ಫಾರ್ಮರ್ ಸೂಟ್ ಅಂದರೆ
ಯಾವುದು ಮೊದಲೇ ಡಿಸೈಡ್ ಆಗಿದೆ ಅದು ರೆಸ್ ಜುಡಿಕೇಟಾ ಪ್ರಕಾರ, ಯಾವುದು ಫಸ್ಟ್ ಫೈಲ್ ಆಗಿದ್ರಂಥದ್ದಲ್ಲ. ಈಗ ಉದಾಹರಣೆಗೆ 2 ಸೂಟ್ಗಳನ್ನು ಒಟ್ಟಿಗೆ ಫೈಲ್ ಮಾಡಿರ್ತಾರೆ, ಇದು ಫಸ್ಟ್ ಫೈಲ್ ಮಾಡಿದರೂ ಸಹ ಆಮೇಲೆ ಫೈಲ್ ಮಾಡಿರುವಂಥದ್ದು ಡಿಸೈಡ್ ಆಗಿರುತ್ತೆ, ಬೇಗ ಡಿಸೈಡ್ ಆಗಿರುತ್ತೆ. ಆವಾಗ ಈ ಕೇಸಲ್ಲಿ ಫಸ್ಟ್ ಇನ್ಸ್ಟಿಟ್ಯೂಟ್ ಆಗಿದ್ರೂ ಸಹ ಈ ಕೇಸಲ್ಲಿ ರೆಸ್ ಜುಡಿಕೇಟಾ ಅಪ್ಲೈ ಆಗಿಬಿಡತ್ತೆ. ಸೊ ಇದು ದಿಸ್ ಇಸ್ ಬಾರ್ಡ್. ಅದು ಆಗೋದು ಕಮ್ಮಿ, ರೇರ್ ಸರ್ಕಮ್ಸ್ಟೆನ್ಸಲ್ಲಿ ಆಗತ್ತೆ. ಬಟ್ ಇಲ್ಲಿ ಫಾರ್ಮಲ್ ಸೂಟ್ ಅಂತಂದರೆ ಏನಂತಂದರೆ, ಯಾವುದು ಮೊದಲು ಡಿಸೈಡ್ ಆಗಿದೆ ಅಂಥ ಸೂಟಿಗೆ ಫಾರ್ಮಲ್ ಸೂಟ್ ಅಂತ ಹೇಳ್ತಾರೆ. ಬೇರೆ ಬೇರೆ ಎಕ್ಸ್ಪ್ರೆಷನ್ಸ್ಗಳಿವೆ, ಬಟ್ ನಿಮಗೆ ರೆಲೆವೆಂಟ್ ಇರುವಂಥದ್ದನ್ನು ಹೇಳ್ತೇನೆ. ಕನ್ಸ್ಟ್ರಕ್ಟಿವ್ ರೆಸ್ ಜುಡಿಕೇಟಾ ಅಂತ ಹೇಳುವಂಥದ್ದು ಎಕ್ಸ್ಪ್ಲನೇಷನ್ 4. ಇಲ್ಲಿ ಮೈಟ್ ಆ್ಯಂಡ್ ಆಟ್ ಪ್ರಿನ್ಸಿಪಲ್ ಅಂತ ಕೂಡ ಕರೀತಾರೆ ಅದಕ್ಕೆ. ಅಂದರೆ ಈಗ ಈ ಸೂಟಲ್ಲಿ ನಾನು ಕೆಲವೊಂದು ಇಶ್ಯೂಸ್ಗಳನ್ನು ರೇಸ್ ಮಾಡಬೇಕಿತ್ತು, ಆಯಿತಾ. ಒಂದು ಪಾರ್ಟಿಷನ್ ಸೂಟ್ ಇದೆ, ಪ್ಲಸ್ ನಾನು ಇಂಜೆಕ್ಷನ್ ಕೂಡ ತೊಗೊಳ್ಬೇಕಿತ್ತು, ಬಟ್ ತೊಗೊಳ್ಳಿಲ್ಲ. ಇಂಜೆಕ್ಷನ್ ಬಗ್ಗೆ ನಾನು ಕೇಳಲೇ ಇಲ್ಲ. ಸೊ ಪಾರ್ಟಿಷನ್ ಸೂಟ್ ಡಿಸೈಡ್ ಆಯಿತು. ಆಮೇಲೆ ನಾನು ಇನ್ನೊಂದು ಇಂಜೆಕ್ಷನ್ ಸೂಟ್ ಹಾಕ್ತೇನೆ ಅದೇ ವಿಚಾರದ ಬಗ್ಗೆ ಅಂತ ಹೇಳಿದರೆ, ಕೋರ್ಟ್ ಹೇಳುತ್ತೆ, ನೋಡಿ, ಯು ಶುಡ್ ಹ್ಯಾವ್, ಯು ಮೈಟ್ ಹ್ಯಾವ್, ನೀವು ಆ ಕೇಸಲ್ಲೇ ನೀವು ಅದನ್ನು ಕೇಳಬೇಕಿತ್ತು, ಬಟ್ ನೀವು ಕೇಳಲಿಲ್ಲ ಅಲ್ವಾ. ಸೊ ನೀವು ಪದೇ ಪದೇ ಸೂಟ್ ಹಾಕಬಾರ್ದು. ಸೊ ನಿಜವಾಗ್ಲೂ ಅದು ಆ್ಯಕ್ಚುಲಿ ಇಶ್ಯೂ ಆಗಿರಲಿಲ್ಲ, ಬಟ್ ಸ್ಟಿಲ್ ನೀವು ರೇಸ್ ಮಾಡಬೇಕಿತ್ತು, ರೇಸ್ ಮಾಡಲಿಲ್ಲ ಹೇಳುವಂಥ ಕಾರಣಕ್ಕೆ ರೆಸ್ ಜುಡಿಕೇಟಾ ಅಪ್ಲೈ ಆಗುತ್ತೆ ಅಂತ ಹೇಳಿ ಇಂಜೆಕ್ಷನ್ ಸೂಟನ್ನು ನೀವು ಫೈಲ್ ಮಾಡಲಿಕ್ಕಿಲ್ಲ. ಆ್ಯಕ್ಚುಲಿ ಇಂಜೆಕ್ಷನ್ ಸೂಟ್ ಅಂದರೆ ನಾನು ವಾಟ್ ಐ ಮೀನ್ ಈಸ್ ಈ ಪರ್ಟಿಕ್ಯುಲರ್ ಎಕ್ಸಾಂಪಲಲ್ಲಿ ಆ ಪಾರ್ಟಿಷನ್ ಸೂಟ್ ಅಂತ ಹೇಳ್ದಲ್ಲ, ಅಥವಾ ನೀವು ಒಂದು 4-5 ವರ್ಷದ ರೆಂಟನ್ನು ಕೇಳಬೇಕಿತ್ತು, ಕೇಳಲಿಲ್ಲ, ಬರೀ 1 ವರ್ಷದ ರೆಂಟನ್ನು ಕೇಳಿದ್ರಿ, ಮತ್ತು ಮುಂದಿನ ವರ್ಷ ಇನ್ನೊಂದು ರೆಂಟನ್ನು ನಾನು ಕೇಳ್ತೇನೆ ಅಂತ ಹೇಳ್ತೀರಿ. ಒಂದೇ ಟೆನೆಂಟು, ಎಲ್ಲದು ಸೇಮ್. ಸೊ ಎಷ್ಟು ಸಲ ಲಿಟಿಗೇಷನ್ ಮಾಡ್ತೀರಿ? ಯು ಶುಡ್ ಹ್ಯಾವ್ ಆಸ್ಡ್ ಅಲ್ವಾ. ಸೊ ಆ 4-5 ವರ್ಷಕ್ಕೆ ಏನು ಯು ಶುಡ್ ಹ್ಯಾವ್ ಆಸ್ಡ್ ಇನ್ ಅ ಪರ್ಟಿಕ್ಯುಲರ್ ಒಂದು ಸೂಟಲ್ಲಿ, ವಿಚ್ ಯು ಡಿಡ್ ನಾಟ್ ಆಸ್ಕ್, ನೀವು ಕೇಳಲಿಲ್ಲ ಅಲ್ವಾ. ಅಂಥ ಇದಕ್ಕೂ ಕೂಡ ಕನ್ಸ್ಟ್ರಕ್ಟಿವ್ ರೆಸ್ ಜುಡಿಕೇಟಾ ಅಂತ ಹೇಳಿ ಅಪ್ಲೈ ಆಗುತ್ತೆ. ಲೇಟರ್ ಅದ್ರ ಮೇಲೆ ಕೇಸ್ ಮಾಡಲಿಕ್ಕೆ ಇಲ್ಲ ನೀವು. ಸೊ ಅಂಥ ಪ್ರಿನ್ಸಿಪಲ್ ಇದು ಎಕ್ಸ್ಪ್ಲನೇಷನ್ 4 ಅಂತ ಹೇಳ್ತಾರೆ. ಹಾಗೆ ಇದು ರೆಪ್ರೆಸೆಂಟೇಟಿವ್ ಸೂಟ್ಗೆ ಕೂಡ ಅಪ್ಲೈ ಆಗುತ್ತೆ. ರೆಪ್ರೆಸೆಂಟೇಟಿವ್ ಸೂಟ್ ಅಂದರೆ ಏನಂತ ಹೇಳಿ ನಾವು ಆರ್ಡರ್ 1ನಲ್ಲಿ ನಾವು ಕಾಣ್ತೇವೆ, ಬಟ್ ಜಸ್ಟ್ ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ಅಪ್ಲಿಕೇಬಲ್ ಟು ರೆಪ್ರೆಸೆಂಟೇಟಿವ್ ಸೂಟ್ಸ್ಗಳು ಕೂಡ ಅಪ್ಲೈ ಆಗುತ್ತೆ. ಎಕ್ಸಿಕ್ಯೂಷನ್ ಪ್ರೊಸೀಡಿಂಗ್ಸ್ಗೂ ಕೂಡ ರೆಸ್ ಜುಡಿಕೇಟಾ ಅಪ್ಲೈ ಆಗುತ್ತೆ ಅಂತ ಹೇಳಿ ಎಕ್ಸ್ಪ್ಲನೇಷನ್ 7 ಹೇಳುತ್ತೆ. ಓಕೆ, ಸೊ ಇಷ್ಟನ್ನು ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ, ಯಾಕೆಂದರೆ ತುಂಬ ಎಕ್ಸ್ಪ್ಲನೇಷನ್ಸ್ಗಳಿವೆ. ಬಟ್ ಇಫ್ ಯು ಜಸ್ಟ್ ರಿಮೆಂಬರ್, ಇದಕ್ಕೆ ಈ ರೆಸ್ ಜುಡಿಕೇಟಾಗೆ ಸಂಬಂಧಪಟ್ಟ ಹಾಗೆ ಯಾವ ಎಕ್ಸ್ಪ್ರೆಷನ್ ಅಂತ ಹೇಳಿದರೆ ಇಲ್ಲಿ ಡೈರೆಕ್ಟಾಗಿ ಕೊಟ್ಟಿಲ್ಲ ಕನ್ಸ್ಟ್ರಕ್ಟಿವ್ ರೆಸ್ ಜುಡಿಕೇಟಾ ಅಂತ ಹೇಳಿ. ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಮೈಟ್ ಆ್ಯಂಡ್ ಆಟ್ ಪ್ರಿನ್ಸಿಪಲ್ ಅಂತ ಕೂಡ ಕರೀತಾರೆ. ಸೊ ನೀವಿಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಎಕ್ಸ್ಪ್ಲನೇಷನ್ 4 ಪರ್ಟೇನ್ಸ್ ಟು ಕನ್ಸ್ಟ್ರಕ್ಟಿವ್ ರೆಸ್ ಜುಡಿಕೇಟಾ. ಎಕ್ಸ್ಪ್ಲನೇಷನ್ 6 ರೆಪ್ರೆಸೆಂಟೇಟಿವ್ ಸೂಟ್ಸ್ ಬಗ್ಗೆ ಹೇಳುತ್ತೆ. ಹಾಗೆ ಎಕ್ಸ್ಪ್ಲನೇಷನ್ 7 ಎಕ್ಸಿಕ್ಯೂಷನ್ ಬಗ್ಗೆ, ಎಕ್ಸಿಕ್ಯೂಷನ್ ಪ್ರೊಸೀಡಿಂಗ್ಸು ಕೂಡ ರೆಸ್ ಜುಡಿಕೇಟಾ ಅಪ್ಲೈ ಆಗತ್ತೆ ಅಂತ ಹೇಳಿ ತಿಳ್ಕೊಳ್ಬೋದು. ಇನ್ನು ಫಾರಿನ್ ಜಡ್ಜ್ಮೆಂಟ್, ಈ 6 ಸಂದರ್ಭಗಳು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದು ಆ್ಯಕ್ಚುಲಿ ಫಾರಿನ್ ಜಡ್ಜ್ಮೆಂಟ್ಸ್ಗಳ ರೆಸ್ ಜುಡಿಕೇಟಾ ಅಂತ ಹೇಳಿ ನಾವು ಹೇಳ್ಬೋದು ಜನರಲಿ ನೆನ್ಪಿಟ್ಕೊಳ್ಳಿಕ್ಕೆ, ಆಯಿತಾ. ನಾರ್ಮಲಿ ಫಾರಿನ್ ಜಡ್ಜ್ಮೆಂಟು ಕನ್ಕ್ಲೂಸಿವ್. ಇಲ್ಲಿ ಹೇಳೋ ಪ್ರಕಾರ ಏನು, ಫಾರಿನ್ ಜಡ್ಜ್ಮೆಂಟ್ ಶಾಲ್ ಬಿ ಕನ್ಕ್ಲೂಸಿವ್. ಪಾರ್ಟೀಸ್ಗಳ ಮಧ್ಯೆ ಕಾಂಪಿಟೆಂಟ್ ಕೋರ್ಟ್ ಕೊಟ್ಟಿರುವಂತಹ ಜಡ್ಜ್ಮೆಂಟ್ ಏನಿದೆ ಅದು ಕನ್ಕ್ಲೂಸಿವ್, ಭಾರತದಲ್ಲೂ ಕೂಡ ವ್ಯಾಲಿಡ್ ಇರುತ್ತೆ. ಆದರೆ ಎಕ್ಸೆಪ್ಟ್ ಈ 6 ಸಂದರ್ಭಗಳಲ್ಲಿ ಇಲ್ಲಿ ಕೊಟ್ಟಿರ್ತಾರಲ್ಲ, ಸೊ ಇದು ವೆರಿ ಇಂಪಾರ್ಟೆಂಟ್. ಕ್ವಶನ್ಗಳನ್ನು ಕೇಳ್ಬೋದು, MCQಗಳಾಗಿ ಕೇಳ್ಬೋದು. ಈ 6 ಸಂದರ್ಭಗಳಲ್ಲಿ ಫಾರಿನ್ ಜಡ್ಜ್ಮೆಂಟ್ ಕನ್ಕ್ಲೂಸಿವ್ ಅಲ್ಲ. ಯಾವಾಗ ಫಾರಿನಲ್ಲಿ ಕಾಂಪಿಟೆಂಟ್ ಕೋರ್ಟು ಅಂದರೆ ಜುರಿಡಿಕ್ಷನ್ ಇರುವಂಥ ಕೋರ್ಟು ಪ್ರೊನೌನ್ಸ್ ಮಾಡಿರುವಂಥದ್ದಲ್ಲ ಅಂತ ಆದರೆ, ಅಥವಾ ಮೆರಿಟ್ಸ್ ಮೇಲೆ ಸರಿಯಾಗಿ ಕೇಸನ್ನು ನೋಡಿಕೊಂಡು ನಿರ್ಧಾರ ಮಾಡಿಲ್ಲ ಅಂಥ ಸಂದರ್ಭದಲ್ಲಿ, ಅಥವಾ ಯಾವುದೋ ಇಂಟರ್ನ್ಯಾಷನಲ್ ಲಾ ಅದನ್ನು ತಪ್ಪಾಗಿ ಇಂಟರ್ಪ್ರಿಟ್ ಮಾಡಿದ್ದಾರೆ ಅಂಥ ಸಂದರ್ಭದಲ್ಲಿ, ನ್ಯಾಚುರಲ್ ಜಸ್ಟಿಸ್ನ ಪ್ರಿನ್ಸಿಪಲ್ಸ್ಗಳನ್ನ ವಿರುದ್ಧವಾಗಿ ನೀಡಿದ್ದಾರೆ. ನ್ಯಾಚುರಲ್ ಜಸ್ಟಿಸ್ ಪ್ರಿನ್ಸಿಪಲ್ಸ್ ಏನು, ಹಿಯರಿಂಗ್ ನೀಡಬೇಕು, ನೋಟಿಸ್ ಕೊಡಬೇಕು ಸೂಟ್ ಇದ್ದರೆ. ಸೊ ಅದೆಲ್ಲ ಗೊತ್ತೇ ಇಲ್ಲ, ನೋಟಿಸೇ ಕೊಟ್ಟಿಲ್ಲ.
ಅಲ್ಲಿ ಫಾರಿನಲ್ಲಿ ಒಂದೇ ಇವರ ವಿರುದ್ಧ ಏಕಪಕ್ಷೀಯ ಆರ್ಡರ್ ಮಾಡಿಬಿಟ್ಟಿದ್ದಾರೆ ಅಲ್ವಾ. ಸೊ ಇಟ್ ಈಸ್ ಅಪೋಸ್ ಟು ನ್ಯಾಚುರಲ್ ಜಸ್ಟಿಸ್. ಅಥವಾ ಫ್ರಾಡ್ ಆಗಿದೆ, ಫ್ರಾಡ್ ಮುಖಾಂತರ ಜಜ್ಮೆಂಟನ್ನು ತೊಗೊಂಡಿದ್ದಾರೆ, ಸರಿಯಾದ ವಿಷಯ ಹೇಳದೆ ಕೋರ್ಟಿಗೆ ಮೋಸ ಮಾಡಿ ಜಜ್ಮೆಂಟನ್ನು ತೊಗೊಂಡಿದ್ದಾರೆ, ಅಥವಾ ಭಾರತದ ಯಾವುದೋ ಕಾನೂನನ್ನು ಬ್ರೀಚ್ ಮಾಡಿದ್ದಾರೆ. ಈಗ ನೋಡಿ ಎಷ್ಟೋ ಸಲ ಏನಾಗುತ್ತೆ, ಭಾರತದಲ್ಲಿ ಸೆಕೆಂಡ್ ಮ್ಯಾರೇಜ್ ಇನ್ವ್ಯಾಲಿಡ್ ಅಲ್ವಾ, ಬಟ್ ಬೇರೆ ಯಾವುದೋ ದೇಶದಲ್ಲಿ ಅದು ಮೇ ಬಿ ವ್ಯಾಲಿಡ್ ಇರ್ಬೋದು, ಅಥವಾ ಭಾರತದ ಯಾವುದೋ ಕಾಂಟ್ರಾಕ್ಚುಯಲ್ ಟರ್ಮ್ ಇರ್ಬೋದು, ಅಲ್ಲಿ ಆ ದೇಶದಲ್ಲಿ ಬೇರೆ ಲಾ ಅಪ್ಲೈ ಆಗ್ಬೋದು ಅದಕ್ಕೆ. ಸೊ ಅಲ್ಲಿ ಫೇವರಬಲ್ ಇರುವಂಥ ಕಾನೂನನ್ನು ತೊಗೊಂಡು ಭಾರತದ ಕಾನೂನು ಬ್ರೀಚ್ ಆಗ್ತಾ ಇದೆ. ಸೊ ಅಂಥ ಸಂದರ್ಭದಲ್ಲೆಲ್ಲ ಏನಾಗುತ್ತೆ, ಫಾರಿನ್ ಜಜ್ಮೆಂಟನ್ನು ಚಾಲೆಂಜ್ ಮಾಡ್ಬೋದು. ಇಟ್ ಈಸ್ ನಾಟ್ ಕನ್ಕ್ಲೂಸಿವ್ ಅಂತ ಹೇಳ್ತಾರೆ ಆಯಿತಾ. ಇಲ್ಲಾಂದರೆ ನಾರ್ಮಲಿ ಫಾರಿನ್ ಜಜ್ಮೆಂಟ್ ಕೂಡ ಫೈನಲ್ಲೇ, ಫಾರಿನ್ ಜಜ್ಮೆಂಟನ್ನು ಕೂಡ ಚಾಲೆಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಅಂಡರ್ ದೀಸ್ ಸರ್ಕಮ್ಸ್ಟೆನ್ಸಸ್ ಫಾರಿನ್ ಜಜ್ಮೆಂಟ್ ಶಾಲ್ ಬಿ ಕನ್ಕ್ಲೂಸಿವ್. ಅದು ಕನ್ಕ್ಲೂಸಿವ್ ಅಂತ ಹೇಳ್ತಾರೆ. 6 ಸಂದರ್ಭಗಳು, ಪ್ಲೀಸ್ ರಿಮೆಂಬರ್ ದ್ಯಾಟ್. ಸೊ ಹಾಗಿದ್ರೆ ಫಾರಿನ್ ಜಜ್ಮೆಂಟ್ಸ್ಗಳಿಗೆ ಹೇಗೆ ಪ್ರೂವ್ ಮಾಡುವಂಥದ್ದು, ಅಲ್ಲಿಯ ಸರ್ಟಿಫೈಡ್ ಕಾಪಿಯನ್ನು ನೀವು ಹಾಜರು ಮಾಡಿದರೆ, ಅದು ನೋಡಲಿಕ್ಕೆ ಸರ್ಟಿಫೈಡ್ ಕಾಪಿ ಥರ ಕಂಡ್ರೆ ವಿತ್ ಪ್ರಾಪರ್ ಸೀಲ್, ನಾರ್ಮಲಿ ಓಕೆ ಇದು ಫಾರಿನ್ ಜಜ್ಮೆಂಟ್ ಅಂತ ಕೋರ್ಟ್ ಪ್ರೆಸ್ಯೂಮ್ ಮಾಡಬಹುದು ಆಯಿತಾ. ಸೊ ಇದು ಇಲ್ಲಿ ತನಕ ನಾವು ಈ ಸೆಕ್ಷನ್ 9 to ಸೆಕ್ಷನ್ 14 ನೋಡಿದ್ವಿ. ಇನ್ನು ಪ್ಲೇಸ್ ಆಫ್ ಸೂಯಿಂಗ್ ಯಾವ, ಆ್ಯಕ್ಚುಲಿ ದಿಸ್ ಸ್ಪೀಕ್ಸ್ ರಿಗಾರ್ಡಿಂಗ್ ಟೆರಿಟೋರಿಯಲ್ ಜೂರಿಡಿಕ್ಷನ್ನು. ಇದು ಸೆಕ್ಷನ್ 15 ಏನಿದೆಲ್ಲ ಇದು ಹೇಳುವಂಥದ್ದು ಆ್ಯಕ್ಚುಲಿ ಪೆಕ್ಯುನರಿ ಜೂರಿಡಿಕ್ಷನ್ ಅಂತ ಹೇಳಿ ನಾವು ನೋಡ್ತೇವೆ. ಸೊ ಬೇರೆ ಬೇರೆ ಥರದ ಜೂರಿಡಿಕ್ಷನ್ ಇದೆ. ಪೆಕ್ಯುನರಿ ಜೂರಿಡಿಕ್ಷನ್ನು, ಇನ್ನು ಇದೆಲ್ಲ ಕೂಡ ಸೆಕ್ಷನ್ 16 to 21 ತನಕನೇ ಹೇಳ್ಬೋದು. ಟೆರಿಟೋರಿಯಲ್ ಜೂರಿಡಿಕ್ಷನ್ ಬಗ್ಗೆ ನಾವು ಕಾಣ್ತೇವೆ. ಟೆರಿಟೋರಿಯಲ್ ಜೂರಿಡಿಕ್ಷನ್, ಜೂರಿಡಿಕ್ಷನಲ್ಲಿ ಬೇರೆ ಬೇರೆ ರೀತಿಯ ಕ್ಯಾಟಗರಿ ನಾವು ಕಾಣ್ತೇವೆ. ಅದೇನಂತ ಅಂದರೆ, ಒಂದು ಪೆಕ್ಯುನರಿ ಜೂರಿಡಿಕ್ಷನ್, ಇನ್ನೊಂದು ಟೆರಿಟೋರಿಯಲ್ ಜೂರಿಡಿಕ್ಷನ್, ಇನ್ನೊಂದು ಸಬ್ಜೆಕ್ಟ್ ಮ್ಯಾಟರ್ ಜೂರಿಡಿಕ್ಷನ್, ಅಲ್ವಾ. ಸೊ ಪೆಕ್ಯುನರಿ ಜೂರಿಡಿಕ್ಷನ್ ಅಂದರೆ ಏನು, ಈಗ ನೋಡಿ 10 ಲಕ್ಷ ವ್ಯಾಲ್ಯೂ ಪ್ರಾಪರ್ಟಿ ಇರುತ್ತೆ, ಅದನ್ನು ಸಿವಿಲ್ ಜಡ್ಜ್ ಜೂನಿಯರ್ ಡಿವಿಷನಲ್ಲಿ ಫೈಲ್ ಮಾಡ್ಬೋದು. ಅಥವಾ ಪ್ರಾಪರ್ಟಿ ವ್ಯಾಲ್ಯೂಷನ್ 1 ಕೋಟಿ ಆಯಿತು, ಆವಾಗ ಸೀನಿಯರ್ ಡಿವಿಷನ್ನಲ್ಲಿ ಫೈಲ್ ಮಾಡುವಂಥದ್ದು. ಸೊ ಆ ವ್ಯಾಲ್ಯೂಷನ್, ಸೂಟಿನ ಪ್ರಾಪರ್ಟಿ ಇರ್ಬೋದು ಅಥವಾ ವ್ಯಾಲ್ಯೂಷನ್ ಮಾಡ್ತಾರಲ್ಲ, ಸೊ ಅದರ ಆಧಾರದ ಮೇಲೆ ಬೇರೆ ಬೇರೆ ಕೋರ್ಟ್ಗಳಿಗೆ ಅದು ಅಲಾಟ್ ಆಗುತ್ತೆ. ಅದು ಪೆಕ್ಯುನರಿ ಅಂದರೆ ಹಣದ ಸಂಬಂಧಪಟ್ಟದ್ದು ಅಂತ ಹೇಳಿ. ಇನ್ನು ಟೆರಿಟೋರಿಯಲ್ ಅಂದರೆ, ಈಗ ಪ್ರಾಪರ್ಟಿ ಉಡುಪಿಯಲ್ಲಿದೆ, ನಾನು ಬೆಂಗಳೂರು ಕೋರ್ಟಲ್ಲಿ ಫೈಲ್ ಮಾಡಲಿಕ್ಕೆ ಆಗೋದಿಲ್ಲ, ನಾನು ಉಡುಪಿಯ ಕೋರ್ಟಲ್ಲೇ ಫೈಲ್ ಮಾಡಬೇಕಲ್ವಾ. ಸೊ ಆ ಪ್ರಾಂತ್ಯ, ಯಾವ ಪ್ರಾಂತ್ಯದಲ್ಲಿ ಫೈಲ್ ಮಾಡಬೇಕು ಅಂತ ಹೇಳಿ. ಇನ್ನು ಸಬ್ಜೆಕ್ಟ್ ಮ್ಯಾಟರ್ ಜೂರಿಡಿಕ್ಷನ್, ಈಗ ಮ್ಯಾಟ್ರಿಮೋನಿಯಲ್ ಕೇಸಸ್ ಎಲ್ಲ ಇರುತ್ತೆ. ಮ್ಯಾಟ್ರಿಮೋನಿಯಲ್ ಕೇಸಸ್ಗಳೆಲ್ಲ ಪರ್ಟಿಕ್ಯುಲರ್ ಆಗಿ ಆಯಾ ಫ್ಯಾಮಿಲಿ ಕೋರ್ಟ್ಗೆ ಫೈಲ್ ಮಾಡಬೇಕು ಅಂತ ಇರ್ಬೋದು. ಅಥವಾ ಈಗ ಎಕ್ಸಾಂಪಲ್ ಹೇಳುವಂಥದ್ದು, ಈಸ್ಮೆಂಟ್ ಸಂಬಂಧಪಟ್ಟದ್ದು ಅಥವಾ ಪಾರ್ಟಿಷನ್ಗೆ ಸಂಬಂಧಪಟ್ಟದ್ದು ಈ ಕೋರ್ಟ್ಸ್ಗಳಿಗೆ ನೀವು ಫೈಲ್ ಮಾಡಿ ಅಂತ ಇರ್ಬೋದು. ಅಥವಾ ಲೇಬರ್ಗೆ ಲೇಬರ್ ಕೋರ್ಟ್ಸ್ಗಳು. ಸೊ ಇಟ್ ಡಿಪೆಂಡ್ಸ್ ಅಪಾನ್ ದಿ ಸಬ್ಜೆಕ್ಟ್ ಮ್ಯಾಟರ್, ಯಾವ ಸಬ್ಜೆಕ್ಟ್ ಅಂತ ಹೇಳೋದ್ರ ಪ್ರಕಾರ ಅದು ನಿರ್ಧಾರ ಆಗುತ್ತೆ ಆಯಿತಾ. ಸೊ ಇದು ಒಂದು ವಿಚಾರ ಅಂತಾನೆ, ಇಂಪಾರ್ಟೆಂಟ್ ವಿಚಾರ ಅಂತ ಹೇಳ್ಬೋದು. ಸೊ ಸೆಕ್ಷನ್ 16 to ಸೆಕ್ಷನ್ 21A ಇಲ್ಲಿ ನಾವು ಕಾಣ್ಬೋದು. ಸಬ್ಜೆಕ್ಟ್ ಮ್ಯಾಟರ್ ಜೂರಿಡಿಕ್ಷನ್ ಬಗ್ಗೆ ನಾವು ಜನರಲ್ ಆಗಿ ಆಯಾ ಆ್ಯಕ್ಟ್ಗಳಲ್ಲೇ ಇರ್ತವೆ, ಇಲ್ಲಿ ಸ್ಪೆಸಿಫಿಕ್ ಆಗಿ ಏನು ಕೊಟ್ಟಿಲ್ಲ. ಸೊ ಸೆಕ್ಷನ್ 15 ಏನು ಹೇಳುತ್ತೆ, ಸೆಕ್ಷನ್ 15 ನೋಡಿ, ವೆರಿ ಶಾರ್ಟ್ ಸೆಕ್ಷನ್ನು ಬಟ್ ವೆರಿ ಇಂಪಾರ್ಟೆಂಟ್. ಪ್ರತಿ ಸೂಟನ್ನು ಎಲ್ಲಿ ಇನ್ಸ್ಟಿಟ್ಯೂಟ್ ಮಾಡಬೇಕು, ಇನ್ ದ ಲೋವೆಸ್ಟ್ ಗ್ರೇಡ್ ಕಾಂಪಿಟೆಂಟ್ ಟು ಟ್ರೈ ಇಟ್. ಸೊ ಯಾವ ಕೋರ್ಟು ಕಮ್ಮಿ ಗ್ರೇಡ್ ಇದೆ, ಗ್ರೇಡ್ ಅಂದರೆ ಏನು, ಯಾವ ಕೋರ್ಟಿಗೆ ಅಂದರೆ ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದ ಲೋವರ್ ಕೋರ್ಟ್ಸ್ಗಳು ಆಯಿತಾ. ಬಟ್ ಯು ಶುಡ್ ಬಿ ಕಾಂಪಿಟೆಂಟ್ ಟು ಟ್ರೈ. ಈಗ ಕೆಲವೊಂದ್ಸಲ ಅದೇ 1 ಕೋಟಿ ಅಂತ ಹೇಳಿದಾಗ ನೀವು ಹೈಕೋರ್ಟಿಗೆ ಟ್ರೈ ಮಾಡಲಿಕ್ಕಾಗೋದಿಲ್ಲ, ಬಟ್ ಜೂನಿಯರ್ ಡಿವಿಷನ್ ಕೂಡ ಹಾಕ್ಲಿಕ್ಕಾಗೋದಿಲ್ಲ, ಯಾಕೆಂದರೆ ಇಟ್ ಇಸ್ ನಾಟ್ ಕಾಂಪಿಟೆಂಟ್. ಆ ಕೋರ್ಟಿಗೆ ಪೆಕ್ಯುನರಿ ಜೂರಿಡಿಕ್ಷನ್ ಇಲ್ಲ ಅಲ್ವಾ. ಸೊ ಕಾಂಪಿಟೆಂಟ್ ಯಾವುದಾಗತ್ತೆ, ಸೀನಿಯರ್ ಡಿವಿಷನ್ ಕೋರ್ಟ್ ಆಗುತ್ತೆ. ಅದೇ ನೀವು 5 ಲಕ್ಷ 10 ಲಕ್ಷ ಅಂತ ಹೇಳಿದ್ರೆ ಲೋವೆಸ್ಟ್ ಕೋರ್ಟ್ ಯಾವುದು, ಲೋವೆಸ್ಟ್ ಕೋರ್ಟ್ ಸೀನಿಯರ್ ಡಿವಿಷನ್ಗಿಂತ ಲೋವೆಸ್ಟ್ ಇದೆ, 5 ಲಕ್ಷದ ಹಾಕ್ಬೋದು ನೀವು ಅಲ್ಲಿ.
ಜೂನಿಯರ್ ಡಿವಿಷನ್ ಆಗುತ್ತೆ. ಸೊ ಜನರಲ್ ಎಕ್ಸಾಂಪಲು, ಸೊ 2 ಕ್ಯಾಟಗರಿಲಿ, ಒಂದು ಇಟ್ ಹ್ಯಾಸ್ ಟು ಬಿ ಫೈಲ್ಡ್ ಇನ್ ದ ಲೋವೆಸ್ಟ್ ಗ್ರೇಡ್ ಕೋರ್ಟ್. ಆ ಕೋರ್ಟ್ ಇಟ್ ಶುಡ್ ಬಿ ಕಾಂಪಿಟೆಂಟ್ ಕೋರ್ಟ್ ಕೂಡ ಆಗಿರಬೇಕು. ಕಾಂಪಿಟೆಂಟ್ ಕೋರ್ಟು ಟ್ರೈಡ್. ಕೆಲವೊಂದು ಕೋರ್ಟಿಗೆ 1 ಕೋಟಿಯ ಕೋರ್ಟನ್ನು, ಈಗ ನಾವು ಸಿವಿಲ್ ಜಡ್ಜ್ ಜೂನಿಯರ್ ಡಿವಿಷನ್ ಲೋವೆಸ್ಟ್ ಕೋರ್ಟ್ ಅಂತ ಹೇಳ್ಬೋದು. ಆದರೆ 1 ಕೋಟಿಯ ವ್ಯಾಲ್ಯೂಷನ್ ಇರುವಂಥದ್ದು ಸಿವಿಲ್ ಜಡ್ಜ್ ಜೂನಿಯರ್ ಡಿವಿಷನ್ಗೆ ಕಾಂಪಿಟೆನ್ಸಿ ಇಲ್ಲ, ಪೆಕ್ಯುನರಿ ಜ್ಯೂರಿಡಿಕ್ಷನ್ ಅದಕ್ಕೆ ಫೈಲ್ ಮಾಡುವಂಥ ಅಧಿಕಾರ ಇಲ್ಲ. ಸೊ ಅದು ಆ ಕ್ಯಾಟಗರಿ ಫುಲ್ಫಿಲ್ ಆಗೋದಿಲ್ಲ. ಸೊ ವಿ ಹ್ಯಾವ್ ಟು ಸೇ ಇಟ್ ಹ್ಯಾಸ್ ಟು ಬಿ ಫೈಲ್ಡ್ ಇನ್ ದ ಲೋವೆಸ್ಟ್ ಗ್ರೇಡ್, ಕಾಂಪಿಟೆಂಟ್ ಟು ಟ್ರೈ ಇಟ್ ಅಂತ ಹೇಳಿ ನಾವು ನೋಡ್ತೇವೆ. ನೆಕ್ಸ್ಟ್ ಸೆಕ್ಷನ್ 16 ವೆರಿ ಇಂಪಾರ್ಟೆಂಟು, ತುಂಬ ಸಲ ಕ್ವಶನ್ಗಳೆಲ್ಲ ಕೇಳ್ತಾರೆ. ಸೊ ಇಮ್ಮೂವಬಲ್ ಪ್ರಾಪರ್ಟಿಗೆ ಸಂಬಂಧಪಟ್ಟ ಕೇಸ್, ಆಯಿತಾ. ಸೊ ಸೆಕ್ಷನ್ 16 ಏನು ಹೇಳುತ್ತೆ, ಇಮ್ಮೂವಬಲ್ ಪ್ರಾಪರ್ಟಿ ಎಲ್ಲ ಇದೆಲ್ಲ, ಇಲ್ಲಿಂದ ಸೆಕ್ಷನ್ 16 A, B, C, D, E ಇದೆಲ್ಲ ಇಮ್ಮೂವಬಲ್ ಪ್ರಾಪರ್ಟಿಗೆ ಸಂಬಂಧಪಟ್ಟದ್ದು. ಲಾಸ್ಟ್ ಒನ್ ಮೂವಬಲ್ ಪ್ರಾಪರ್ಟಿ, ಅದೇನಂತ ನೋಡೋಣ. ಇದೇನು ಹೇಳ್ತಾರೆ ಅಂತಂದರೆ, ಎಲ್ಲಿ ಆ ಪ್ರಾಪರ್ಟಿ ಇದೆಯೋ ಅಲ್ಲೇ ನೀವು ಸೂಟ್ ಫೈಲ್ ಮಾಡಬೇಕು ಅಂತ ಸೆಕ್ಷನ್ 16 ಹೇಳುವಂಥದ್ದು ಅಷ್ಟೇ. ಎಕ್ಸಾಂಪಲ್ಸ್ಗಳು, ಸೂಟ್ಸ್ ಅಂದರೆ ಯಾವುದಿರುತ್ತೆ, ಸೂಟ್ಸ್ ಪ್ರಾಪರ್ಟಿ ರಿಕವರ್ ಮಾಡುವಂಥದ್ದು ಇರ್ಬೋದು, ರಿಕವರಿ ಆಫ್ ಇಮ್ಮೂವಬಲ್ ಪ್ರಾಪರ್ಟಿ ಇರ್ಬೋದು, ಅಥವಾ ಪಾರ್ಟಿಷನ್ಗೆ ಸಂಬಂಧಪಟ್ಟ ಕೇಸ್ ಇರ್ಬೋದು, ಅಥವಾ ಮಾರ್ಗೇಜ್, ಫೋರ್ಕ್ಲೋಷರ್, ಸೇಲ್ ಆರ್ ರಿಡೆಂಪ್ಷನ್ ಅಂದರೆ ಮಾರ್ಗೇಜ್ಗೆ ಸಂಬಂಧಪಟ್ಟದ್ದು, ಅಥವಾ ಯಾವುದಾದ್ರೂ ಹಕ್ಕುಗಳ ಬಗ್ಗೆ, ಇಮ್ಮೂವಬಲ್ ಪ್ರಾಪರ್ಟಿಗೆ ಸಂಬಂಧಪಟ್ಟ ಹಕ್ಕುಗಳ ಬಗ್ಗೆ ಇರುವಂಥದ್ದು, ಅಥವಾ ಇಮ್ಮೂವಬಲ್ ಪ್ರಾಪರ್ಟಿಗೆ ರಾಂಗ್ ಮಾಡಿದ್ದಾರೆ ಅಂದರೆ ಟ್ರೆಸ್ ಪಾಸ್ ಎಲ್ಲ ಮಾಡಿರ್ತಾರಲ್ಲ ಅಂಥ ಕೇಸಸ್ಗಳು. ಸೊ ಇಮ್ಮೂವಬಲ್ ಪ್ರಾಪರ್ಟಿ ಎಲ್ಲಿ ಸಿಚುಯೇಟ್ ಆಗಿದೆ ಅಲ್ಲೇ ಫೈಲ್ ಮಾಡಬೇಕು ಅಂತ ಹೇಳಿ. ಅಥವಾ ಕೆಲವೊಂದು ಮೂವಬಲ್ ಪ್ರಾಪರ್ಟಿ ಮೂವ್ ಮಾಡಲಿಕ್ಕಾಗೋದಿಲ್ಲ, ಹೆವಿ ಒಂದು ದೊಡ್ಡ ಎಕ್ವಿಪ್ಮೆಂಟನ್ನು ಇನ್ಸ್ಟಾಲ್ ಮಾಡಿಬಿಟ್ಟಿದ್ದಾರೆ, ಅದು ಆ್ಯಕ್ಚುಲಿ ಮೂವಬಲ್ ಪ್ರಾಪರ್ಟಿ, ಬಟ್ ಅದನ್ನು ಮೂವ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅಂಡರ್ ಡಿಸ್ಟ್ರೇಂಟ್ ಅಂತ ಇದೆ, ಅಥವಾ ಅಟ್ಯಾಚ್ಮೆಂಟ್ ಆಗಿದೆ ಅದಕ್ಕೆ ಸಂಬಂಧಪಟ್ಟದ್ದು ಸಹ ಅದು ಎಲ್ಲಿ ಅಟ್ಯಾಚ್ಮೆಂಟ್ ಆಗಿದೆ ಅಲ್ಲೇ ನಾರ್ಮಲಿ ಮಾಡ್ಬೋದು ಅಂತ ಹೇಳಿ. ಅಂದರೆ ಇಮ್ಮೂವಬಲ್ ಪ್ರಾಪರ್ಟಿಗೆ ಸಂಬಂಧಪಟ್ಟ ವಿಚಾರಗಳು ಎಲ್ಲಿ ಅದು ಸಿಚುಯೇಟ್ ಆಗಿದೆ ಅಲ್ಲಿ ಮಾತ್ರ ಫೈಲ್ ಮಾಡ್ಬೋದು. ಬಟ್ ಮೂವಬಲ್ ಪ್ರಾಪರ್ಟಿಗೆ ನಾರ್ಮಲಿ ಬೇರೆ ರೂಲ್ಸ್ ಇದೆ. ಬಟ್ ಇಲ್ಲಿ ಒಂದು ಕ್ಯಾಟಗರಿ ಬರುತ್ತೆ ಮೂವಬಲ್ ಪ್ರಾಪರ್ಟಿದೆ. ಮೂವಬಲ್ ಪ್ರಾಪರ್ಟಿ ಇಫ್ ಇಟ್ಸ್ ಅಂಡರ್ ಡಿಸ್ಟ್ರೇಂಟ್ ಆರ್ ಅಟ್ಯಾಚ್ಮೆಂಟ್, ಅದನ್ನು ಅಲ್ಲೇ ನಾವು ಪ್ರಾಪರ್ಟಿಯನ್ನು ಅಲ್ಲೇ ಸೂಟನ್ನು ಫೈಲ್ ಮಾಡ್ಬೋದು ಅಂತ ಸೆಕ್ಷನ್ 16 ಹೇಳುತ್ತೆ. ಇನ್ನು ನೋಡಿ ಸೆಕ್ಷನ್ 17 ಬೇರೆ ಬೇರೆ ಜ್ಯೂರಿಡಿಕ್ಷನಲ್ಲಿ, ಈಗ ಸ್ವಲ್ಪ ಉಡುಪಿಯಲ್ಲಿ, ನೆಕ್ಸ್ಟ್ ದಕ್ಷಿಣ ಕನ್ನಡದಲ್ಲಿ ಈ ರೀತಿ ಭಾಗ ಹೋಗಿದೆ ಪ್ರಾಪರ್ಟಿ, ಆಯಿತಾ. ಅಂಥ ಸಂದರ್ಭದಲ್ಲಿ ಎಲ್ಲಿ ಸೂಟನ್ನು ಫೈಲ್ ಮಾಡಬೇಕು ಅಂತ ಕೇಳಿದರೆ ಆವಾಗಲೂ ಸಹ ನೀವು ಯಾವುದೇ ಕೋರ್ಟಿಗೆ, ಎನಿ ಕೋರ್ಟಲ್ಲಿ ಫೈಲ್ ಮಾಡ್ಬೋದು, ಆಯಿತಾ. ಈಗ ಕೆಲವೊಂದು ಸಲ ಈಗ ಹೊಸ ಜಿಲ್ಲೆ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳಿ, ಉಡುಪಿ ಮಂಗಳೂರು ಮಧ್ಯೆ ಇನ್ನೊಂದು ಯಾವುದೋ ಒಂದು ಜಿಲ್ಲೆ ಆಗ್ತಾ ಇದೆ. ಆವಾಗ ಯಾವ ಕೋರ್ಟಿಗೆ ಎಕ್ಸಾಕ್ಟ್ಲಿ ಬರುತ್ತೆ ಅಂತ ಗೊತ್ತಿಲ್ಲ. ಅಂಥ ಸಂದರ್ಭದಲ್ಲಿ ಎಲ್ಲಿ ಸೂಟ್ ಫೈಲ್ ಮಾಡಬೇಕು, ಅನ್ಸರ್ಟನಿಟಿ ಇರುವಾಗ ಆವಾಗ ನೀವು ಹೇಳಬೇಕಾಗತ್ತೆ. ಕೋರ್ಟ್ ಆ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡ್ಕೊಳ್ಳುತ್ತೆ, ಅನ್ಸರ್ಟನಿಟಿ ಇದೆ ಯಾವುದರಲ್ಲಿ ಅಂತ ಹೇಳಿ. ಯಾವುದೇ ಕೋರ್ಟಲ್ಲಿ ನೀವು ಫೈಲ್ ಮಾಡ್ಬೋದು, ಆಯಿತಾ. ಬಟ್ ಕೋರ್ಟ್ ಹ್ಯಾಸ್ ಟು ಅದನ್ನು ರೆಕಾರ್ಡ್ ಮಾಡಬೇಕು. ಇದು ಅನ್ಸರ್ಟನಿಟಿ ಇದೆ, ಯಾವ ಜ್ಯೂರಿಡಿಕ್ಷನ್ಗೆ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ, ಅದಕ್ಕೋಸ್ಕರ ನಾವು ಈಗ ಸೂಟನ್ನು ಎಂಟರ್ಟೈನ್ ಮಾಡ್ತೇವೆ ಅಂತೇಳಿ ಹೇಳ್ಬೋದು. ಸೊ ಅಲ್ಟಿಮೇಟ್ಲಿ ಇಮ್ಮೂವಬಲ್ ಪ್ರಾಪರ್ಟಿಗೆ ಸಂಬಂಧಪಟ್ಟದ್ದು ನಾರ್ಮಲಿ ಆ ಪ್ರಾಪರ್ಟಿಯಲ್ಲಿರುತ್ತೆ ಅಲ್ಲೇ ಸೂಟನ್ನು ಫೈಲ್ ಮಾಡಬೇಕು. ಇನ್ನು ಸೆಕ್ಷನ್ 19 ಸ್ವಲ್ಪ ಮಟ್ಟಿಗೆ ಇಂಪಾರ್ಟೆಂಟು, ಇದನ್ನು ಕೂಡ ಕೇಳ್ತಿರ್ತಾರೆ, ಇಲ್ಲಿಸ್ಟ್ರೇಷನ್ಗಳಿವೆಲ್ಲ ಅದನ್ನು ಎಕ್ಸಾಮಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ. ಈಗ ನೋಡಿ, ಒಂದು ವೇಳೆ ಮೂವಬಲ್ ಪ್ರಾಪರ್ಟಿ ಆಯಿತಾ, ಅಥವಾ ಒಂದು ವ್ಯಕ್ತಿಗೆ ತೊಂದರೆ ಕೊಟ್ಟಿದ್ದಾರೆ, ಮೂವಬಲ್ ಪ್ರಾಪರ್ಟಿಗೆ ಅಥವಾ ವ್ಯಕ್ತಿಗೆ ತೊಂದರೆ ಕೊಟ್ಟಿರೋದಕ್ಕೆ ಕಾಂಪನ್ಸೇಷನ್ ಕೇಳಬೇಕು. ಆವಾಗ ಏನಾಯಿತು, ಎಲ್ಲಿ ಡಿಫೆಂಡೆಂಟ್ ವಾಸ ಮಾಡ್ತಾನೆ, ಡಿಫೆಂಡೆಂಟ್ ರಿಸೈಡ್ಸ್, ಅವನು ವಾಸ ಮಾಡುವಂಥದ್ದು ಇರ್ಬೋದು, ಅಥವಾ ಅವನ ಬಿಸ್ನೆಸ್ ಇರೋ ಜಾಗದಲ್ಲಿ, ಅಥವಾ ಎಲ್ಲಿ ಅವನು ಕೆಲಸ ಮಾಡ್ತಾನೆ ಅಲ್ಲಿ ಸೂಟನ್ನು ಫೈಲ್ ಮಾಡಬೇಕು. ಪ್ಲೇಂಟಿಫ್ ಎಲ್ಲಿ ವಾಸ ಮಾಡ್ತಾನೆ ಅಂತ ಅಲ್ಲ. ಯಾಕೆಂದರೆ ನೋಡಿ, ನನಗೆ ಆ ಅಧಿಕಾರ ಸಿಕ್ಕಿದ್ರೆ ನಾನು ಬೇಕಂತ ಯಾರಿಗೆ ಬೇಕಾದರೂ ನಾನು ಅಂಬಾನಿ ಮೇಲಾದರೂ ಸೂಟನ್ನು ಫೈಲ್ ಮಾಡ್ಬೋದು, ಇಲ್ಲೇ ಉಡುಪಿಯಲ್ಲೇ ಕೂತ್ಕೊಂಡು ಅಲ್ವಾ. ಸೊ ಅಂದರೆ ಸುಳ್ಳು ಕೇಸ್ಗಳಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಏನು ಹೇಳ್ತಾರೆ, ಎಲ್ಲಿ ಡಿಫೆಂಡೆಂಟ್ ವಾಸ ಮಾಡ್ತಾನೆ, ಎಲ್ಲಿ ಡಿಫೆಂಡೆಂಟ್ ಬಿಸ್ನೆಸ್ ಮಾಡ್ತಾನೆ, ಅಥವಾ ಎಲ್ಲಿ ಅವನು ಪರ್ಸ್ನಲಿ ವರ್ಕ್ ಮಾಡ್ತಾನೆ ಅಂಥ ಕೋರ್ಟಲ್ಲಿ
ಯಾವ್ದಾದ್ರು ಕೋರ್ಟಲ್ಲಿ ಇಷ್ಟು ಆಪ್ಷನ್ಸ್ ಇದೆ ಪ್ಲೇಂಟಿಫ್ಗೆ, ಅದರಲ್ಲಿ ಯಾವ ಕೋರ್ಟಲ್ಲಾದರೂ ಬೇಕಿದ್ರೂ ಪ್ಲೇಂಟಿಫ್ ಸೂಟನ್ನು ಫೈಲ್ ಮಾಡ್ಬೋದು ಅಂತ ಹೇಳ್ತಾರೆ ಅಲ್ವಾ. ನೋಡಿ ಇಲ್ಲಿ ಪ್ಲಸ್ ಇಫ್ ಆ ಲೋಕಲ್ ರಾಂಗ್ ಆಗಿರಬೇಕು, ಕಾಸ್ ಆಫ್ ಆ್ಯಕ್ಷನ್ ಇದೆಲ್ಲ ಆ ಜುರಿಡಿಕ್ಷನಲ್ಲಿ ಆಗಿದ್ದರೆ ಆ ಕೋರ್ಟಲ್ಲಿ ಕೂಡ ಫೈಲ್ ಮಾಡ್ಬೋದು. ಸೊ ಇಲ್ಲಿ ಎ ರಿಸೈಡಿಂಗ್ ಇನ್ ಡೆಲ್ಲಿ, ಎ ಡಿಫೆಂಡೆಂಟ್ ಆ್ಯಕ್ಚುಲಿ, ಅವನು ಬಿಗೆ ಕಲ್ಕತ್ತಾದಲ್ಲಿ ಹೊಡಿತಾನೆ. ಡೆಲ್ಲಿಲಿ ವಾಸ ಮಾಡ್ತಿರುವಂಥ ಎ ಕಲ್ಕತ್ತಾದಲ್ಲಿ ಬಂದು ಬಿಗೆ ಹೊಡಿತಾನೆ. ಬಿ ಎಲ್ಲಿ ಕೇಸನ್ನು ಫೈಲ್ ಮಾಡ್ಬೋದು? ಯಾಕೆಂದರೆ ಕಲ್ಕತ್ತಾದಲ್ಲಿ ರಾಂಗ್ ಆಗಿದೆ, ಅಲ್ಲಿ ಕೇಸನ್ನು ಫೈಲ್ ಮಾಡ್ಬೋದು. ಅಥವಾ ಇವನು ಡೆಲ್ಲಿಯಲ್ಲಿ ಇರುವಂಥ ವಾಸ ಮಾಡುವಂಥ ವ್ಯಕ್ತಿ ಡೆಲ್ಲಿಲೂ ಕೂಡ ಸೂಟನ್ನು ಫೈಲ್ ಮಾಡ್ಬೋದು. ಅಥವಾ ಇಲ್ಲಿ ನೋಡಿ ಇನ್ನೊಂದು ಎಕ್ಸಾಂಪಲು, ಎ ರಿಸೈಡಿಂಗ್ ಇನ್ ಡೆಲ್ಲಿ ಪಬ್ಲಿಷಸ್ ಇನ್ ಕಲ್ಕತ್ತಾ ಸ್ಟೇಟ್ಮೆಂಟ್ಸ್ ಆಫ್ ಡಿಫಮೇಟರಿ ಆಫ್ ಬಿ. ಬಿಗೆ ಸಂಬಂಧಪಟ್ಟ ಹಾಗೆ ಡೆಲ್ಲಿಯ ವಾಸಿಯಾದಂಥ ಎ ಕಲ್ಕತ್ತಾದಲ್ಲಿ ಪಬ್ಲಿಷ್ ಮಾಡ್ತಾನೆ ಡಿಫಮೇಷನ್. ಸೊ ಬಿ ಎಲ್ಲಿ ಸೂಟನ್ನು ಫೈಲ್ ಮಾಡ್ಬೋದು? ಎಲ್ಲಿ ತಪ್ಪಾಗಿದೆ ಅಲ್ಲಿ, ಅಂದರೆ ಡಿಫಮೇಷನ್ ಎಲ್ಲಾಗಿದೆ ಅಲ್ಲಿ, ಅಥವಾ ಕಲ್ಕತ್ತಾ ಅಥವಾ ಡೆಲ್ಲಿಯಲ್ಲಿ ಎಲ್ಲಿ ಬೇಕಾದರೂ, ಇವನು ಎ ಎಲ್ಲಿ ವಾಸ ಮಾಡ್ತಾನೆ ಅಲ್ಲಿ, ಅಥವಾ ಈಗ ಎ ರಾಜಸ್ಥಾನದಲ್ಲಿ ಎಲ್ಲೋ ಕೆಲಸ ಮಾಡ್ತಿದ್ದ, ಅಲ್ಲೂ ಕೂಡ ಸೂಟ್ ಫೈಲ್ ಮಾಡ್ಬೋದು ಒಂದು ವೇಳೆ. ಸೊ ಇದು ಸೆಕ್ಷನ್ 19 ಮೂವಬಲ್ ಪ್ರಾಪರ್ಟಿಗೆ ಸಂಬಂಧಪಟ್ಟದ್ದು. ಸೊ ಇನ್ನು ಇದು ಯಾವುದಕ್ಕೂ ಅಪ್ಲೈ ಆಗೋದಿಲ್ಲ. ಈಗ ಕೆಲಸ ಕಾಂಟ್ರಾಕ್ಟ್ ಆ ಥರ ಎಲ್ಲ ಇರುತ್ತಲ್ವಾ, ಅದಕ್ಕೆ ಸಂಬಂಧಪಟ್ಟ ಸೆಕ್ಷನ್ 20. ಸೊ ಇಲ್ಲೂ ಕೂಡ ಸೇಮ್ ಅದೇ, ಯಾವ ಕೋರ್ಟಲ್ಲಿ ಕೇಸನ್ನು ಫೈಲ್ ಮಾಡಬೇಕು ಅಂತ ಅಂದರೆ ಎಲ್ಲಿ ಡಿಫೆಂಡೆಂಟ್ ವಾಸ ಮಾಡ್ತಾನೆ ಅಲ್ಲಿ, ವೇರ್ ಹಿ ರಿಸೈಡ್ಸ್, ವೇರ್ ಹಿ ಕ್ಯಾರೀಸ್ ಆನ್ ಬಿಸ್ನೆಸ್, ಆರ್ ವೇರ್ ಹಿ ಪರ್ಸ್ನಲಿ ವರ್ಕ್ಸ್ ಫಾರ್ ಗೇನ್. ಅಥವಾ ಒಂದಕ್ಕಿಂತ ಜಾಸ್ತಿ ಡಿಫೆಂಡೆಂಟ್ಸ್ಗಳಿದ್ರು ಅಲ್ವಾ, ಆವಾಗ ಏನು ಮಾಡಬೇಕು? ಎಲ್ಲಿ ಬೇಕಾದರೂ ಕೇಸ್ ಫೈಲ್ ಮಾಡ್ಬೋದು. 3-4 ಜನ ಡಿಫೆಂಡೆಂಟ್ಸ್ಗಳು ಬೇರೆ ಬೇರೆ ಜಾಗ ಇರುತ್ತೆ, ಬಟ್ ಕೋರ್ಟ್ನ ಪರ್ಮಿಷನ್ ತೊಗೊಂಡು, ಯಾಕೆಂದರೆ ಆಮೇಲೆ ಉಳಿದ ಡಿಫೆಂಡೆಂಟ್ಸ್ಗಳು ಆಬ್ಜೆಕ್ಟ್ ಮಾಡ್ತಾರಲ್ವಾ. ಸೊ ಅದಕ್ಕೋಸ್ಕರ ಯಾವ ಡಿಫೆಂಡೆಂಟ್ ಎಲ್ಲಿ ವಾಸ ಮಾಡ್ತಾನೋ ಯು ಕ್ಯಾನ್ ಚೂಸ್ ಎನಿಥಿಂಗ್, ಬಟ್ ಕೋರ್ಟಿನ ಪರ್ಮಿಷನ್ ತೊಗೊಳ್ಬೇಕು. ಅದೇ ಒಂದೇ ಡಿಫೆಂಡೆಂಟ್ ಇದ್ದರೆ ಪ್ರಾಬ್ಲಮ್ ಏನಿಲ್ಲ, ಯು ಹ್ಯಾವ್ ಸಮ್ ಆಪ್ಷನ್ಸ್. ಅಥವಾ ಎಲ್ಲಿ ಕಾಸ್ ಆಫ್ ಆ್ಯಕ್ಷನ್ ಆಯಿತು, ಎಲ್ಲಿ ಆ ಪ್ರಾಬ್ಲಮ್ ಆಯಿತು ಅಲ್ಲಿ. ಸೊ ಇಲ್ಲೂ ಕೂಡ ಅದೇ ರೀತಿಯ ಕೆಲವೊಂದು ಇಲ್ಲಿಸ್ಟ್ರೇಷನ್ಸ್ಗಳಿವೆ, ಓದಿ ಆಯಿತಾ. ಸೇಮ್ ಅದೇ ಆಪ್ಷನ್ಸ್ ಬೇರೆ ಬೇರೆ ಕಡೆ ಇದೆ, ಅಥವಾ ಡೆಲ್ಲಿಲಿರ್ಬೋದು ಅಥವಾ ಬೇರೆ ಕಲ್ಕತ್ತಾದಲ್ಲಾಯಿತು, ಆ ರೀತಿ ವಿ ಕ್ಯಾನ್ ಸಿ ದ ಆಪ್ಷನ್ಸ್. ಇನ್ನು ಆಬ್ಜೆಕ್ಷನ್ಸ್. ಈ ಆಬ್ಜೆಕ್ಷನ್ಸ್ ಅಂತ ಬಂದಾಗ ನೋಡಿ, ಈ ಜ್ಯೂರಿಡಿಕ್ಷನ್ಗೆ ಸಂಬಂಧಪಟ್ಟ ಹಾಗೆ ನೀವು ಆಬ್ಜೆಕ್ಷನ್ಗಳನ್ನು ಹಾಕ್ತೀರಾ. ಇಲ್ಲಿ ನೋಡಿ, ಅಪಿಲೇಟ್ ಅಥವಾ ರಿವಿಷನಲ್ ಕೋರ್ಟಲ್ಲಿ ಸುಮ್ಮನೆ ಎಂಟರ್ಟೈನ್ ಮಾಡಬಾರ್ದು. ಯಾಕೆಂದರೆ ನೀವು ಜ್ಯೂರಿಡಿಕ್ಷನ್ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. ಅದನ್ನು ನೀವು ಆಬ್ಜೆಕ್ಷನ್ ಹಾಕೋದಾದರೆ ಎದುರಿನ ಪಾರ್ಟಿಯವರು ಈ ಕೋರ್ಟಿಗೆ ಜ್ಯೂರಿಡಿಕ್ಷನ್ ಇಲ್ಲ, ಇವರು ತಪ್ಪಾಗಿ ಹಾಕ್ತಿದ್ದಾರೆ ಅಂತ ಹೇಳ್ತೀರಿ ಅಂತ ಆದರೆ ನೀವು ಸರಿಯಾದ ಕೋರ್ಟಲ್ಲಿ ಫಸ್ಟೇ ಹಾಕ್ಬೋದಿತ್ತು ಅಲ್ವಾ. ಯಾಕೆ ಅಪಿಲೇಟ್ ಅಥವಾ ರಿವಿಷನಲ್ ಕೋರ್ಟಲ್ಲಿ ಹೋಗಿ ತೊಗೊಂಡು ಹೋಗಬೇಕು ಅಂತ ಹೇಳುವಂಥದ್ದಿತ್ತು. ಅದೇ ಬೇರೆ ಬೇರೆ ಕ್ಯಾಟಗರಿಲೇ ಹೇಳ್ತಾರೆ ಇಲ್ಲಿ ಆಯಿತಾ. ಇದೆಲ್ಲದು ಬೇರೆ ಬೇರೆ ಸಂದರ್ಭದಲ್ಲಿ, ಈಗ ಪ್ಲೇಸ್ ಆಫ್ ಸೂಯಿಂಗ್ಗೆ ಸಂಬಂಧಪಟ್ಟದ್ದು, ಪೆಕ್ಯುನರಿ ಲಿಮಿಟ್ಸ್ಗೆ ಸಂಬಂಧಪಟ್ಟದ್ದು ಇರ್ಬೋದು, ಅಥವಾ ಎಕ್ಸಿಕ್ಯೂಷನ್ಗೆ ಸಂಬಂಧಪಟ್ಟದ್ದು, ಈ ಥರ ಎಲ್ಲ ಕೇಸಸ್ಗಳಲ್ಲಿ ನೀವು ಜ್ಯೂರಿಡಿಕ್ಷನ್ಗೆ ಸಂಬಂಧಪಟ್ಟಾಗೆ ಆಬ್ಜೆಕ್ಷನ್ ಹಾಕ್ತೀರಿ ಅಂತಾಗಿದ್ದರೆ ಫಸ್ಟ್ ಇನ್ಸ್ಟೆನ್ಸಲ್ಲೇ ಹಾಕಬೇಕು. ಅರ್ಲಿಯೆಸ್ಟ್ ಪಾಸಿಬಲ್ ಆಪರ್ಚುನಿಟಿ ಅಂತ ಹೇಳಿ ನೀವು ಕಾಣ್ತೀರಿ ನೋಡಿ. ಎಲ್ಲ ಕಡೆ ಎಷ್ಟು ಬೇಗವೋ ಅಷ್ಟು ಸಾಧ್ಯ ಅಂದರೆ ಫಸ್ಟ್ ಕೋರ್ಟಲ್ಲೇ ಹಾಕಬೇಕಿತ್ತು. ಇಶ್ಯೂಸು ಫ್ರೇಮ್ ಮಾಡೋಕ್ಕಿಂತ ಮೊದಲೇ ಆಬ್ಜೆಕ್ಷನ್ಗಳನ್ನು ಹಾಕಬೇಕಿತ್ತು. ಆಮೇಲೆ ಕೋರ್ಟ್ ಡಿಸಿಷನ್ ಆದ ನಂತರ ಅಪೀಲ್ ಹೋಗ್ತಾರೆ, ರಿವಿಷನ್ಗೆ ಹೋಗ್ತಾರೆ, ಅಂಥ ಸಂದರ್ಭದಲ್ಲಿ ನೀವು ಇದನ್ನೆಲ್ಲ ಹಾಕುವಂಥದ್ದು ತಪ್ಪು. ಅನ್ಲೆಸ್ ಏನು, ಇಟ್ ಹ್ಯಾಸ್ ರಿಸಲ್ಟೆಡ್ ಇನ್ ಕಾನ್ಸಿಕ್ವೆಂಟ್ ಫೇಲ್ಯೂರ್ ಆಫ್ ಜಸ್ಟಿಸ್ ಪಾಪ ಫುಲ್ಲು ಫೇಲ್ ಆಗಿಬಿಟ್ಟಿದೆ, ಏನೋ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ, ಆ ಸಮಯದಲ್ಲಿ ಅದನ್ನು ಇದು ಮಾಡಲಿಕ್ಕೆ ಆಗಲಿಲ್ಲ. ಸೊ ಆ ಕಾರಣ ಇದ್ದರೆ ಮಾತ್ರ ಕೋರ್ಟ್ ಅದನ್ನು ಎಂಟರ್ಟೈನ್ ಮಾಡ್ಬೋದು, ಇಲ್ಲ ಅಂದರೆ ಆಬ್ಜೆಕ್ಷನ್ಗಳ ಬಗ್ಗೆ ತಗೊಳ್ಳೋದಿಲ್ಲ ಅಂತಲೇ ಹೇಳ್ತಾರೆ ಆಯಿತಾ. ಹಾಗೆ ಸೆಕ್ಷನ್ 21A ಕೂಡ ಇದೆ ನೋಡಿ. ಹೊಸದಾಗಿ ಸೂಟನ್ನು ಕೂಡ ನೀವು ಫೈಲ್ ಮಾಡಲಿಕ್ಕಿಲ್ಲ. ಯಾವ ಗ್ರೌಂಡ್ ಮೇಲೆ? ಈ ಜಾಗ ಸರಿ ಇಲ್ಲ ಅಂತ ಹೇಳಿ ಹೇಗೂ ಅಪೀಲಲ್ಲೂ ನೀವು ತೊಗೊಳಿಕ್ಕಾಗೋದಿಲ್ಲಲ್ಲ. ಸೊ ಯಾರು ಯೋಚನೆ ಮಾಡ್ತಾರೆ? ಈಗ ಉದಾಹರಣೆಗೆ ಎಕ್ಸಾಂಪಲ್ ಹೇಳುವಂಥದ್ದು, ಎ ಹೇಳುವಂಥವನು ಬಿ ವಿರುದ್ಧ ಕೇಸ್ ಹಾಕಿದ್ದ. ಸೊ ಬಿ ವಿರುದ್ಧ ಜಜ್ಮೆಂಟ್ ಆಯಿತು. ಸೊ ಅಪೀಲ್ ಕೂಡ ಹೋಗಲಿಕ್ಕಿಲ್ಲ. ಈಗ ಬಿಗೆ ಅದನ್ನು ಚಾಲೆಂಜ್ ಮಾಡಬೇಕು.
ನಾನು ಯಾವ ಗ್ರೌಂಡ್ಸ್ನ ತೊಗೊಳ್ಳಿ ಅಂತ ಯೋಚನೆ ಮಾಡ್ತಾನೆ. ಸೊ ಯೋಚನೆ ಮಾಡ್ತಾನೆ, ನಾನು ಆಬ್ಜೆಕ್ಷನ್ಸ್ ಹಾಕ್ತಾನೆ. ಅವನು ಹಾಕಿರುವಂಥ ಜಾಗ ಇಲ್ಲಿ ಉಡುಪಿಯಲ್ಲಿ ಕೇಸ್ ಹಾಕಿದ್ದಾನೆ, ನೋಡಿದ್ರೆ ಅದು ಬೆಂಗಳೂರು ಕೋರ್ಟಿಗೆ ಬರಬೇಕಿತ್ತು ಅಂತ ಹೇಳಿ ಒಂದು ಆಬ್ಜೆಕ್ಷನ್ನ ತಗೊಳ್ತಾನೆ. ಅದನ್ನು ಹೇಗೂ ಅಪಿಲೇಟ್ ಕೋರ್ಟಲ್ಲಿ ಎಂಟರ್ಟೈನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಏನು ಮಾಡ್ತಾನೆ, ನಾನು ಹೊಸ ಸೂಟ್ ಹಾಕ್ತೇನೆ ಅಂತ ಹೇಳಿ ಹೊಸ ಸೂಟನ್ನೇ ಫೈಲ್ ಮಾಡ್ಲಿಕ್ಕೆ ಹೋಗ್ತಾನೆ. ಸೊ ಆವಾಗ ಸೆಕ್ಷನ್ 21 ಹೇಳುತ್ತೆ, ಇಲ್ಲಪ್ಪ ನೀನು ಅದಕ್ಕೆ ಸೂಟ್ ಕೂಡ ಹಾಕಲಿಕ್ಕಿಲ್ಲ, ಅದೇನು ಅಂಥ ಮೇಜರ್ ಪ್ರಾಬ್ಲಮ್ ಅಲ್ಲ, ಸೊ ಅದಕ್ಕೋಸ್ಕರ ಸೂಟನ್ನು ಕೂಡ ನೀನು ಹಾಕಲಿಕ್ಕಿಲ್ಲ ಅಂತ ಹೇಳಿ ಹೇಳುತ್ತೆ. ಯಾವ ಗ್ರೌಂಡ್ ಮೇಲೆ? ಆನ್ ದ ಆಬ್ಜೆಕ್ಷನ್ ಆಸ್ ಟು ದ ಪ್ಲೇಸ್ ಆಫ್ ಸೂಯಿಂಗ್. ನೀವು ಯಾವ ಜಾಗದಲ್ಲಿ ಟೆರಿಟೋರಿಯಲ್ ಜುರಿಡಿಕ್ಷನ್ ಆಧಾರದ ಮೇಲೆ, ಪ್ಲೇಸ್ ಆಫ್ ಸೂಯಿಂಗ್ ಅಂದರೆ ಟೆರಿಟೋರಿಯಲ್ ಜುರಿಡಿಕ್ಷನ್ ಆಧಾರದ ಮೇಲೆ ಆಬ್ಜೆಕ್ಷನ್ಸ್ ಸಂಬಂಧಪಟ್ಟ ಹಾಗೆ ಹೊಸ ಸೂಟನ್ನು ಹಾಕಲಿಕ್ಕಿಲ್ಲ, ಅಥವಾ ಲೇಟರ್ ಸ್ಟೇಜಲ್ಲಿ ಅಪಿಲೇಟ್ ಕೋರ್ಟ್, ರಿವಿಷನ್ ಕೋರ್ಟಲ್ಲೂ ಕೂಡ ನೀವು ಅದನ್ನು ಚಾಲೆಂಜ್ ಮಾಡಲಿಕ್ಕೆ ಇಲ್ಲ ಅಂತೇಳಿ ಹೇಳುವಂಥದ್ದು. ಓಕೆ, ಎಸ್. ಸೊ ನೆಕ್ಸ್ಟ್ ಈ ಒಂದು ಪೋರ್ಷನ್ ಆಯ್ತಲ್ಲ, ಇದು ಟ್ರಾನ್ಸ್ಫರ್ ಬಗ್ಗೆ ಸಂಬಂಧಪಟ್ಟ ಹಾಗೆ ಸೆಕ್ಷನ್ಸ್ಗಳು. ಸೊ ಮೇಯ್ನಾಗಿ ಸೆಕ್ಷನ್ 24 ಇದರಲ್ಲಿ ಬರುವಂಥದ್ದು. ಸೆಕ್ಷನ್ 24 ಯಾವುದೇ ಕೋರ್ಟಿಗೆ, ಹೈಯರ್ ಕೋರ್ಟಿಗೆ ಲೋವರ್ ಕೋರ್ಟಿನ ಕೇಸ್ಗಳನ್ನು ವಿಡ್ರಾ ಮಾಡಿ ಇನ್ನೊಂದು ಕೋರ್ಟಿಗೆ ಟ್ರಾನ್ಸ್ಫರ್ ಮಾಡುವಂಥ ಪವರ್ ಇರುವಂಥದ್ದು ಸೆಕ್ಷನ್ 24. ಸೆಕ್ಷನ್ 25 ಸುಪ್ರೀಂ ಕೋರ್ಟ್ನ ಪವರ್ ಅಂತ ಹೇಳಿ ಹೇಳ್ತಾರೆ, ಸೆಕ್ಷನ್ 25. ಇನ್ನು ಸೆಕ್ಷನ್ 23, 22 ಏನಂತಂದರೆ, ಈಗ ಪ್ಲೇಂಟಿಫಿಗೆ ಬೇರೆ ಬೇರೆ ಆಪ್ಷನ್ಸ್ ಇದೆ ಅಲ್ವಾ, ಡಿಫೆಂಡೆಂಟ್ ಎಲ್ಲಿ ರಿಸೈಡ್ ಮಾಡ್ತಾನೆ, ಡಿಫೆಂಡೆಂಟ್ ಎಲ್ಲಿ ವಾಸ ಮಾಡ್ತಾನೆ, ಅಲ್ಲೆಲ್ಲ ಸೂಟ್ ಫೈಲ್ ಮಾಡ್ಬೋದು ಅಂತ. ಸೊ ಒಂದು ವೇಳೆ ಯಾವುದೋ ಆಪ್ಷನ್ ಎಲ್ಲೋ ಹಾಕಿದ್ದಾನೆ, ಡಿಫೆಂಡೆಂಟ್ಗೆ ಕ್ವಶನ್ ಮಾಡಬೇಕು, ಪ್ಲೇಂಟಿಫ್ ಯಾಕೆ ಎಲ್ಲಿ ಹಾಕದ ಅಂತ ಹೇಳುವಂಥದ್ದು. ಸೊ ಕ್ವಶನ್ ಮಾಡಿ, ನನಗೆ ಇಲ್ಲಿ ಕನ್ವೀನಿಯೆಂಟ್ ಆಗೋದಿಲ್ಲ, ಇನ್ನೊಂದು ಕಡೆ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿ ಸೊ ಡಿಫೆಂಡೆಂಟ್ ಅಪ್ಲೈ ಮಾಡಿ ಕೇಳುವಂಥದ್ದು. ಸೊ ಇದು ಬರೀ ಡಿಫೆಂಡೆಂಟ್ಗೆ ಮಾತ್ರ ಅಪ್ಲೈ. ಡಿಫೆಂಡೆಂಟ್ ಇಲ್ಲ ನನಗೆ ಪ್ಲೀಸ್ ಚೇಂಜ್ ಮಾಡಿಕೊಡಿ ಅಂತ ಹೇಳಿ ಟ್ರಾನ್ಸ್ಫರ್ ಮಾಡಿಸುವಂಥ ಸೆಕ್ಷನ್ಸ್ಗಳು. ದಿಸ್ ಈಸ್ ಎನಿ ಪಾರ್ಟಿ. ಸೊ ನೀವು ನೆನ್ಪಿಟ್ಕೊಳ್ಬೇಕಾಗುವಂಥದ್ದು, ಯಾವ ಪಾರ್ಟಿ ಬೇಕಾದರೂ, ಅಥವಾ ಕೋರ್ಟ್ ಕೂಡ ಕೆಲವೊಂದು ಸಲ ಅನಿಸಿದರೆ ಈ ಕೋರ್ಟಿಂದ ಇನ್ನೊಂದು ಕೋರ್ಟಿಗೆ ಟ್ರಾನ್ಸ್ಫರ್ ಮಾಡ್ಬೋದು ಅಂತ ಹೇಳಿ ಹೇಳುವಂಥದ್ದು ಸೆಕ್ಷನ್ 24. ಇನ್ನು ಸುಪ್ರೀಂ ಕೋರ್ಟ್ಗೆ ಬಹಳ ಪವರ್ ಇದೆ, ಸೂಟನ್ನು ಟ್ರಾನ್ಸ್ಫರ್ ಮಾಡುವಂಥದ್ದು. ಯಾವುದೇ ಕೋರ್ಟಿಗೆ ಕೂಡ ಟ್ರಾನ್ಸ್ಫರ್ ಮಾಡುವಂಥ ಪವರು ಸುಪ್ರೀಂ ಕೋರ್ಟಿಗೆ ಇದೆ. ಸೊ ನೋಡಿ, ಜನರಲ್ ಪವರ್ ಆ್ಯಟ್ ಎನಿ ಸ್ಟೇಜ್, ಯಾವ ಸ್ಟೇಜಲ್ಲಿ ಬೇಕಾದರೂ ಹೈಕೋರ್ಟ್ ಮತ್ತು ಡಿಸ್ಟ್ರಿಕ್ಟ್ ಕೋರ್ಟಿಗೆ ಆ ಪವರ್ ಇದೆ. ಆಯಿತಾ? ಆನ್ ದಿ ಪಾರ್ಟೀಸ್ಗಳು ಅಪ್ಲೈ ಮಾಡ್ಬೋದು, ಅಥವಾ ಖುದ್ದಾಗಿ ಆನ್ ಇಟ್ಸ್ ಓನ್ ಮೋಷನ್ ಕೋರ್ಟ್ ಇಟ್ ಕ್ಯಾನ್ ಯಾವುದಕ್ಕೆ, ನಾಟ್ ಓನ್ಲಿ ಫಾರ್ ಸೂಟ್, ಅಪೀಲ್, ಅದರ್ ಪ್ರೊಸೀಡಿಂಗ್ ಎಲ್ಲದಕ್ಕೂ ಕೂಡ ಅಪ್ಲೈ ಆಗುತ್ತೆ. ಅದು ಟ್ರಾನ್ಸ್ಫರ್ ಮಾಡ್ಬೋದು, ವಿಡ್ರಾ ಮಾಡ್ಬೋದು, ತಾನೇ ಟ್ರೈ ಮಾಡ್ಬೋದು, ರೀಟ್ರಾನ್ಸ್ಫರ್ ಮಾಡ್ಬೋದು. ಸೊ ಬೇರೆ ಬೇರೆ ಪವರ್ಸ್ಗಳನ್ನು ನಾವು ಕಾಣ್ತೇವೆ. ಇದು ಸುಪ್ರೀಂ ಕೋರ್ಟ್ನ ಪವರ್ಸ್ಗಳು. ಸುಪ್ರೀಂ ಕೋರ್ಟು ಯಾವುದೇ ಒಂದು ಅಂದರೆ ಕರ್ನಾಟಕದ ಡಿಸ್ಟ್ರಿಕ್ಟ್ ಕೋರ್ಟಿಂದ, ಕರ್ನಾಟಕದ ಸಿವಿಲ್ ಕೋರ್ಟಿಂದ ಬೇರೆ ಯಾವುದು ತಮಿಳ್ನಾಡಿನ ಚೆನ್ನೈನ ಕೋರ್ಟಿಗೆ ಟ್ರಾನ್ಸ್ಫರ್ ಮಾಡ್ಬೋದು ಕೇಸು. ಸೊ ಸುಪ್ರೀಂ ಕೋರ್ಟ್ ಈಸ್ ಹ್ಯಾವಿಂಗ್ ದ್ಯಾಟ್ ಪವರ್. ಸೆಕ್ಷನ್ 25 ಅರ್ಥ ಆಯ್ತಾ? ಸೊ ಲೆಟ್ಸ್ ಸ್ಟಾಪ್ ಹಿಯರ್. ಇವತ್ತು ಆ್ಯಕ್ಚುಲಿ ವಿ ಕವರ್ಡ್ ವೆರಿ ಲೆಸ್ ಸೆಕ್ಷನ್ಸ್, ಬಿಕಾಸ್ ಈ ಡೆಫಿನೇಷನ್ಸ್ ಹೇಳುವಂಥದ್ದು ತುಂಬ ಇತ್ತಲ್ವಾ, ಅದಕ್ಕೋಸ್ಕರ ಭಾಳ ಎಕ್ಸ್ಪ್ಲನೇಷನ್ ಬೇಕಾಯಿತು. ಇನ್ನು ನೆಕ್ಸ್ಟ್ ಭಾಳ ಇಂಪಾರ್ಟೆಂಟ್ ಸೆಕ್ಷನ್ಗಳನ್ನು ಮಾತ್ರ ನಾವು ಹೇಳುವಂಥದ್ದು. ವಿಲ್ ಕವರ್ ದ ನೆಕ್ಸ್ಟ್ ಅಪ್ ಟು 158, ಪಾಸಿಬಲಿ 158 ತನಕನೂ ಕೂಡ ವಿ ಕ್ಯಾನ್ ಕವರ್ ಇನ್ ದ ನೆಕ್ಸ್ಟ್ ಕ್ಲಾಸ್ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಸೊ ಇಷ್ಟು ಹೇಳಿದ್ದನ್ನು ಸರಿಯಾಗಿ ನೋಟ್ ಮಾಡಿ ರಿವೈಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸಿದ್ದೇನೆ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್ ಬಾಯ್.